ಸಸ್ನೇಹ ವಂದನೆ. ವೆಂಕಟೇಶ ಉಪಾಧ್ಯಾಯರ ಸ್ಮರಣಾರ್ಥ ಇರುವಂತಹ ದತ್ತಿ ಆಶ್ರಯದಲ್ಲಿ ಹರಿಶ್ಚಂದ್ರ ಕಾವ್ಯದ ಉಪನ್ಯಾಸ ಇಂದು ಒಂದು ಘಟ್ಟವನ್ನು ತಲುಪುತ್ತಾ ಇದೆ. ಒಂದು ಘಟ್ಟ ಅಂದರೆ ಪ್ರಾರಂಭಿಕ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಆ ಕಾವ್ಯದ ಗಾತ್ರ ಪಾತ್ರ ಎಲ್ಲ ಹಾಗಿದೆ. ಮತ್ತು ಗಣೇಶರಂಥವರು ಉಪನ್ಯಾಸ ಮಾಡ್ತಾರೆ ಅಂತ ಹೇಳಿದರೆ ನಮಗೆ ರಾಘವಾಂಕನ ಜೊತೆಗೆ ಇನ್ಯಾವ್ಯಾವೋ ಅಂಕದ ಕವಿಗಳೆಲ್ಲ ನಮಗೆ ಸಿಗ್ತಾರೆ. ಅದು ಬೋನಸ್. ಹಾಗಾಗಿ ಅದು ವ್ಯಾಖ್ಯಾನ ಅಂತ ಹೇಳಿದರೆ ವಿಸ್ತೃತವಾಗಿ ಹೋಗ್ತಾ ಇರೋದು. ಆಗಲೇ ನಮಗೇನೋ ಒಂದಷ್ಟು ಸಾಮಗ್ರಿ ಸಿಗುತ್ತೆ. ನಾನು ನಮ್ಮ ಅಣ್ಣನ ಬಗ್ಗೆ ಒಂದೆರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಕಾವ್ಯಗಳನ್ನು, ಸಂಸ್ಕೃತ ಕನ್ನಡ ಕಾವ್ಯಗಳನ್ನು ತುಂಬ ಶ್ರದ್ಧೆಯಿಂದ ಸ್ವಂತ ಪರಿಶ್ರಮದಿಂದ ಅಧ್ಯಯನ ಮಾಡ್ತಾ ಇದ್ದವನು ನಮ್ಮಣ್ಣ. ವೆಂಕಟೇಶ ಉಪಾಧ್ಯಾಯರು ಮತ್ತು ಗಣೇಶರು ಬಹಳ ಹಳೇ ಸ್ನೇಹಿತರು. ನನಗಿಂತೂ ಮೊದಲು ನಮ್ಮ ಅಣ್ಣನ ಪರಿಚಯ ನಮ್ಮ ಗಣೇಶರಿಗಾಗಿತ್ತು. ಅದು ಅವಧಾನದ ಮೂಲಕವೇ. ಗಣೇಶರಿಗೆ ಸಿಕ್ಕಿದವರೆಲ್ಲರೂ ಬಹುಶಃ ಅವಧಾನದ ಮೂಲಕವೇ ಇರಬೇಕು. ಆ ಅವಧಾನದಲ್ಲಿ ಗಣೇಶರ ಅವಧಾನ ಆಗ್ತದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ, ಅರ್ಧ ಉತ್ತರ ಕನ್ನಡದಲ್ಲಿ, ಮತ್ತು ಮೇಲೆ ಮಲೆನಾಡು, ಆ ಕಡೆ ಕಾಸರಗೋಡಿನ ಪ್ರಾಂತದಲ್ಲಿ ನಿಷೇಧಾಕ್ಷರಿ ಅನ್ನುವಂತಹ ಸ್ಥಾನ ತಪ್ಪದೇ ವೆಂಕಟೇಶ ಉಪಾಧ್ಯಾಯರಿಗೆ ಇರ್ತಾ ಇತ್ತು. ಯಾಕೆ ಅಂತ ಹೇಳಿದರೆ ಆ ನಿಷೇಧಾಕ್ಷರಿ ಅನ್ನೋದೇ ಒಂದು ಶಬ್ದ ಪ್ರಪಂಚ. ನಮ್ಮ ಅಣ್ಣನಿಗೆ ಈ ಭಾಷಾ ಪ್ರಪಂಚದಲ್ಲಿ ಅತ್ಯಂತವಾದಂತಹ ಆಸಕ್ತಿ. ಶಬ್ದಮಣಿ ದರ್ಪಣ ಇರಬಹುದು, ಸಿದ್ಧಾಂತ ಕೌಮುದಿ ಇರಬಹುದು, ಎಲ್ಲವೂ ಮುಖೋದ್ಗತವಾಗಿ ಮಾಡಿಕೊಂಡಂಥವನು ಅವನು. ಹಾಗಾಗಿ ಅವನಲ್ಲಿ ಇರುವಂತಹ ದುರ್ಗುಣ ಯಾವುದು ಅಂದರೆ, ಹರಿಶ್ಚಂದ್ರ ಕಾವ್ಯದಲ್ಲಿ ನಿನ್ನೆ ಅವರು ಅದನ್ನು ದುರ್ಗುಣವನ್ನು ಸುಗುಣವಾಗಿ, ಸುಗುಣವನ್ನು ದುರ್ಗುಣವಾಗಿ ಕವಿಗಳು ಹೇಗೆಲ್ಲ ಮಾರ್ಪಡಿಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ವೆಂಕಟೇಶ ಉಪಾಧ್ಯಾಯರಲ್ಲಿದ್ದಂತಹ ಒಂದು ದುರ್ಗುಣ ಅಂದರೆ ನಿರ್ದಯತೆ, ನೈಷ್ಠುರ್ಯ, ಕಾಠಿನ್ಯ. ಯಾವುದರಲ್ಲಿ ಅಂತ ಹೇಳಿದರೆ, ಒಬ್ಬ ಮಾತಾಡೋದ್ರಲ್ಲಿ ಪ್ರಯೋಗಿಸುವಂತಹ ಶಬ್ದದ ವಿಷಯದಲ್ಲಿ ಅತ್ಯಂತ ನಿರ್ದಯ. ಅದು ಎಂತಹ ಸಭೆ ಇರಲಿ, ಅಲ್ಲಿ ಎಷ್ಟೇ ದೊಡ್ಡವರು ಕೂತಿರಲಿ, ಅಲ್ಲಿ ಅವರಿಗೆ ತಿಳುವಳಿಕೆ ಕೊಡೋದೋ ಅಥವಾ ಅವರು ಬಾಯಿ ಮುಚ್ಚಿಸೋದೋ ಖಂಡಿಸೋದೋ ಏನೋ ಒಂದು ಮಾಡದೇ ಇದ್ದರೆ ಅವರಿಗೆ ವೆಂಕಟೇಶೋಪಾಧ್ಯಾಯತ್ವ ಅನ್ನುವುದು ಪ್ರತಿಷ್ಠಿತವಾಗ್ತಿರಲಿಲ್ಲ. ಅದಕ್ಕಾಗಿ ಸಾಕಷ್ಟು ಜನರನ್ನು ಎದುರು ಹಾಕ್ಕೊಂಡಿದ್ದಾನೆ. ಬಹುಶಃ ಗಣೇಶರು ಇನ್ನೂ ಹೆಚ್ಚಿನ ವೈರಿಗಳನ್ನು ಸಂಪಾದಿಸಿದ್ದಾರೆ. ಅವನು ಹೇಳಿ ಕೇಳಿ ಯಕ್ಷಗಾನದ ತಾಳಮದ್ದಲೆಯಲ್ಲಿ ತುಂಬ ಮಂಚೂಣಿಯಲ್ಲಿದ್ದ ಮಾತು ಮೊನ್ನೆ ಹೇಳಿದ್ನಲ್ಲ, ತಾಳಮದ್ದಲೆ ಅನ್ನುವಂಥದ್ದು ಶುದ್ಧ ಶಬ್ದ ಪ್ರಪಂಚ. ಅದು ಅವರವರು ವಕಾಲತ್ತು ಮಾಡುವಂಥದ್ದು, ಒಂದು ಪಾತ್ರವನ್ನು ವಹಿಸಿಕೊಂಡು. ಪಾಪ ಯಾರೋ ಹಣೆ ಬರಗೆಟ್ಟವರು ಇವನ ಎದುರು ಬಂದವರು ಅಪಶಬ್ದಗಳನ್ನು ಸಹಜ, ಅವರಿಗೆ ಶಬ್ದದ ಬಗ್ಗೆ ಯಾರಷ್ಟು ಚಿಂತನೆ ಮಾಡ್ತಾರೆ. ಅಪಶಬ್ದವನ್ನು ಪ್ರಯೋಗಿಸಿದ್ರು ಅಂದರೆ ಒಂದು ಪಾತ್ರವಾಗಿ ಈ ವೆಂಕಟೇಶ ಉಪಾಧ್ಯಾಯ ಎನ್ನುವ ವ್ಯಕ್ತಿ ಅವನನ್ನು ತಿದ್ದದೇ ಇರಲಿಲ್ಲ. ಅಲ್ಲಿವರೆಗೂ ಕೂಡ ಆ ನಿಷ್ಠುರತೆ ಇತ್ತು. ಇದು ಬಹುಶಃ ಗಣೇಶರ ಉಡುಪಿಯ ಅವಧಾನದಲ್ಲಿರಬಹುದು. ಅಣ್ಣ ಹೇಳಿದ್ದದು ಯಥಾ ಪ್ರಕಾರ ಅವನು ನಿಷೇಧಾಕ್ಷರ ಏನೋ ಕೃಷ್ಣನ ಕುರಿತು ವಸ್ತುವನ್ನು ಕೊಟ್ಟದ್ದು. ನಮ್ಮ ಅಣ್ಣ ನಿಷೇಧಾಕ್ಷರಕ್ಕೆ ವಸ್ತು ಕೊಡುವಾಗ ಮಹಾಭಾರತ ರಾಮಾಯಣದ್ದೊಂದು ಸಂದರ್ಭವನ್ನು ಕೊಡ್ತಿದ್ದ, ವರ್ಣನೆಕ್ಕಿಂತ ಹೆಚ್ಚು ಅಲ್ವಾ. ವಾಲಿ ರಾಮರ ಸಂವಾದದಲ್ಲಿ ಬರುವಂತಹ ಒಂದು ವಿಷಯ. ಈ ಥರದಲ್ಲಿ ಕೃಷ್ಣನ ಬಗ್ಗೆ ಏನೋ ಇರಬೇಕು. ಇವರು ಈ ಜಟಾಪಟಿ ನಡೀತಿರುವಾಗ ಅಕ್ಷರ ನಿಷೇಧದ್ದು ಕೃಷ್ಣನನ್ನು ತರಲಿಕ್ಕೋ ಅಥವಾ ಕೊಳಲನ್ನು ತರಲಿಕ್ಕೇನೋ ಮ ಮತ್ತು ಸ್ಕ ಅನ್ನೋದು ಎರಡು ಅಕ್ಷರ ಬಂದಿತ್ತು. ಅವನು ಮುಂದೆ ರ ಅನ್ನೋದನ್ನು ನಿಷೇಧ ಮಾಡಿದ. ಆಗ ಇವರು ಉದ್ಗರಿಸಿದ್ರಂತೆ, ಇದು ಅಸಾಧಾರಣವಾದದ್ದು ಅಂತ. ಯಾಕಂದ್ರೆ ತೀರಾ ಅಪರೂಪದ ಶಬ್ದ ಮಸ್ಕರ ಅಥವಾ ಮಸ್ಕರಿ. ಅಂದರೆ ಅಷ್ಟರ ಮಟ್ಟಿನ ಒಂದು ನಿಗಾ ಇಡ್ತಾ ಇದ್ದ ಅವನು ಅಂತ. ಇದೆಲ್ಲ ಇದ್ದದ್ರಿಂದಲೇ ಕಸ್ತೂರಿಯಲ್ಲಿ ಅವನು ಶಬ್ದ ಸಂಸಾರ ಅನ್ನುವಂತಹ ಒಂದು ಸಿರೀಸ್ ಅವನು ಸಾಯುದ್ರವರೆಗೂ ಬರೀತಾ ಇದ್ದ, ಒಂದು ಅಂಕಣ ಬರ್ತಾ ಇತ್ತು. ಆಯಿತು, ಇಂತಹ ಒಂದು ನಿಷ್ಠುರತೆ ಅವನಿಗೆ ಯಾಕೆ ಬಂತು ಅನ್ನೋದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಷ್ಟೆಲ್ಲ ಅವನು MA 2-3 MA ಮಾಡಿಕೊಂಡಿದ್ದ, 2-3 ವಿದ್ವತ್ತಾಗಿತ್ತು ಸಂಸ್ಕೃತದಲ್ಲಿ.
ಮತ್ತು ಕನ್ನಡ ಹಿಂದಿ ಏನೋ ರಾಷ್ಟ್ರಭಾಷೆ ಅದು ಇದು ಹೇಗೆಲ್ಲ ಇತ್ತು, BEd ಎಲ್ಲ ಮಾಡ್ಕೊಂಡಿದ್ದ. ಇಷ್ಟೆಲ್ಲ ಮಾಡ್ಕೊಂಡಿದ್ರೂ ಅವನು ಶಾಲೆಗೆ ಹೋಗಿರಲಿಲ್ಲ. ಅಂದರೆ ನಾವು ಹೇಳೋ ಅಕಾಡೆಮಿಕ್ ಸ್ಕೂಲ್ ಅಂತ ಏನು ಹೇಳ್ತೇವೆ, ಶಾಲೆಗೆ ಹೋಗಿಲ್ಲ. ಸಂಸ್ಕೃತಾಧ್ಯಯನವೇ ಅವನ ಜನ್ಮದಿಂದ ಆರಂಭ ಆಗಿರೋದು. ವೇದಾಧ್ಯಯನ ಶೃಂಗೇರಿಯಿಂದ ಶುರುವಾಗಿ ಆಮೇಲೆ 12ನೇ ವರ್ಷಕ್ಕೆ ಅವನು ಉಡುಪಿಯಲ್ಲಿ ಸಂಸ್ಕೃತಾಧ್ಯಯನ ಶುರು ಮಾಡಿ ಪ್ರಥಮ ಕಾವ್ಯ, ಸಾಹಿತ್ಯ, ವಿದ್ವತ್ತು ಅಂತ ಹೀಗೆ ಹೋದ. 1ನೇ ಕ್ಲಾಸನ್ನು ಪಾಸಾಗಿಲ್ಲ. ಶಾಲೆಯಲ್ಲಿ ಮೇಷ್ಟ್ರಾಗುವ ಅನಿವಾರ್ಯತೆ ಬಂದಾಗ ಪ್ರೈವೇಟಾಗಿ SLC ಕಟ್ಟಿರೋದು ಅವನು. ಅದು ಅವನಿಗೆ 25-26 ವರ್ಷ ಆದಾಗ. ಯಾಕೆ ಶಾಲೆ ಹೋಗಿಲ್ಲ ಅನ್ನೋದು ಪ್ರಶ್ನೆ ಬರುತ್ತಲ್ಲ, ಅದೊಂದು ಸ್ವಾರಸ್ಯಕರವಾದ್ದು. ಅದು ನಿಮ್ಮ ಜೀವನದಲ್ಲೂ ಕೂಡ ಇಂಥದ್ದು ಅನುಭವಕ್ಕೆ ಬಂದಿರಬಹುದು. ಅವನಿಗೆ 6-7ನೇ ವಯಸ್ಸಿನಲ್ಲಿ ನಾವಿದ್ದಂತಹ ತಲಕಳಲೆ, ಈಗ ಮುಳುಗಡೆ ಪ್ರದೇಶ ಆಗಿದೆ, ಅಲ್ಲಿದ್ದಿದ್ರು. ನಮ್ಮ ತಂದೆಯವರೊಂದು ದೇವಸ್ಥಾನದ ಅರ್ಚಕರಾಗಿದ್ದರು. ಮುಂಚವೃತ್ತಿ ನಮ್ಮ ತಂದೆಯವ್ರದ್ದು. ಮನೆ ಇಲ್ಲ, ಮಠ ಇಲ್ಲ, ಸೂರಿಲ್ಲ, ಮಾರಿಲ್ಲ. ಹಾಗೆ ಶಾಲೆಗೆ ಅಲ್ಲಿ ಆ ಕಾಲೋನಿಯಲ್ಲಿದ್ದಂತಹ ಇಂಜಿನಿಯರ್ಸ್ ಎಲ್ಲ, ಅಯ್ಯೋ ನಿಮ್ಮ ಮಕ್ಕಳು ಎಷ್ಟು ಹುಷಾರಿದ್ದಾರೆ, ನೀವು ಅವ್ರನ್ನ ಶಾಲೆಗೆ ಹಾಕದೇ ಇದ್ರೆ ಸರಿಯಾಗಿದ್ರು, ಶಾಲೆ ಹಾಕಿ, ನಮ್ಮದೇ ಇಲ್ಲಿ ಕಾಲೋನಿ ಅದು, ಇಲ್ಲಿ ಸ್ಕೂಲಿಗೆ ಸೇರಿಸಿ ಬಿಡುವ ಅಂತ ತಗೊಂಡೋಗಿ ಸೇರಿಸಿದ್ರು. ಆಗ ಏನು ಈಗಿನ ಹಾಗೇನು ಕಟ್ ಥ್ರೋಟ್ ಏನಿಲ್ಲಲ್ಲ, 2ನೇ ಕ್ಲಾಸಿಗೋ ಏನೋ ಸೇರಿಸಿದ್ದಾರೆ. ನಮಗೆ 3-4ನೇ ವಯಸ್ಸಿಗಾಗುವಾಗಲೇ ಮಗ್ಗಿ ಆ ಈ ಬರೆಯುವುದು, ಓದುವುದು, ಪುಸ್ತಕವನ್ನು ಓದಿ ನಾವು ತಂದೆಯವರಿಗೆ ಒಪ್ಪಿಸಬೇಕಿತ್ತು. ಹೀಗಿದ್ದೆಲ್ಲ ಇದ್ದಿತ್ತು. ಮನೆ ಪಾಠ, ಶ್ಲೋಕಗಳು, 106 ಶ್ಲೋಕಗಳು, ಇವನು ತಗೊಂಡೋಗಿ ಸೇರಿಸಿದ್ರು. ಅವರೆಲ್ಲ ಒತ್ತಾಯ ಮಾಡಿದರು ಅಂತ. 3 ದಿನ ಹೋಗಿದ್ದಾನೆ ಶಾಲೆಗೆ. ವೆಂಕಟೇಶ್ ಉಪಾಧ್ಯಾಯನ್ ಬೃಹಸ್ಪತಿ ಹೋಗಿರುವುದು 3 ದಿನ. 3ನೇ ದಿನ ಆದಮೇಲೆ ಯೂನಿಫಾರ್ಮ್ ಎಲ್ಲ ಅಷ್ಟರೊಳಗೆಲ್ಲ ಹೊಲಿಸಿ ಕೊಟ್ಟು ಬಿಟ್ಟಿದ್ರು. ಬಂದ ಸಾಯಂಕಾಲ ಬಂದು, ನನಗೆ ಆ ಚಿತ್ರ ನೆನಪಿದ್ದೆ. ನನಗಾಗ 4 ವರ್ಷ ಇರ್ಬೋದು. ಆ ಬ್ಯಾಗನ್ನು ಹೀಗೆ ಮಾಡಿ ತಿರ್ಸಿ ಹಾಕಿ, ಅಂದರೆ ನಾನು ಶಾಲೆಗೆ ಹೋಗಿ ಬರ್ತಾ ಇದ್ದೇನೆ ಅಂತ ಒಂದು ತೋರಿಸ್ಕೊಡ್ಬೇಕಲ್ಲ, ಇಲ್ತಾಯಿದ್ರು. ನಮ್ಮ ತಂದೆಯವರು ಸಂಜೆ ಒಂದು 6 ಗಂಟೆಯಿಂದ ನಮ್ಮದು ಏನು ಟ್ರಯಲ್ ಶುರುವಾಗುತ್ತೆ ನಮ್ಮ ತಂದೆಯವರದ್ದು. ಶಾಲೆಗೆ ಹೋಗಿ ಬಂದ್ಯಾನಾ ಅಂತ. ನಮ್ಮದು ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು ಮನೇಲಿ. ಒಂದೇ ಎಂತ ಹೇಳಿಕೊಟ್ಟಿದ್ರು, ಅದು ಹೇಳಿಕೊಟ್ಟಿದ್ದಾರೆ, ಲೆಕ್ಕ ಎಲ್ಲಿ ಹೇಳಿಕೊಟ್ಟಿದ್ದಾರೆ ಅಂತ. ಆಯಿತು, ಕೈಕಾಲು ತೊಳ್ಕೊಂಡು ಬಾ ಅಂದರು. ಕೈಕಾಲು ತೊಳ್ಕೊಂಡು ಬಂದ ಅಂತೂ ಮನೆ ಡ್ರೆಸ್ಸನ್ನು ಉಟ್ಕೊಂಡು ಪಾಠ ಹೇಳು ಅಂತ. ಪಾಠ ಶುರು. ಪ್ರಭವ ವಿಭವದಿಂದ ಶುರುವಾಗಿ ಅದು ಒಂದಷ್ಟು ಶ್ಲೋಕದರೆ ಹೋಗಬೇಕು. ಪ್ರಭವ ವಿಭವ ಆಯಿತು. ಆಮೇಲೆ ಚೈತ್ರ ವೈಶಾಖ ಹೇಳಲಿಕ್ಕೆ ಬಂದ. ನಾನು ಅವನ ಜೊತೆಗೆ ಸಾಥಿ ಅಷ್ಟೇ. ಚೈತ್ರ ವೈಶಾಖ ಹೇಳ್ತಾ ಇದ್ದಾಗ ಎಲ್ಲಿಗೆ ಬಂತು? ಪುಷ್ಯ. ಪುಷ್ಯ ಅಂತ ಬರುತ್ತಲ್ಲ, ಮಾರ್ಗಶೀರ್ಷ, ಪುಷ್ಯ ಆದ ಕೂಡಲೇ ಅದು ಜಂಪಾಗಿ ಹೋಯ್ತು. ಆಶ್ಲೇಷೆ, ಮಗೆ, ಉಬ್ಬೆ, ಉತ್ರೆ ಅಂದ್ಕೊಂಡು ಹೋಯ್ತು ಸೀದಾ. 2ನೇ ಸಲ ಕೇಳಿದರು, ಇನ್ನೊಂದು ಸಲ ಹೇಳು ಚೈತ್ರ ವೈಶಾಖ. ಒಂದು ಸಲ ತಪ್ಪಿದ್ರೆ ಮತ್ತೆ ಸರಿ ಆಗುವುದಿಲ್ಲಲ್ಲ ಯಾವಾಗಲೂ. ಪುನಃ ಪುಷ್ಯದಿಂದ ಆಶ್ಲೇಷೆ, ಅದೇ ಕೊನೆ. ಮರದಿಂದ ಅವನಿಗೆ ಶಾಲೆ ಇಲ್ಲ. ನೀನು ಶಾಲೆಗೆ ಹೋಗಿ ಏನೂ ಕಲಿಬೇಕಾಗಿಲ್ಲ, ನಾನು ಹೇಳಿಕೊಟ್ಟದ್ದು ಕಲಿ ಸಾಕು ನಿನ್ನ ಬದುಕಿಗೆ ಅಂತ. ಈ ರೀತಿಯಲ್ಲಿ ಸ್ವಾಧ್ಯಾಯ ಅನ್ನೋದು ಅವನ 6-7ನೇ ವಯಸ್ಸಿನಲ್ಲಿ ಶುರುವಾಗಿತ್ತು. ಅಂತಹವನ ನೆನಪಿನಲ್ಲಿ ನಾವು ಹರಿಶ್ಚಂದ್ರ ಕಾವ್ಯವನ್ನು ಗಣೇಶರಂಥವರಿಂದ ಕೇಳುವುದು ಕೂಡ ನನಗೆ ವೈಯಕ್ತಿಕವಾಗಿ ನಮ್ಮ ಅಣ್ಣನ ಸ್ಮರಣೆ ಬರುವಂತಹ ಒಂದು ಸನ್ನಿವೇಶವೇ. ಅದಕ್ಕಾಗಿ ಇಷ್ಟು ಉಪನ್ಯಾಸವನ್ನು ಕೊಟ್ಟಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರಿಗೆ ನಾನು ದತ್ತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಕ್ಕೆ ಬಂದಂತಹ ತಮಗೆಲ್ಲ ಹಾರ್ದಿಕವಾದಂತಹ ಧನ್ಯವಾದ. ಒಂದು ಪ್ರಕಟಣೆ. 7-9-2000. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕೀರ್ತಿಶೇಷ ವೆಂಕಟೇಶ್ವರ ಉಪಾಧ್ಯಾಯರ ಸಂಸ್ಮರಣೆಯ ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಹರಿಶ್ಚಂದ್ರ ಕಾವ್ಯದ ಪೂರ್ವ ಭಾಗ ಮುಗಿಯುತ್ತದೆ. ಮುಂದೆ ಅನುಕೂಲಿಸಿದಾಗ ಉತ್ತರ ಭಾಗವನ್ನು ಮಾಡೋಣ. ಮುಖ್ಯವಾಗಿ ಕಾವ್ಯದ ಉತ್ತರ ಭಾಗದಲ್ಲಿಯೇ ಹೆಚ್ಚಿನ ಸ್ವಾರಸ್ಯ, ರಸಭಾವ ಎಲ್ಲ ಇರುವುದು. ಅದು ತುಂಬ ಪ್ರಸಿದ್ಧವೂ ಆದದ್ದು. ಹರಿಶ್ಚಂದ್ರ ಕಾವ್ಯ ಅಂದರೆ ಅದನ್ನೇ ತೆಗೆದುಕೊಂಡು ಮಾತನಾಡ್ತಾರೆ, ಕಾವ್ಯವಾಚನವನ್ನು ಮಾಡ್ತಾರೆ. ಈ ಭಾಗಗಳನ್ನು ಸ್ವಲ್ಪವೂ ಸ್ಪರ್ಶ ಮಾಡುವುದಿಲ್ಲ. ಇಲ್ಲಿ ರಾಘವಾಂಕನ ಎಫೆಕ್ಟೂ ಇದೆ, ಡಿಫೆಕ್ಟೂ ಇದೆ. ಅದು ಸ್ವಲ್ಪ ಜನರಿಗೆ ಪರಿಚಯವಾಗಲಿ, ಒಂದಿಷ್ಟು ಕಡೆ ದಾಖಲೆಯಾಗಲಿ ಅನ್ನುವ ದೃಷ್ಟಿಯಿಂದ ಆ ಪದ್ಯಗಳನ್ನು ತೆಗೆದುಕೊಂಡದ್ದು. ಮತ್ತು
ನಮ್ಮ ಕೊರ್ಗಿ ಉಪಾಧ್ಯಾಯರ ಮನೋಧರ್ಮ ಈ ರೀತಿಯಾದ ವಿವರಗಳನ್ನು ತುಂಬ ಆಸೆ ಪಡುವುದರೊಳಗೆ ಆಗಿತ್ತು. ಅವರು 3, 5 ಈ ರೀತಿ ಒಂದೊಂದು ಸಂಖ್ಯೆಗಳನ್ನು ಕುರಿತೇ ಒಂದೊಂದು ಪುಸ್ತಕ ಬರೆದಿದ್ದಾರೆ. ಉದಾಹರಣೆಗೆ 3ರ ಮಹಿಮೆ ಅಂತಕ್ಕಂಥದ್ದಿರಬಹುದು. ಅಂದರೆ ಸಂಖ್ಯೆದ ಪದಕೋಶಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ಗ್ರಂಥದಲ್ಲಿ ಅನೇಕ ಸಂಖ್ಯೆಗಳನ್ನು ಕುರಿತಾದ ಈ ಥರ ಪದಗಳನ್ನು ಸೇರಿಸಿ ಮಾಡ್ತಾರೆ. ಶ್ರೀವತ್ಸನೆ ಗಂಟು ಇತ್ಯಾದಿ ವೆಂಕಟಾಚಲ ಶಾಸ್ತ್ರಿಗಳು ಮಾಡಿರೋದು. ಇದು ಒಂದೊಂದು ಸಂಖ್ಯೆಗೆ ಒಂದೊಂದು ಪುಸ್ತಕ ಮಾಡಿರತಕ್ಕಂಥದ್ದು. ಡೀಟೇಲ್ಸ್, ದ ರಿಯಲ್ ಡೀಟೇಲ್ ಇಸ್ ದಿ ಡೆವಿಲ್ ಅಂತಾರೆ. ಆ ವಿವರಗಳು ಎಂದೂ ಕಷ್ಟಕಾರಿಯಾದದ್ದು. ರಾದರ್ ಇಟ್ ಬಿಕಮ್ಸ್ ಈಸಿಯರ್ ಟು ಫಿಲಸಫೈಸ್ ದಿ ಥಿಂಗ್ಸ್, ಬಟ್ ಗೋಯಿಂಗ್ ಟು ದ ಡೀಟೇಲ್ಸ್ ಈಸ್ ಡಿಫಿಕಲ್ಟ್ ಅಂತ ಸಾಮಾನ್ಯವಾಗಿ ಹೇಳುವುದುಂಟು. ಒಂದು ಜ್ಞಾನ ಪರಂಪರೆ ಒಂದಿಷ್ಟು ಕಾಲ ಬೆಳೆದು ಬಂದ ಮೇಲೆ ಅದರ ತಾತ್ಪರ್ಯ ಏನು ಅಂತ ಹೇಳುವುದಕ್ಕೆ ಹೆಚ್ಚಿನ ವ್ಯಾಸಂಗ ಬೇಕು, ತಿಳುವಳಿಕೆ ಬೇಕು, ಎಲ್ಲ ಹೌದು. ಆದರೆ ಅದನ್ನು ಗ್ರಹಿಸುವುದಕ್ಕೆ ಹೆಚ್ಚಿನ ಕಷ್ಟ ಬೇಕಾಗೋಲ್ಲ. ಆದರೆ ವಿವರಗಳನ್ನು ಗ್ರಹಿಸುವುದಕ್ಕೆ ಪ್ರತ್ಯೇಕವಾದ ತರಬೇತಿ ಬೇಕು. ಈ ದೃಷ್ಟಿಯಿಂದ ನೋಡಿದಾಗ ಪ್ರತ್ಯೇಕವಾದ ತರಬೇತಿಗೆ ಬೇಕಾಗುವ ಸಾಮಗ್ರಿಯ ನಿರ್ಮಾಣದಲ್ಲಿ ಕೂಡ ಅವರಿಗೆ ತುಂಬ ಆಸಕ್ತಿ ಇತ್ತು. ವ್ಯಾಕರಣದ ಬಗೆಗೆ ಹೇಳಿದ್ರಲ್ಲ, ಆ ಶಬ್ದಶುದ್ಧಿ ಅವರಿಗೆ ತುಂಬ ಇಷ್ಟವಾದದ್ದು. ಆ ಅಂಕಣ ಬರಿತಾ ಇದ್ದರು. ಜೊತೆಗೆ ಅವರು ನಿರಂತರವಾಗಿ ಯಾರೇ ಯಾವುದೇ ಪ್ರಯೋಗ ಮಾಡಿದ್ರೂ ಕೂಡ ಅವರಿಗೆ ಚರ್ಚೆ ಮಾಡಿ ಸ್ಪಷ್ಟ ಮಾಡಿಕೊಳ್ಳಬೇಕು ಅಂತ ಗೊತ್ತಾಗ್ತಾ ಇತ್ತು. ದತ್ತಪದಿ ಅನ್ನುವಂಥ ಒಂದು ಪದಪ್ರಯೋಗದ ಬಗ್ಗೆ ಇರಬಹುದು, ಪೃಚ್ಛಕ ಅನ್ನುವುದಕ್ಕಿರಬಹುದು. ಇದಕ್ಕೆಲ್ಲ ನನ್ನ ಹತ್ರ ಚರ್ಚೆ ಮಾಡಿದರು. ನನಗಂತೂ ದೊಡ್ಡ ಗುರಾಣಿ ರಂಗನಾಥ್ ಶರ್ಮರನ್ನ ಇಟ್ಟುಬಿಡ್ತಾ ಇದ್ದೆ. ನೋಡಿ, ಇವರು ಹೇಳಿದ್ದಾರೆ, ಇವರು ಸಾಧುತ್ವ ತೋರಿಸಿದ್ದಾರೆ ಅಂತ. ಆಗ ಮಾತ್ರ ಅವರು ಒಪ್ಕೊಳ್ತಾ ಇದ್ರು. ಹೌದು, ರಂಗನಾಥ್ ಶರ್ಮರು ಇದನ್ನು ಸೂತ್ರ ಸಮೇತವಾಗಿ ಸಮನ್ವಯ ಮಾಡಿಕೊಟ್ಟಿದ್ದಾರೆ ಅಂದರೆ ಒಪ್ಪಬಹುದು. ಯಾಕೆಂದರೆ ಪ್ರಥಮ ದರ್ಜೆಯ ವೈಯಾಕರಣರು ಅವರು ಅಂತ. ಅದಕ್ಕಿಂತ ಕಡಿಮೆ ಮಟ್ಟದ್ದನ್ನು ಅವರು ಒಪ್ಪುತ್ತಾನೇ ಇರಲಿಲ್ಲ. ನಿರಂತರ ನಿತ್ಯದ ಮಾತುಕತೆಗಳಲ್ಲಿ ಕೂಡ ವ್ಯಾಕರಣ ಶುದ್ಧಿ ಇರಬೇಕು ಅಂತ. ಕನ್ನಡ ಭಾಷೆಗೆ ವ್ಯಾಕರಣ ಶುದ್ಧಿ ತುಂಬ ಕಷ್ಟ. ಅದರೊಳಗೆ ಕೂಡ ಅವರು ಆ ಸಾಧುತ್ವದ ಕಡೆಗೆ ಒಲವಿರ್ತಾ ಇತ್ತು. ಸಾಮಾನ್ಯಕ್ಕೆ ನಾವು ಲೋಕದಲ್ಲಿ ದ್ರಷ್ಟಪುಷ್ಟ, ದಷ್ಟಪುಷ್ಟ ಅಂತೆಲ್ಲ ಹೇಳ್ತಾರೆ. ಅದು ಹೃಷ್ಟಪುಷ್ಟ ಅಂತನ್ನುವುದು ಆಗಿರಬೇಕು ಅಂತ. ಏಕೆಂದರೆ ದಷ್ಟ ಅಂದರೆ ಕಚ್ಚಲ್ಪಟ್ಟವನು, ಪುಷ್ಟವಾಗಿರ್ತಾನೆ ಅಂದರೆ ಏನಾದರೂ ಅರ್ಥ ಉಂಟೆ. ಹೃಷ್ಟ ಸಂತೋಷವಾಗಿರೋವನು, ಪುಷ್ಟ ತುಂಬಿಕೊಂಡಿರೋವನು, ಮೈ ತುಂಬಿಕೊಂಡು ಸಂತೋಷವಾಗಿರ್ತಕ್ಕಂಥವನು. ಅಥವಾ ದೃಷ್ಟಪುಷ್ಟ ನೋಡೋದಕ್ಕೆ ಪುಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾನೆ ಅಂತ. ಈ ಬಗೆಯಲ್ಲಿ ನಿತ್ಯದ ಭಾಷೆಯ ರೂಢಿಯಲ್ಲಿ ಕೂಡ ಶುದ್ಧತೆಯ ಕಡೆಗೆ ಗಮನ ಕೊಡಬೇಕು ಅಂತ. ದಕ್ಷಿಣ ಕನ್ನಡದ ನೆಲದ ಬಗೆಯೇ ಹಾಗೆ. ಅಲ್ಲಿಯ ಮುಳಿಯ ಮುಳಿಯದವರು, ಗೋವಿಂದ ಪೈಗಳವರು, ಕಡವದವರು, ತೆಕ್ಕುಂಜದವರು, ಸೇಡಿಯಾಪು ಅವರು, ಇವರೆಲ್ಲ ಪದಶುದ್ಧಿಯನ್ನೇ ತುಂಬ ಶ್ರದ್ಧೆಯಿಂದ ಸಾಧಿಸಿಕೊಂಡು ಬಂದಿದ್ದರು. ಯಕ್ಷಗಾನದಲ್ಲಿ ವಿಶೇಷತಃ ಇವರಿಗೆ ತುಂಬ ದೊಡ್ಡ ಗೌರವನೀಯ ಸ್ಥಾನದಲ್ಲಿದ್ದಂತಹ ಮಲ್ಪೆ ರಾಮದಾಸ್ ಸಾಮಗರು ಅವರು ಸಾಧುತ್ವಕ್ಕೆ ಮಂಗನೋ ಮಂಗವೋ ಹೇಳುವಂತ. ಮಂಗನು ಬಂದಿತು ಅನ್ನಬೇಕಾ, ಮಂಗವು ಬಂದಿತು ಅನ್ನಬೇಕಾ, ಈ ಬಗೆಯಲ್ಲಿ ಪ್ರಶ್ನೆಗಳು. ಅಂದರೆ ಒಂದು ಭಾಷೆ ಗೌರವನೀಯವಾದ ವಸ್ತು. ಏಕಶಬ್ದ ಸಂಯಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅನ್ನುವಂಥದ್ದು. ಹಾಗಾಗಿ ಕೆ ಕೃಷ್ಣಮೂರ್ತಿಯವರು ಹೇಳುವಂತೆ ಈ ರೀತಿಯ ಶಬ್ದಶುದ್ಧಿಯನ್ನು, ಪದ್ಯ ಸ್ವಾರಸ್ಯವನ್ನು, ರಚನಾ ಶಿಲ್ಪವನ್ನು ಆಸ್ವಾದಿಸೋದಕ್ಕೆ ಅದೊಂದು ಬಗೆಯ ಮೈಂಡ್ ಸೆಟ್ ಅಂತೀವಲ್ಲ, ಅದು ಬೇಕು. ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಒಂದು ಕರ್ನಾಟಕ ಸಂಗೀತದ ರಾಗ ಇರಬಹುದು, ಕಿವಿಗೆ ಇಂಪಾದದ್ದು ರಾಗ ಅನ್ನುವ ಡೆಫಿನೇಷನ್ ಅವ್ರಿಗೆ ಇಷ್ಟವಾಗೋಲ್ಲ. ಆ ಆರೋಹ ಅವರೋಹಗಳಲ್ಲಿ ಇಂತಿಂಥ ಸ್ವರಗಳೇ ಬರ್ತವ್ಯ, ಅದಕ್ಕೆ ಇದೇ ಪ್ರಮಾಣದ ಗಮಕ ಕೊಡ್ತಾರ. ಕೇದಾರ ರಾಗಕ್ಕೂ ಶಂಕರಾಭರಣಕ್ಕೂ ನೀಲಾಂಬರಿಗೂ ಕಾಂಬೋಜಿಗೂ ಎಲ್ಲೆಲ್ಲಿ ವ್ಯತ್ಯಾಸ, ಎಷ್ಟು ಗಮಕದಲ್ಲಿ ವ್ಯತ್ಯಾಸ, ನಾಯಕಿಗೂ ಮತ್ತು ದರ್ಬಾರ್ ರಾಗಕ್ಕೂ ಯಾವ ಮಾತ್ರದ ವ್ಯತ್ಯಾಸ, ಇವುಗಳನ್ನು ತಿಳ್ಕೊಳ್ಳದೇ ಇದ್ದರೆ ಏನು ಪ್ರಯೋಜನ? ಅಲ್ಪತ್ವ, ಬಹುತ್ವ ಇತ್ಯಾದಿಗಳಿಗೇನಿದೆ ಅದು ಹಾಗೇ ಬರಬೇಕು. ಹಾಗಲ್ಲದೆ ಒಂದು ವಿದ್ಯೆ ಉಳಿಯೋದಿಲ್ಲ. ಆ ವಿದ್ಯೆಯನ್ನು ಉಳಿಸಿಕೊಡೋದು ಅದೇ ಬಗೆಯಲ್ಲಿ. ಆ ವಿದ್ಯೆಯನ್ನು ಅರ್ಥಪೂರ್ಣವಾಗಿ ಬೆಳೆಸಿಕೊಡೋದಕ್ಕೆ ಅದನ್ನು ತಿಳಿದು ಅದಕ್ಕಿಂತ ಮೀರಿ ಹೋಗುವ ಆಧಾರಿಯೂ ಉಂಟು. ಒಟ್ಟಿನಲ್ಲಿ ಇವುಗಳೆಲ್ಲ ನನಗೆ ವೆಂಕಟೇಶ್ವರ ಉಪಾಧ್ಯಾಯರನ್ನು ನೆನೆದರೆ ಪರಂಪರೆಯಾಗಿ, ಶರಪರಂಪರೆಯಾಗಿ ಬರುತ್ತದೆ. ಪಾತ್ರಕ್ಕೆ ಒಂದು ಘನತೆ ಇರಬೇಕು. ಸ್ವಕಪೋಲ ಕಲ್ಪಿತವಾಗಿ ಉಚ್ಛೃಂಖಲವಾಗಿ ಬೆಳೆಸುವಂಥದ್ದಲ್ಲ. ಈ ಬಗೆಯ ಒಂದು ನಿಷ್ಠೆ ಅವರದಾಗಿತ್ತು. ಹಾಗಾಗಿ ಅಂಥವರಿಗೆ ಇದು ಪ್ರೀತಿಯಾಗಲಿ ಎನ್ನುವ ಒಂದು ಉಪೋದ್ಘಾತದಿಂದ ನೆನ್ನೆಯ ವೇಶ್ಯಾವಾಟಿಯ ವರ್ಣನೆಯ ಒಂದು, ಅಲ್ಲಿ ಹೆಣ್ಣು ಮಕ್ಕಳು ಮದ್ಯಪಾನ ಯಾವ ಥರ ಮಾಡ್ತಾ ಇದ್ರು ಅನ್ನೋದು ಒಂದೆರಡು ಪದ್ಯಗಳಲ್ಲಿ ಬರುತ್ತದೆ. ಇಂದು ಮೇಧಾತಿಥಿಯ
ಮನ್ವರ್ಥ ಮುಕ್ತಾವಳಿಯನ್ನು ನೋಡ್ತಾ ಇದ್ದೆ. ಯಾತಕ್ಕೂ ಮನುವಿಗೆ ಬಂದ ಮೊದಲ ಅತಿ ಪ್ರಾಚೀನವಾದ ವ್ಯಾಖ್ಯಾನ ಮೇಧಾತಿಥಿಯದು, ಮನ್ವರ್ಥ ಮುಕ್ತಾವಳಿ ಅಂತ. ಅದು ಕುಲ್ಲೂಕ ಭಟ್ಟನು ತುಂಬ ಆಶ್ರಯಿಸ್ತಾನೆ. ಅಲ್ಲಿ ಮೇಧಾತಿಥಿ ಯಾವ್ಯಾವ ರೀತಿಯಲ್ಲಿ ಮದ್ಯಪಾನ ಮಾಡ್ತಾ ಇದ್ರು, ಅದು ಎಷ್ಟು ಮಟ್ಟಿಗೆ ಸಾಧು ಅಸಾಧು, ಅದರ ಚರ್ಚೆಯನ್ನೆಲ್ಲ ಮಾಡ್ತಾನೆ. ಪ್ರಾಚೀನ ಭಾರತದ ಮದ್ಯಪಾನದ ಬಗ್ಗೆಗೇ ಬೇಕಾದಷ್ಟು ಸಂಶೋಧನಾ ಲೇಖನಗಳು, ಗ್ರಂಥ ಎಲ್ಲ ಬಂದಿವೆ. ಫುಡ್ ಆ್ಯಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಇತ್ಯಾದಿ ಗ್ರಂಥ ಜಾಲವೇ ಉಂಟು. ಅದು ನಾವು ಗಮನಿಸಿಕೊಂಡಿರಬೇಕಾದದ್ದು. ನಮ್ಮ ಇಷ್ಟಾನಿಷ್ಟಗಳಿಗೆ ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಆದರೆ ಅವರ ಮದ್ಯಪಾಯಿಗಳ ಮಾತುಗಳು ಹೇಗೆ ತಡಬಡಿಸಿಕೊಂಡು ಬರುತ್ತವೆ, ಇದನ್ನು ಕೂಡ ಕವಿಗಳು ಬರೆದಿದ್ದಾರೆ. ರಾಜಶೇಖರ ಮೊದಲಾದವರಲ್ಲಿ ಜಗನ್ನಾಥ ಪಂಡಿತರಾಜನವರಿಗೆ ಕಾಣುತ್ತದೆ. ಇವನು ಆ ಥರದ್ದೊಂದು ಶಬ್ದಗಳು ಸ್ಖಲಿತವಾಗುವುದಲ್ಲದೆ ಅರ್ಥಕ್ರಮ ಜಾರಿ ಹೋಗುವಂಥದ್ದನ್ನು ಒಂದು ನಾನ್ಸೆನ್ಸ್ ಪೊಯೆಟ್ರಿ ಒಂದು ಬರೆದಿದ್ದಾನೆ. ಯಾಕೆಂದರೆ ಮದ್ಯಪಾಯಿಗಳ ಮಾತುಗಳಿಗೆ ಎಷ್ಟೋ ಬಾರಿ ಅರ್ಥ ಇರುವುದಿಲ್ಲ. ಅದರಿಂದಾಗಿ ಕವಿ ಬಚಾವಾಗಬಹುದು. ವ್ಯಾಕರಣ ಶುದ್ಧಿ ಇರಬೇಕು, ವಾಕ್ಯ ಶುದ್ಧಿ ಇರಬೇಕು. ವ್ಯಾಕರಣ ಪದಶಾಸ್ತ್ರ ಮತ್ತು ವಾಕ್ಯ ಶುದ್ಧಿ ಬೇಕು, ಅದು ಮೀಮಾಂಸೆಗೆ ಸಂಬಂಧಪಟ್ಟಿದ್ದು. ಆದರೆ ಕಾವ್ಯದಲ್ಲವೆರಡೂ ಇಲ್ಲದೇ ಇದ್ದರೆ ದೋಷಭರಿತವಾಗುತ್ತಲ್ಲ, ಅಂದರೆ ಅದು ಯಾರ ಬಾಯಿಂದ ಬರ್ತಾ ಇದೆ? ಹೀಗಾಗಿ ಮದ್ಯಪಾಯಿಯ ಬಾಯಿಂದ ಬರೋದ್ರಿಂದ ತಪ್ಪಾದರೂ ಅದು ಗುಣವೇ ಆಗುತ್ತದೆ, ಔಚಿತ್ಯ ಇದೆ ಅಂತನ್ನುವಂಥದ್ದು ಒಂದು ಚಮತ್ಕಾರ. ಆರುಟ್ಟು ಕಳೆದ ಹೂ ನಿನ್ನ ಬಾಯದು ಕೇತಿ ಮಾರಿಯೇ ಮೂಸಿಕೊಳು ಮುಳಿದಿತ್ತರವರಿವಳ ಆರಿತ್ತರವಣನ್ ಅಣ್ಣನದ ತಂದನೆಲ್ಲಿ ಚಪ್ಪರದ ಮೇಲಿಂದು ನಾಳೆ ನೀರಲ್ಲ ಎಲೆಯಲ್ಲ ನಾಯ ಮರಿಯಲ್ಲ ಸುರಿ ಬಾರೆಲೆಗೆ ಕಿವಿ ಕಲಸಬಾರದಂತಾಗಿ ನೀ ಹಾರುವಿತಿಯೇ ಎಂದು ಕುಡಿದ ಮೂಳಿಯರು ನಗಿಸಿದರು ಬೀದಿಯ ಜನವನು. ಇದಕ್ಕೇನು ಅರ್ಥ ಇಲ್ಲ. ಆರು ಹುಟ್ಟು ಕಳೆದ ಹೂ ನಿನ್ನ ಬಾಯಿ. ನಿನ್ನ ಬಾಯಿ ಯಾರು ಹುಟ್ಟು ಕಳೆದಿರತಕ್ಕಂಥ ಹೂವು ಅಂತ. ಒಂದೊಂದು ಪದದಲ್ಲೂ ಅಸಂಬದ್ಧತೆ. ಕೇತಿ ಮಾರಿಯೇ ಸಂಬೋಧನೆ. ಮೂಸಿಕೊಳು, ನೀನು ಮೂಸಿಕೊಂಡು ನೋಡ್ಕೊ. ಮುಳಿದಿತ್ತರ್ ಅವರಿಗಿವಳ ಆರ್ ಇತ್ತರ್, ಯಾರು ಮುನಿಸಿಕೊಂಡು ಇತ್ತದ್ದು ಅವರಣ್ಣನ್ ಅದ ತಂದನ್ ಎಲ್ಲಿ ಚಪ್ಪರದ ಮೇಲೆ ಇಂದು ನಾಳೆ ಅದನ್ನು ತಂದಿದ್ದ. ಇದು ಭೂತಕಾಲವನ್ನು ಹೇಳೋದಕ್ಕೆ ವರ್ತಮಾನ ಭವಿಷ್ಯತ್ತುಗಳ ದಿವಸಗಳನ್ನು ಹಿಡಿದಿರ್ತಕ್ಕಂಥದ್ದು. ನೀರಲ್ಲ ಎಲೆಯಲ್ಲ ನಾಯಮರಿಯೂ ಅಲ್ಲ, ಅದು ಹೂವು. ಸುರಿಯಬಾರ್ ಎಲೆಗೆ, ಸುರಿಯೋದಕ್ಕೆ ಬಾ, ಕಿವಿ ಕಲಸಬಾರದು. ಏನೂ ಅರ್ಥ ಇಲ್ಲ, ಛಂದೋಬದ್ಧವಾಗಿದೆ ಅಷ್ಟೇ. ನಾನ್ಸೆನ್ಸ್ ಪೊಯಿಟ್ರಿ ಅಂತಾರಲ್ಲ ಆ ರೀತಿಯಾದ. ಕಾಶಿಗೆ ಹೋದ ನಂಬಾವ ಕಬ್ಬಣದ ದೋಣಿಲಿ ರಾಶಿ ರಾಶಿ ಗಂಗೆ ಅಂತಾರೋಕ್ ಸೊಳ್ಳೆ ಪರದೆಯಲ್ಲಿ ಅಂತ ಕೈಲಾಸಂ ಹೇಳ್ತಾರೆ. ಇಲ್ಲಿ ಆ ವಾಕ್ಯದ ಮಟ್ಟಿಗಾದರೂ ಅರ್ಥ ಉಂಟು, ಇಲ್ಲ ಅದೂ ಇಲ್ಲ. ಹಾರಿವಿತಿಯೇ ನೀನು, ನೀನು ಬ್ರಾಹ್ಮಣಿಯ ಕುಡಿದಿದ್ದೀಯಾ ಅಂತ ಹೇಳಿ ಮೂಳಿಯರು, ಕುಡಿದಂಥ ಮೂರ್ಖರು, ಆ ಸ್ತ್ರೀಯರು ನಗಿಸಿದರು ಜನರನ್ನ ಅಂತ. ಮತ್ತೆ ವಿರಹ ದಿಗ್ಧರಾದವರು, ವಿರಹ ದಗ್ಧರಾದವರು ಯಾವ ರೀತಿ ಮಾತಾಡ್ತಾರೆ ಅದು ಅಸಂಬದ್ಧವೇ ಆಗಿರ್ತದೆ. ಬ್ರಹ್ಮಜ್ಞಾನಿಯೂ ಅಸಂಬದ್ಧವಾಗಿ ಮಾತಾಡ್ತಾನೆ, ಪಿಶಾಚೋನ್ಮತ್ತ ಬಾಲವತ್ ಅಂತಂದ ಮೇಲೆ ಇನ್ನು ವಿರಹಿಣಿಯರ ವಿರಹಿಗಳ ಬಗ್ಗೆ ಹೇಳುವುದು ಉಂಟು. ಕಾಮಾರ್ಥಾಹಿ ಪ್ರಕೃತಿ ಕೃಪಣಾ ಚೇತನಾ ಚೇತನೇಶು. ಇಲ್ಲಿ ಕಂಕಣವನೆಚ್ಚು ಕಾಡಿಗೆಯ ಕೈಯಲ್ಲಿ ತೊಡಿಸು ಕುಂಕುಮವನ್ ಓ ಒಡೆ ಎಡಕೆಯಂ ಹೂಸು ಹಣೆಯಲಿ, ಅಂದರೆ ಪೂಸು ಹಚ್ಚು. ಕಂಕೊಳಲಿ ಇಕ್ಕು ಮೂಗುತಿಯ ನಾಸಿಕದಲ್ಲಿ ಸಾದ ತೊಡೆ ಎಂದೆಂಬಳು ಬಿಂಕದಿಮ್ಮೆರೆವ ಕಡೆವವನು ತುರುಬಿನೊಳಿಕ್ಕು ಭೊಂಕೆಂಬ ಅಳಿಗಳಂ ಕಾಲೊಳಗೆ ಕಟ್ಟೆಂದು ಶಂಕರಾರ್ಯ ತಾಪದಿಂ ಮರುಳ್ಗೊಂಡಳೊಬ್ಬಳು ಮನೆಯ ಮುಂದೆ ಮುಗುದೆ. ಒಬ್ಬ ಮುಗ್ದೆ ಶಂಕರಾರ್ಯ ತಾಪದಿಂದ, ಮದನ ತಾಪದಿಂದ ಕಂಗಾಲಾಗಿ ಕಂಕಣವನ್ನು ಎಚ್ಚು, ಕಾಂಕಣವನ್ನು ಕಣ್ಣಿಗೆ ಹಚ್ಚು, ಕಾಡಿಗೆಯ ಕೈಯಲ್ಲಿ ತೋಡಿಸು, ಕಾಡಿಗೆಯನ್ನು ಕೈಗೆ ತೋಡಿಸು, ಕಂಕಣವನ್ನು ಕಣ್ಣಿಗೆ ಹಚ್ಚು, ಕುಂಕುಮವನ್ನು ಒಡೆ, ಕುಂಕುಮವನ್ನು ಒಡೆ, ಅಡಿಕೆಯನ್ನು ಒಡೆಯಬೇಕಾಗಿದ್ದು, ಅಡಕೆಯಂ ಪೂಸು, ಅಡಕೆಯನ್ನು ಹಚ್ಚು, ಹಣೆಯಲ್ಲಿ ಹಚ್ಚು. ಕಂಕಳಲ್ಲಿ ಇಕ್ಕು ಮೂಗುತಿಯ, ಕಂಕಳಲ್ಲಿ ಮೂಗುತಿಯನ್ನು ಇಡು, ನಾಸಿಕದಲ್ಲಿ ಸಾದನ್ನು ತೊಡೆ, ನಾಸಿಕದಲ್ಲಿ ಸಾದ ತೊಡೆ. ಮತ್ತೆ ಅಸಂಬದ್ಧವೇ. ಬಿಂಕದಿಂ ಮೆರೆವ ಕಡೆವನು ತುರುಬಿನೊಳಗಿಕ್ಕು, ಬಿಂಕದಿಂದ ಮೆರೀತಾ ಇರತಕ್ಕಂಥ ಕಡೆ ವಸ್ತು ಯಾವುದಿದೆ ಅದನ್ನು ತುರುಬಿನಲ್ಲಿ ಇಡುವಂತ, ಅದು ಏನೂ ಗೊತ್ತಿಲ್ಲ. ಭೊಂಕೆಂಬ ಅಳಿಗಳಂ, ಝಂಕಾರ ಮಾಡ್ತಾ ಇರುವ ದುಂಬಿಗಳನ್ನು ಕಾಲೊಳಗೆ ಕಟ್ಟು ಅಂತ ಮತ್ತೆ ಅಸಂಬದ್ಧವಾಗಿ ಮಾತಾಡ್ತಾ ಇದ್ರು ಅಂತ. ಒಂದು ಪದ್ಯ ಹೀಗೆ ಬಂದರೆ ಪರವಾಗಿಲ್ಲ, 4 ಪದ್ಯ ಬರೆದು ಬಿಡ್ತಾನೆ. ಓ ಚೆನ್ನಾಗಿದೆ ಐಡಿಯಾ ಅಂತ ಅಂದುಕೊಂಡು ಬರೆದದ್ದೇ ಸರಿ ಅಂತ. ಆಮೇಲೆ ರಾತ್ರಿ ಮುಗೀತಾ ಬಂತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಆ ಪದ್ಯ ಸೊಗಸು.
ನಾಡೆ ಪುರವೆಲ್ಲವಂ ನೋಡಿ ಕೊಂಡಾಡಿ ಸುಳಿದಾಡಿ ಬಂದರಮನೆಯೊಳೊಡನೆ ಚಮೂಪರೊಡನೆಗೂಡಿ ಮಜ್ಜನ ಭೋಜನಂ ಮಾಡಿ ಪಳವಡಿಸಲು ಸಜ್ಜೆ ಅರಮನೆಯ ಸಾರ್ದು ಮೂಡು ವೆಳನಿದ್ರೆಯ ಸುಖಕ್ಕೈದಿ ನೆನಹ ನೀಡಾಡಿ ರವೆ ಕುಲಜನ್ ಇರುತಿರ್ಪ ಕಾಲದೊಳಿತ್ತ ಬಾಡಿತ್ತು ಚಂದ್ರಮನ ಸೊಬಗು ರಾತ್ರಿ ಸತಿಯ ಜವ್ವನಂ ಹಳತಾದುದು. ಈ ಪದ್ಯದ ಜೀವ ಇರ್ತಕ್ಕಂಥದ್ದು ಈ ಕೊನೆಯ ಸಾಲಿನಲ್ಲಿ. ಹರಿಶ್ಚಂದ್ರ ಎಲ್ಲವನ್ನೂ ಓಡಾಡಿಕೊಂಡು ನೋಡಿ ಕೊಂಡಾಡಿಕೊಂಡು ಬಂದ ಅಂತ. ಅವನು ವೇಶ್ಯಾವಾಟಿಯಲ್ಲಿ ಯಾವ ಚಟುವಟಿಕೆಯಲ್ಲಿ ತೊಡಗಲಿಲ್ಲ, ಸಾಕ್ಷಿಯಾಗಿ ಓಡಾಡ್ತಾ ಇದ್ದ. ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ರಂಗದಲ್ಲೂ ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕು. ನಾನು ಅನೇಕ ಬಾರಿ ಹೇಳಿದ್ದೀನಿ, ವೇಶ್ಯಾವಾಟಿಯ ಆ ಟ್ಯಾಕ್ಸೆಬಿಲಿಟಿ ಅಂತ ಏನಿತ್ತು ಅದನ್ನು ಕಂದಾಯ ತೆರುವಂಥ ಒಂದು ಉದ್ಯೋಗವಾಗಿತ್ತು. ಇಡೀ ವಿಜಯನಗರಕ್ಕೆ ಬೇಕಾದ ಸೈನಿಕ ಸಂಪತ್ತಿ ಏನಿತ್ತು ಆ ಸೈನ್ಯ ಸಂಪತ್ತಿಗೆ ಸಂಬಳ ಕೊಡುವುದಷ್ಟು ವಿಜಯನಗರ ರಾಜ್ಯ ರಾಜಧಾನಿಯಲ್ಲಿರುವ ವೇಶ್ಯಾವೃತ್ತಿಯಿಂದ ತೆರಿಗೆ ಹಾಕದಾಗ ಬರ್ತಾ ಇದ್ದಿದ್ರೊಳಗೆ ಸಾಗ್ತಾ ಇತ್ತು ಅಂತ. ಅಂದರೆ ವಿಜಯನಗರದ ತೆರಿಗೆ, ಆ ಊರಿನ ವೇಶ್ಯೆಯರ ಮೇಲೆ ಹಾಕುವ ತೆರಿಗೆ ಇಡೀ ರಾಜ್ಯದ ಸೇನೆಯ ಸಂಬಳಕ್ಕಾಗ್ತಾ ಇತ್ತು ಅಂತ. ಕೌಟಿಲ್ಯನೂ ಅದಕ್ಕೆ ಗಣಿಕಾಧ್ಯಕ್ಷ, ಸುರಾಧ್ಯಕ್ಷ, ಸೋನಾಧ್ಯಕ್ಷಾದಿಗಳನ್ನು ಇಟ್ಟಿದ್ದ ಅಂತಲೂ ಹೇಳಿದ್ದೀನಿ. ಅದನ್ನೆಲ್ಲ ನೋಡಿಕೊಂಡು ಸಂತೋಷ ಪಟ್ಟುಕೊಂಡು ಬರ್ತಾನೆ ಮತ್ತು ತನ್ನ ಸೇನಾಪತಿಗಳ ಜೊತೆಗೆ ಸ್ನಾನ ಮಾಡಿ ಊಟ ಮಾಡಿ ಮಲಗಿ ಮೂಡು ವೆಳನಿದ್ರೆ ಸುಖಕ್ಕೈದೆ. ಆಗ ಅವನಿಗೆ ನಿದ್ರೆ ಎಳಸಾಗಿ ಬರ್ತಿತ್ತು ಅಂತ. ಅಂದರೆ ರಾತ್ರಿಯ ಕಡೆಯ ಪ್ರಹರದಲ್ಲಿ ಮಲಗಿ ಅವನು ಎದ್ದಾಗ ಬಾಡಿತ್ತು ಚಂದ್ರಮನ ಸೊಬಗು. ಅಲ್ಲಿ ಒಂದು ಧ್ವನಿಯೂ ಚೆನ್ನಾಗಿದೆ. ಇವನು ಏಳೋ ಹೊತ್ತಿಗೆ ಇವನ ಮುಖಚಂದ್ರನ ಮುಂದೆ ಚಂದ್ರ ಬಾಡಿದ್ದ ಅಂತ ಒಂದು, ಮತ್ತು ರಾತ್ರಿ ಸತಿಯ ಜವ್ವನಂ ಹಳತಾದುದು. ಈ ಒಂದು ಉಪಚಾರ ವಕ್ರತಾ ಅನ್ನುವ ಸೊಗಸಿದೆಯಲ್ಲ, ರಾತ್ರಿಯನ್ನು ಒಂದು ಸತಿ ಮಾಡಿ ಆ ರಾತ್ರಿಯ ಶೋಭೆಯನ್ನು ಯೌವನ ಅಂತ ಹೇಳುವುದಿದೆಯಲ್ಲ, ಅಚೇತನದಲ್ಲಿ ಚೇತನತ್ವವನ್ನು ಆರೋಪಣ ಮಾಡುವ ಉಪಚಾರ ವಕ್ರತೆ ತುಂಬ ಸುಂದರ. ಕಾವ್ಯ ಈ ರೀತಿ ಬಂದರೆ ತುಂಬ ಸೊಗಸಾಗಿರ್ತದೆ. ಒಂದು ಸಾಲಿದ್ರೂ ಆ ಪದ್ಯ ಉಲ್ಲೇಖನೀಯ ಅಂತ ಆಗುತ್ತದೆ. ಅದು ಬಿಟ್ಟು ಬುದ್ಧಿ ಚಮತ್ಕಾರಗಳನ್ನು ಹೆಚ್ಚು ಮಾಡಿದರೆ, ನೈಘಂಟುಕವಾದ ಶಬ್ದ ಪ್ರಯೋಗದಲ್ಲೇ ಕವಿ ತನ್ನ ಮನಸ್ಸನ್ನೆಲ್ಲ ಈಡಾಡಿಸಿಕೊಂಡ್ರೆ ಆಗುವಂಥದ್ದಲ್ಲ. ಅದರಿಂದಲೇ ಇಡಿಯಮ್ಯಾಟಿಕ್ ಅಂತೀವಲ್ಲ, ನುಡಿಗಟ್ಟಿನ ತುಂಬುತನ ಇರಬೇಕು ಕಾವ್ಯದಲ್ಲಿ ಅಂತ ಗೊತ್ತಾಗುತ್ತದೆ. ಆಗ ಉದಯವಾದದ್ದು ಹೇಗೆ? ಓರಂತೆ ಕಾಡುವಳಿಯಂಡಲೆಗೆ ಕಂದಿದವು ಕೈರವಂ ಹಗಲು ಹಸಿದ ಚಕೋರಿಗಳ್ ಕುಡಿದು ತೀರಿತ್ತು ಬೆಳದಿಂಗಳ್ ಉಳ್ಳ ಕಳೆಯಂ ಹೀರಿ ಹಿಂಡಿ ಬಿಸುಟಂತಬ್ಜದ ವೈರಿ ಇರೆ ಕಂಡು ಉಮ್ಮಳಿಸಿ ಕೊಂದಿದವು ತಾರಕಗಳೆಂದು ಕೇಳುವ ಬುದಿ ಬಡವಾದುದು ಮಹಾರಾತ್ರಿ ಅಳಿವಾಗಲಿನ್ನು ನೆಲೆಗೆಡಲು ಕಡೆದಿರ್ಪರಾರೀ ಜಗದೊಳು. ಏನೇನಾಯಿತು ಬೆಳಗ್ಗೆ? ರಾತ್ರಿಯ ವೈಭವ ಹೇಗೆ ಹಳಸಿಕೊಳ್ತು? ಕಾಡುವ ಅಳಿ ಅಂಡಲೆಗೆ ಕುಂದಿದವು ಕೈರವಂ. ರಾತ್ರಿಯೆಲ್ಲ ಅರಳಿದಂಥ ಕನ್ನೈದಿಲೆಗಳು, ದುಂಬಿಗಳು ಬಂದು ಮತ್ತೆ ಮತ್ತೆ ಕಾಡ್ತಾ ಇದ್ದರಿಂದ ಅವುಗಳು ಬಸವಳೆದು ಕುಂದಿವೆ ಅಂತ. ಎಷ್ಟು ಚಂದ್ರ ಬರ್ಬೋದು, ಆಹ್ಲಾದ ಆಗಬಹುದು, ಚಂದ್ರಕಾಂತಿಯಿಂದ ಅರಳಬಹುದು, ಆದರೂ ದುಂಬಿಗಳು ಬಂದು ಮತ್ತೆ ಮತ್ತೆ ಕಾಡಿಸ್ತಾ ಇದ್ದರೆ ಬಳಲಿಕೆ ಆಗಿಬಿಡುತ್ತೆ. ನಾವು ಎಷ್ಟೋ ಬಾರಿ ತುಂಬ ಜನ ನಮ್ಮನ್ನು ನೋಡೋಕ್ಕೆ ಬರಲಿ, ನಾವು ಸದಾಕಾಲ ಸಂಗತವಾಗಿರಬೇಕು, ಚಲಾವಣೆಯಲ್ಲಿರಬೇಕು ಅಂತ ಆಸೆ ಪಡ್ತೀವಿ. ಅಂದರೆ ತುಂಬ ಜನ ಬಂದು ಮುತ್ತುಕೊಂಡು ನಿರಂತರವಾಗಿ ನಮ್ಮನ್ನು ಎಡೆಬಿಡದೆ ಬೆಂಬತ್ತುತ್ತಾ ಇದ್ದರೆ ಸಾಕು ಅನಿಸುತ್ತೆ. ಸೆಲೆಬ್ರಿಟಿ ಫುಡ್ಗೆ ಎಷ್ಟು ಜನ ಆಸೆ ಪಡ್ತಾರೆ, ಅದು ಬಂದ ಮೇಲೆ ಸಾಕಪ್ಪ ಅಂತಲೂ ಅಂತಾರೆ. ರಜನಿಕಾಂತ್ ಅಂತವರು ಸಿಟಿ ಮಾರ್ಕೆಟ್ ಹತ್ರ ಯಾವುದೋ ಒಂದು ಹೋಟೆಲ್ನಲ್ಲಿ ಬಂದು ಯಾವುದೋ ಮಫ್ಲರ್ ಸುತ್ತುಕೊಂಡು ಅಲ್ಲಿ ಒಂದು ಕೋಳಿ ತಿಂದು ಒಂದು ಕಳ್ಳು ಬಾಟ್ಲ ಕುಡಿದು ಹೋಗಬೇಕು ಅನ್ನೋದಕ್ಕೆ ಎಷ್ಟು ಒದ್ದಾಡ್ತಾರೆ ಅನ್ನೋದು ಪತ್ರಿಕೆಯಲ್ಲಿ ರಸವತ್ತಾಗಿ ರೋಚಕವಾಗಿ ಬರುತ್ತದೆ. ಪಾಶ್ಚಾತ್ಯ ಪ್ರಪಂಚದಲ್ಲಂತೂ ಇನ್ನೂ ಹೆಚ್ಚು. ಅವರನ್ನು ಬೆನ್ನಟ್ಟಿಕೊಂಡು ಪಾಪರಾಸಿಗಳು ಹೀಗೆಲ್ಲ ಉಂಟು. ಅಂದರೆ ಎಷ್ಟು ಕಷ್ಟ. ಒಮ್ಮೆ ರಾಬರ್ಟ್ ಬ್ರೌನಿಂಗ್ ಅನ್ನುವ ಇಂಗ್ಲಿಷ್ ಕವಿ, ಅವನಿಗೆ ಯಾರೋ ಸಂದರ್ಶಕರು ಕೇಳಿದ್ರಂತೆ, ನಿಮಗೆ ಮತ್ತೆ ಮತ್ತೆ ಜನ ಬಂದು ನೋಡುವುದು ಕಷ್ಟವಾಗುವುದಿಲ್ವಾ ಅಂತ. ಇಲ್ಲ ತುಂಬ ಆಸೆ ಪಡ್ತೀನಿ, ಬಹಳ ಕಾಲ ಇದಕ್ಕಾಗಿ ಕಾದಿದ್ದೇನಂತೆ. ಅವನ ಹೆಂಡತಿ ಲೇಡಿ ಬ್ರೌನಿಂಗ್, ಆಕೆಯೂ ಕವಯಿತ್ರಿ, ಅವಳು ಸಾಮಾನ್ಯ ಕವಯಿತ್ರಿ, ಅದಕ್ಕೆ ಬೇಗ ಪ್ರಖ್ಯಾತಿ ಬಂತು. ಇವನು ಪ್ರೌಢ ಕವಿ, ಅದಕ್ಕೆ ಪ್ರಖ್ಯಾತಿ ವಿಳಂಬವಾಗಿ ಬಂತು. ಹಾಗಾಗಿ ಅಷ್ಟು ವರ್ಷ ಕಾದಿದ್ನಲ್ಲ, ಅದಕ್ಕೆ ಒಂದು ಸಂತೋಷ ಇತ್ತು. ಆದರೆ ಎಲ್ಲರಿಗೂ ಆ ಸ್ಥಿತಿ ಇರೋಕ್ಕೆ ಸಾಧ್ಯ ಅಂತ ಹೇಳೋಕ್ಕಾಗೋಲ್ಲ. ಮತ್ತು ಎಷ್ಟೋ ಜನ ಆ ಸ್ಥಿತಿ ಬರುವವರೆಗೂ ಸಂತೋಷದಲ್ಲಿರ್ತಾರೆ, ಬಂದ ಮೇಲೆ ಕಷ್ಟಪಡ್ತಾರೆ. ಅದು ಆ ಕೈರವಗಳ ಗತಿ. ಹಸಿದ ಚಕೋರಿಗಳು ಕುಡಿದು ತೀರಿತ್ತು ಬೆಳದಿಂಗಳ್. ಇನ್ನು ಹಸಿದ ಚಕೋರ ಪಕ್ಷಿಗಳೆಲ್ಲ ಬೆಳದಿಂಗಳನ್ನು ಹೀರಿಯೇ ಏನೋ ಅದು ಖಾಲಿಯಾಗಿತ್ತು ಅಂತ. ಈ ಒಂದು ಅತಿಶಯೋಕ್ತಿ ತುಂಬ ಚೆನ್ನಾಗಿದೆ. ಉಳ್ಳ ಕಳೆಯಂ ಹಿಂಡಿ ಹೀರಿ ಬಿಸುಟಂತೆ ಅಬ್ಜದ ವೈರೀರೆ.
ಚಂದ್ರನಿಗೆ ಇರುವ ಕಲೆಗಳನ್ನೆಲ್ಲ ಹೀರಿ ಹಿಂಡಿ ಬಿಸುಟಂತೆ ಅವನು ನಿಷ್ಪೀಡಿತನಾಗಿ ನಿಸ್ತೇಜನಾಗಿ ತೋರ್ತಾ ಇದ್ದಾನೆ. ಅವರು ಬೇಂದ್ರೆ ಹೇಳ್ತಾರಲ್ಲ, ಆ ಚಂದ್ರನ ಹೆಣ ತೇಲಿ ಬಂತು ಅಂತ. ಆ ಥರ ಮುಂಜಾನೆ ಆ ಚಂದ್ರ ಅಷ್ಟು ನಿಷ್ಪ್ರಭನಾಗ್ತಾನೆ, ನೀರವ ಆಗ್ತಾನೆ. ಪ್ರಾಚೀ ಮೂಲೆ ತನುವಿವ ಕಲಾ ಮಾತ್ರ ಅವಶೇಷವಾದಂಥದ್ದು ಯಾವುದು ಉಂಟು ಅದನ್ನು ಮೇಘದೂತದ ಉತ್ತರ ಮೇಘದಲ್ಲಿ ಕವಿ ಹೇಳ್ತಾನೆ, ಯಕ್ಷಿ ಯಾವ ಥರ ಇದ್ದಳು ಅಂತ. ಹಗಲು ಕೊನೆಯ ಚಂದ್ರನ ಕಲೆ ಹೇಗೆ ಎಳಸೆಳಸಾಗಿ ತುಂಬ ಪೇಲವವಾಗಿ ತೋರುತ್ತದೆ ಆ ರೀತಿಯಾಗಿದ್ದದ್ದು. ಹಾಗೆ ಚಂದ್ರ ಕಾಣಿಸ್ತಾ ಇದ್ದ. ಕಂಡುಮ್ಮಳಿಸಿ ಕುಂದಿದವು ತಾರಕೆಗಳು. ತಾರಕೆಗಳು ಅಯ್ಯೋ ಪಾಪ ಅಂತ ಚಂದ್ರನಿಗೆ ಗತಿ ಬಂತಲ್ಲ ಅಂತ ಸಂಕಟಪಟ್ಟು ಅವು ನಿಸ್ತೇಜವಾದವು. ಅಬ್ದಿ ಬಡವಾದುದು. ಸಮುದ್ರದ ಭರತ ಎಲ್ಲ ಇಳೀತು. ಟ್ರಫ್ಸ್ ಎಲ್ಲ ಹೋಗಿ ಕ್ರಶ್ಗೆ ಬಂತು. ಕ್ರಶ್ ಹೋಗಿ ಟ್ರಫ್ಗೆ ಬಂತು. ಕೆಳಗೆ ಉಬ್ಬರ ಇಳೀತು. ಮಹಾರಾತ್ರಿ ಅಳಿವಾಗಲಿನ್ನು ನೆಲೆಗೆಡಲು ಕಡೆದರ್ಪರಾರೀ ಜಗದಳು. ಮಹಾರಾತ್ರಿ ಅಳೀತು. ಈ ನೆಲೆ ಕೆಟ್ಟ ಮೇಲೆ ಯಾರದ್ರ ಜೊತೆಗಿರ್ತಾರೆ ಅಂತ. ಎಲ್ಲವೂ ಅನುಕೂಲವಾಗಿರೋವರೆಗೆ, ಅನುಕೂಲ ಹೋದ ಮೇಲೆ ಇಲ್ಲ. ಈ ಮಹಾರಾತ್ರಿ ಎನ್ನುವ ಪದ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾದ, ಎಷ್ಟು ಭವ್ಯವಾದ ರಾತ್ರಿಯಾದರೂ ಅದಕ್ಕೊಂದು ಕೊನೆ ಇದೆಯಲ್ಲ, ಹಾಗಾಯಿತು ಅಂತ ಕವಿ ಹೇಳ್ತಾನೆ. ಮುಂದೆ ಸೂರ್ಯೋದಯ ಆಗುತ್ತದೆ. ನಾಡೆ ಕೆಂಬಳಗನ್ ಒಳಕೊಳ್ಳುತ್ತಿದ್ದುದಿಂದ್ರಾಶೆ ಓಡತೊಡಗಿತು ಸಾಗರದ ಪೆರ್ಚುಗೆ ಮೊಗಂ ಬಾಡತೊಡಗಿತ್ತು ಕೈರವ ಕುಲಂ ಹರುಷದಿ ವಿಕಾಸದಿಂ ಪರಿಮಳವನು ತೀಡತೊಡಗಿತ್ತು ತಂಬೆಲರು ತಾವರೆಯರಲ ಕೂಡತೊಡಗಿತ್ತು ಚಕ್ರಂ ಮುದಯಗಿರಿಯೆಡೆಯಲ್ಲಿ ಮೂಡತೊಡಗಿತ್ತಿನನ ಬಿಂಬ ಜೀವರ ಜ್ಞಾನ ಜ್ಯೋತಿ ಯುದಿಸುವಂದದಿ. ಎಲ್ಲ ಕಡೆಗೂ ಕೆಂಬಳಕು ಬರ್ತಾ ಇದೆ. ಇಂದ್ರಾಶೆ ಇಂದ್ರಾಶೆಯಿಂದ ಅಂದರೆ ಇಂದ್ರ ದಿಕ್, ಆಖಂಡಲ ದಿಶಾ ಅಂತ ಪೂರ್ವ ದಿಕ್ಕಿಂದ ಓಡತೊಡಗಿತು ಸಾಗರದ ಪೆರ್ಚುಗೆ. ಸಮುದ್ರದ ರೆಸಿಷನ್ ಇದು ಚೆನ್ನಾಗಿ ಗಮನಿಸಿದ್ದಾನೆ. ರಾತ್ರಿ ಸಮುದ್ರ ಅಬ್ಬರ ಬಂದು ದಡ ಮೀರಿ ಬಂದಿರುವುದು. ಬೆಳಗ್ಗೆ ಸಮುದ್ರದ ತೀರಕ್ಕೆ ಹೋಗಿ ನೋಡಿದ್ರೆ ಕೆಲವೊಮ್ಮೆ ಮೀನುಗಳು, ಮುತ್ತಿನ ಚಿಪ್ಪುಗಳು, ಬರಿಯ ಶಂಖಗಳು ಇತ್ಯಾದಿ ಎಷ್ಟೆಷ್ಟೋ ಅವು ಬಂದಿರುತ್ತವೆ, ದಡದಲ್ಲಿ ಬಿದ್ದಿರುತ್ತವೆ. ಆ ಓಡುವ ನೀರಿಗೆ ತಾವೂ ಸೇರಿ ಓಡುವುದಕ್ಕಾಗದೆ ಎಷ್ಟೋ ಬಾರಿ ಅವು ಅಲ್ಲೇ ನಿಂತು ಬಿಟ್ಟಿರುತ್ತವೆ. ಅವುಗಳ ಅವಶೇಷ ಇರುತ್ತದೆ. ಅದನ್ನು ವಾಸ್ತವವನ್ನು ಗಮನಿಸಿದ್ದಾನೆ. ತುಂಬ ಚೆನ್ನಾಗಿರುವಂತಹ ಪರಿಶೀಲನೆ. ಮೊಗಂಬಾಡ ತೊಡಗಿಸಿತು ಕೈರವ ಕೂಲಂ. ಕೈರವ ಕನ್ನೈದಿಲೆ ಬಾಡಿದೆ. ಹರುಷದಿ ವಿಕಾಸದಿಂ ಪರಿಮಳವನ್ನು ತೀಡತೊಡಗಿತ್ತು ತಂಬೆಲ್ಲರು. ಬೆಳಗಿನ ಪ್ರಭಾತ ವಾತ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೇಡಿಯಾಪು ಕೃಷ್ಣ ಭಟ್ರು ಆ ಬೆಳಗಿನ ತಂಗಾಳಿ ಎನ್ನುವ ಕವಿತೆಯಲ್ಲಿ ಹೇಳ್ತಾರೆ, ಸೂರ್ಯನ ಆ ಆಗಮನ ಅನ್ನುವ ಕನಕ ರಥವನ್ನು ಎಳೆಯುವುದಕ್ಕೆ ಒಂದು ಬೆಳ್ಳಿಯ ಹಗ್ಗದ ಸುರುಳಿಯನ್ನು ಪ್ರಕೃತಿ ಎಸೆದಿದ್ದಾಳ ಅನ್ನುವಂತೆ ಗಾಳಿ ಸುಳಿದು 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 ಬರ್ತಾ ಇದೆ ಅಂತ. ತುಂಬ ಸುಂದರವಾದ ಕಲ್ಪನೆ. ಅವರ ಕಾವ್ಯದಲ್ಲಿ ಬಹಳ ಸ್ವೋಪಜ್ಞವಾದಂತಹ ಅಲಂಕಾರಗಳು, ಸುಮ್ಮನೆ ಮಾಡುವಂಥದ್ದೇ ಅಲ್ಲ. ಒಮ್ಮೆ ಅವರು ಹೇಳ್ತಾರೆ, ಆರ್ಯ ಯಾವುದು, ದ್ರಾವಿಡ ಯಾವುದು, ಹಾಗಾಗಿ ಇದ್ಯಾವುದು ಭಾರತದಲ್ಲಿ ಇಲ್ಲ. ಅದು ಇದ್ದ ಪಕ್ಷದಲ್ಲಿ ಆರ್ಯ ಅನ್ನುವ ತಾಮ್ರ, ದ್ರಾವಿಡ ಅಂತಕ್ಕಂಥ ತವರ ಎರಡೂ ಸೇರಿ ಕಂಚಾಗಿ ಏಕತೆಯ ಕಂಚಿನ ಡಾಢಣಿಸ್ತಾ ಇರ್ತದೆ ಮೊಳಗು ಅಂತ ಹೇಳ್ತಾರೆ. ತಾಮ್ರ ಶಬ್ದ ಮಾಡೋಲ್ಲ. ರಮಣೀಯವಾದ ಶ್ರವಣಾಭಿರಾಮ ಶಬ್ದವನ್ನು ತವರ, ಟಿನ್ ಮಾಡೋಲ್ಲ. ದಿ ಅಲಾಯ್ ಆಫ್ ಕಾಪರ್ ಅಂಡ್ ಟಿನ್ ಇಸ್ ಬ್ರಾನ್ಸ್. ಅದು ಮಾತ್ರ ಶಬ್ದ ಮಾಡುತ್ತದೆ. ಏಕತೆಯ ಶಬ್ದವನ್ನು, ಏಕತೆಯ ಓಂಕಾರ ಘೋಷವನ್ನು ಮಾಡುತ್ತದೆ ಅಂತ ಹೇಳ್ತಾರೆ. ಆ ಥರ ತುಂಬ ಸೊಗಸಾದಂಥದ್ದು ಅವರ ಕಲ್ಪನೆಗಳು. ಹಾಗೆ ಬೆಳಗಿನ ತಂಗಾಳಿ ಬೀಸುತ್ತದೆ. ತಾವರ ಎರಲ ಕೂಡ ತೊಡಗಿತು. ಮತ್ತೆ ತಾವರೆಯ ಆ ಅರಳಿದ ದಳಗಳನ್ನು ಸೇರತೊಡಗಿತ್ತು. ಚಕ್ರ ಉದಯಗಿರಿ ಎಡೆಯ ಚಕ್ರವಾಕ ಸೇರತೊಡಗಿತ್ತು. ತಾವರೆಯ ಹತ್ತಿರಕ್ಕೆ ಬಂತು. ಉದಯಗಿರಿ ಎಡೆಯಲ್ಲಿ ಮೂಡತೊಡಗಿತ್ತಿನನ ಬಿಂಬ. ಉದಯಾದ್ರಿಯಲ್ಲಿ ಸೂರ್ಯೋದಯವಾಯಿತು. ಹೇಗಾಯಿತು ಅಂತಂದರೆ ಅದನ್ನು ತುಂಬ ಚೆನ್ನಾಗಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಜೀವರ ಜ್ಞಾನಜ್ಯೋತಿ ಉದಯಿಸುವಂಥದ್ದು ಅಂತ. ಜೀವರ ಜ್ಞಾನಜ್ಯೋತಿ ಉದಯ ಆಗುವ ಹಾಗೆ ಅದಾಯಿತು ಅಂತ. ಆಮೇಲೆ ಹರಿಶ್ಚಂದ್ರ ತನ್ನ ಪ್ರಾತಃಕೃತ್ಯ, ಶಿವಪೂಜೆ ಇತ್ಯಾದಿಯನ್ನು ಮಾಡುವುದನ್ನು ಕವಿ ಸಂಕ್ಷೇಪದಲ್ಲಿ ಹೇಳಿ, ಅಷ್ಟೊತ್ತಿಗೆ ವಿಶ್ವಾಮಿತ್ರನ ಆ ಒಂದು ಭಯಂಕರವಾದ ಕೃತಕ ಮೃಗ ಪಕ್ಷಿಗಳ ಲೋಕವಿತ್ರಾಸಕ ಸೃಷ್ಟಿಯಿಂದ ಕಂಗೆಟ್ಟ ಜಾನಪದ ಜನರೆಲ್ಲರೂ ಬರ್ತಾರೆ, ಬೇಡರು ಬರ್ತಾರೆ. ಬೇಟೆಯಾಡಿ ಈ ಮೃಗತ್ರಾಸವನ್ನು ನಿವಾರಣೆ ಮಾಡಬೇಕು ಅಂತ ಕೇಳ್ತಾರೆ. ಆಗ ಅವನು ಬೇಟೆಗೆ ಹೊರಡ್ತಾನೆ. ಸಂಸ್ಕೃತ ಕವಿಗಳಲ್ಲಿ ಅಷ್ಟಾದಶ ವರ್ಣಗಳಲ್ಲಿ ಮೃಗಯ ಇದೆ. ಆದರೆ ಯಾರೂ ಕೂಡ ಈ ಕನ್ನಡ ಕವಿಗಳು ವರ್ಣಿಸಿದಂತೆ ವರ್ಣಿಸಿಲ್ಲ. ಇದರ ಬಗ್ಗೆಗೆ ಒಂದು ಸಂಶೋಧನಾ ಪ್ರಬಂಧವೇ ಇದೆ ಕನ್ನಡ ಸಾಹಿತ್ಯದಲ್ಲಿ, ಬೇಟೆ ಅಂತ.
ಸಂಸ್ಕೃತದಲ್ಲಿ ಮೊದಲಿಗೆ ವ್ಯಾಸ ವಾಲ್ಮೀಕಿಗಳಲ್ಲಿ ಒಂದು ಸ್ವಲ್ಪ ಕಾಣಿಸುತ್ತದೆ, ಆದರೆ ವೈವಿಧ್ಯ ಇಲ್ಲ. ಕಾಳಿದಾಸನ ರಘುವಂಶದ 9ನೇ ಸರ್ಗದಲ್ಲಿ ಚೆನ್ನಾಗಿರತಕ್ಕಂಥ ವರ್ಣನೆ ಬಂದಿದೆ. ಆದರೆ ಅದು ತುಂಬ ವಿಸ್ತೃತವಲ್ಲ, ಒಂದಿಷ್ಟು ಅಡಕ ಚೆನ್ನಾಗಿದೆ. ಮತ್ತೆ ಭಾರವಿ, ಮಾಘ ಇವರಲ್ಲಿ ಬೇಟೆಯ ವರ್ಣನೆ ಬರೋದಿಲ್ಲ. ಅವರದು ಹೇಗೋ ಅದನ್ನು ಅಷ್ಟಾಗಿ ಗಮನಿಸಿಲ್ಲ. ಕಿರಾತಾರ್ಜುನೀಯದಲ್ಲಿ ಕಿರಾತನ ಬೇಟೆ ತುಂಬ ಸಪ್ಪೆ, ಏನೂ ಪ್ರಯೋಜನವಿಲ್ಲ. ಭಾರವಿಯ ವಿಷಯದಲ್ಲಿ ರಿಕ್ತ. ಶ್ರೀಹರ್ಷನಲ್ಲಂತೂ ಆ ನಳ ಬೇಟೆಗೆ ಹೋಗುವುದು ಬಂದರೂ ಅದು ಯಾವ ಅಂಥ ದೊಡ್ಡ ಸೊಗಸನ್ನು ತಂದು ಕೊಡಲ್ಲ. ಮತ್ತು ಅವರಿಗೆ ಆ ನೆಲದ ಸಂದರ್ಭದ ಆ ಬೇಡರ ಬದುಕಿನ ವಾತಾವರಣವನ್ನು ಕಟ್ಟಿಕೊಡೋದಕ್ಕೆ ಗೊತ್ತಾಗಲಿಲ್ಲವೋ ಏನೋ ಸಂಸ್ಕೃತದಲ್ಲಿ. ಒಟ್ಟಲ್ಲಿ ಅಷ್ಟು ಕ್ಷೋಧಕ್ಷಮವಾಗಿಲ್ಲ. ಆದರೆ ಕನ್ನಡದಲ್ಲಿ ಪಂಪನಿಂದ ಮೊದಲುಗೊಂಡು ತುಂಬ ಬಂದಿದೆ. ಪಂಪ ಮೊದಲಾದ ಪ್ರಾಚೀನ ಕವಿಗಳು ಅಲ್ಲದೆ, ಅಂದರೆ ಹಳಗನ್ನಡ ಕವಿಗಳಲ್ಲದೆ, ನಡುಗನ್ನಡ ಕವಿಗಳಲ್ಲಿ ರಾಘವಾಂಕನಿಂದ, ನಮ್ಮ ಕುಮಾರವ್ಯಾಸನಲ್ಲಿ ಎಲ್ಲರಲ್ಲಿ ಬಂದಿದೆ. ಆದರೆ ಇವರೆಲ್ಲರಲ್ಲಿ ರಾಘವಾಂಕನದು ತುಂಬ ವಿಸ್ತಾರವಾದದ್ದು. ನಾನು ಬಹಳ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಕವಿಗಳನ್ನು ಕುರಿತಾದ ಹಲವು ಕಾದಂಬರಿಗಳು ಓದಿದ್ದೆ. ರಾಘವಾಂಕನ ಬಗ್ಗೆ ಉಭಯ ಕವಿ ಕಮಲರವಿ ಅಂತಲೇ ಒಂದು ಕಾದಂಬರಿ ಓದಿದ್ದೆ. ಲೇಖಕರು ನನಗೆ ನೆನಪಿನಲ್ಲಿಲ್ಲ. ನಾನು ಓದಿದ್ದು ನನ್ನ 11-12ನೇ ವಯಸ್ಸಿನಲ್ಲಿ ಓದಿದ್ದು. ಅಲ್ಲಿ ಬರುತ್ತದೆ ರಾಘವಾಂಕ ಬೇಡರ ಪಡೆಯ ಜೊತೆಗೆ ಅನೇಕ ದಿವಸ ಓಡಾಡಿ ಈ ಪ್ರಬಂಧವನ್ನು ಬರೆದ, ಈ ಒಂದು ಬೇಟೆಯ ಸಂದರ್ಭವನ್ನು ಬರೆದ ಅನ್ನುವಂತೆ ಅವರ ಲೇಖಕರು ಬರೀತಾರೆ. ಅದು ನನಗೇನು ಚೆನ್ನಾಗಿ ಜ್ಞಾಪಕ ಇದೆ. ಅವನು ಅದನ್ನು ಸಭೆಯಲ್ಲಿ ಓದ್ತಾನೆ. ಓದಿದಾಗ, ಆಹಾ, ನೀವು ಇಷ್ಟು ಪುಳಚಾರ ಬ್ರಾಹ್ಮಣರು, ನಿಮಗೆ ಇದು ಹೇಗೆ ಇಷ್ಟೆಲ್ಲ ಬೇಡತನದ ಬೇಟೆಯ ವಿವರಗಳು ಗೊತ್ತಾಯಿತು ಅಂತಂದರೆ, ಅಲ್ಲಿ ಇದ್ದೊಬ್ಬ ಸ್ನೇಹಿತ ಹೇಳ್ತಾನೆ, ಅಯ್ಯೋ, ಅದಕ್ಕಾಗಿಯೇ ತಿಂಗಳುಗಟ್ಟಲೆ ಬೇಡರ ಪಡೆಯಲ್ಲಿ ಒದ್ದಾಡಿಕೊಂಡು ಅವರ ಬದುಕನ್ನೆಲ್ಲ ಗಮನಿಸಿದ್ದು ವ್ಯರ್ಥವಾಗುತ್ತದೆಯಾ ಅಂತೆಲ್ಲ ಹೇಳಿ. ಈತನ ಕನ್ನಡದ ಕವಿಗಳನ್ನು ಕುರಿತು ಹಲವರು ಕಾದಂಬರಿ ಬರೆದಿದ್ದಾರೆ. ನಮ್ಮ ಪಂಪ ರನ್ನರ ಬಗ್ಗೆ ಹಂಪ ನಾಗರಾಜಯ್ಯನವರೇ ಬರೆದಿದ್ದಾರೆ. ಮತ್ತು ಷಡಕ್ಷರ ದೇವನ ಬಗ್ಗೆ, ಅಲ್ಲಮಪ್ರಭುಗಳ ಬಗ್ಗೆ, ಆಮೇಲೆ ಅಕ್ಕಮಹಾದೇವಿಯ ಬಗ್ಗೆ, ಇವರೆಲ್ಲರ ಬಗ್ಗೆ ತಿಪ್ಪೆ ರುದ್ರಸ್ವಾಮಿಯವರು ಬರೆದಿದ್ದಾರೆ ಕಾದಂಬರಿಗಳನ್ನು. ಮತ್ತು ಸಂಸ್ಕೃತ ಕವಿಗಳ ಬಗ್ಗೆನೂ ಕನ್ನಡದಲ್ಲಿ ಅನಂತ ಪದ್ಮನಾಭ ಸೋಮಯಾಜಿ ಅಂತಲೋ ಅಥವಾ ಪದ್ಮನಾಭ ಸೋಮಯಾಜಿ ಅಂತ ಒಬ್ಬರು, ಮಹಾಕವಿ ಕಾಳಿದಾಸ, ಪಂಡಿತರಾಜ ಜಗನ್ನಾಥ ಅಂತ, ಇವೆಲ್ಲ ನಾನು 11-12ನೇ ವಯಸ್ಸಲ್ಲಿ ಓದಿದ್ದ ಆ ದೂರದ 40 ವರ್ಷದ ಹಿಂದಿನ ಜ್ಞಾಪಕದಿಂದ ಹೇಳ್ತಾ ಇರೋದು. ಮತ್ತವನು ಓದಿದ್ದ ಸಂದರ್ಭವೇ ಬಂದಿಲ್ಲ. ಈಗ ಜ್ಞಾಪಿಸಿಕೊಂಡಾಗ ಅವುಗಳಲ್ಲಿ ಎಷ್ಟೋ ಓರೆ ಕೋರೆಗಳು, ಅಪೂರ್ಣತೆಗಳು ಕಾಣಿಸುತ್ತವೆ. ತರಾಸೂರು, ಪಂಪಾರನ್ನರನ್ನು ಸೇರಿಸಿಕೊಂಡು ತುಂಬ ಸುಂದರವಾದ ಕಾದಂಬರಿ ಶಿಲ್ಪಶ್ರೀ ಅಂತ ಬರೆದಿದ್ದಾರೆ. ಗೊಮ್ಮಟ ಶಿಲ್ಪದ ನಿರ್ಮಾಣದ ಹಿನ್ನೆಲೆಯಲ್ಲಿ ಬಹಳ ಸೊಗಸಾದದ್ದು. ಅದು ಒಂದು ಸ್ವಾರಸ್ಯ. ಅದೇ ತರಹ ನಾನು ಲಕ್ಷ್ಮೀಶ ಕವಿಯ ಬಗ್ಗೆ ಕೂಡ ಅವರ ಲೇಖಕರ ಜ್ಞಾಪಕ ಬರ್ತಾ ಇಲ್ಲ. ಇವನ್ನೆಲ್ಲವನ್ನು 8 ಕವಿಗಳ ಬಗೆಗಿನ ಕಾದಂಬರಿ ಓದಿದ್ದೆ, ಜ್ಞಾಪಕವಾಗ್ತಾ ಇಲ್ಲ. ಈ ಒಂದು ರಾಘವಾಂಕನ ಸಂದರ್ಭದಲ್ಲಿ ಬೇಟೆಯ ವರ್ಣನೆ ಅಷ್ಟು ವಿಸ್ತೃತವಾಗಿದೆ ಅನ್ನೋದು ಆ ಕಾದಂಬರಿಕಾರರು ಗಮನಿಸಿದ್ದು ನನಗೆ ನೆನಪಾಗುತ್ತದೆ. ಹೆಚ್ಚು ಕಡಿಮೆ 1.5 ಸಂಧಿಯಷ್ಟು ವ್ಯಾಪಿಸಿಕೊಳ್ಳುತ್ತದೆ. ಮತ್ತು ಇದು ಆ ಕಾಲದ ಬೇಟೆಯ ಪದ್ಧತಿಗಳನ್ನೆಲ್ಲ ಚಿತ್ರಿಸುತ್ತದೆ. ಅಧ್ಯಯನ ಜಿಜ್ಞಾಸುಗಳಿಗೆ ತುಂಬ ಬೋಧಪ್ರದವಾದ ವಿಷಯ ಉಂಟು. ಆದರೆ ಕಾವ್ಯರಸಿಕರಿಗೆ ಕಡಿಮೆ. ಕಾವ್ಯರಸಿಕರಿಗೆ ಬೇಕಾದದ್ದು ಭಾವೋತ್ಕರ್ಷ. ಮಾನವನ ಜೀವನ ಎಂಥದ್ದು ಅಂತಾಗಬೇಕು. ಮಾನವ ಜೀವನದ ಸ್ಪರ್ಶ ಹೆಚ್ಚಾಗಿ ತೋರಿಕೊಳ್ಳದೇ ಇದ್ದರೆ ಇನ್ನೇನು ಬಂದರೂ ಅದು ಶಾಸ್ತ್ರತ್ವದ ಕಡೆಗೆ ಬರುತ್ತದೆ, ದಾಖಲೆಗಳ ಕಡೆಗೆ ಬರುತ್ತದೆ. ನಮ್ಮಲ್ಲಿ ಈಗಲೂ ಕೂಡ ವೇದ ಕಾವ್ಯ ಅಂತ ಅಬ್ಬರದಿಂದ ವಾದಿಸುವಂಥವರಿದ್ದಾರೆ. ಅದಕ್ಕೆ ಹಿರೇಣ್ಣನವರ ಮಾತು ನಿರ್ಣಾಯಕವಾದ ಉತ್ತರವಾಗುತ್ತದೆ. ವೇದಗಳಲ್ಲಿ ದೇವಕೇಂದ್ರಿತವಾದ ಕಾವ್ಯಭಾವ ರಾಮಾಯಣದಿಂದ ಮಾನವ ಕೇಂದ್ರಿತವಾಯಿತು. ಈ ಅರ್ಥದಲ್ಲಿ ವಾಲ್ಮೀಕಿ ಆದಿಕವಿ ಅಂತ ಅವರು ಸಂಸ್ಕೃತ್ ಸ್ಟಡೀಸ್ ಪುಸ್ತಕದಲ್ಲಿ ಬರುತ್ತಾರೆ. ತುಂಬ ದೊಡ್ಡ ಮಾತಿದು. ಏಕೆಂದರೆ ನನಗೆ ಅದು ಕೊಡು, ಇದು ಕೊಡು, ಇದು ಬೇಡ, ಅದು ಬೇಡ, ಈ ತೊಂದರೆ ಬೇಡ, ಆ ತೊಂದರೆ ಬೇಡ, ಈ ಕಷ್ಟ ಕೊಡಬೇಡ, ಅದು ಕೊಡಬೇಡ, ಅಥವಾ ಇದು ಕೊಡು, ಅದು ಕೊಡು, ಈ ತರಹ ನೀವು ಹೀಗಿದ್ದೀರಿ ಹಾಗಿದ್ದೀರಿ. ಅದು ಬಿಟ್ಟು ಮಾನವನ ಬೇರೆ ಭಾವಗಳು, ಅಂದರೆ ಅರ್ಥಕಾಮಗಳ ಭಾವಗಳು ಬಿಟ್ಟರೆ ವಾತ್ಸಲ್ಯ ಶೃಂಗಾರಾದಿ ಭಾವಗಳು ಯಾವುದೂ ಬರೋದೇ ಇಲ್ಲ. ಈ ಅರ್ಥದಲ್ಲಿ ಕಂಡಾಗ ವೇದದ ಕಾವ್ಯತ್ವ ಅನ್ನೋದು ವೇದ ಕಾವ್ಯಾತ್ಮಕ ಅಂತ ಹೇಳಬೇಕು. ಈಗ ವಚನ ಕಾವ್ಯಾತ್ಮಕ ಅಂದಂಗೆ ಅದೇ ಕಾವ್ಯ ಅಂತ ಜಿದ್ದು ಮಾಡಿದರೆ ಈ ಕಾಲದವ್ರು ಮಾಡಿದಂತೆ ಆಗುತ್ತದೆ, ಯುಕ್ತವಾಗುವುದಿಲ್ಲ. ಆದರೆ ಸಂಶೋಧಕರಿಗೆ ತುಂಬ ಪ್ರಯೋಜನಕಾರಿಯಾದದ್ದು ಸಿಗುತ್ತದೆ. ಒಮ್ಮೆ DL ನರಸಿಂಹಾಚಾರ್ಯರಿಗೆ ಯಾರೋ ಹೇಳಿದ್ರಂತೆ, ಅಯ್ಯೋ ಗೋವಿಂದ ವೈದ್ಯನ ನರಸರಾಜ ವಿಜಯ ಎಂಥ ಜಡ್ಡು ಕಾವ್ಯ, ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು ಅಂತ. ಅದೆಷ್ಟು ಹಾಗೆಲ್ಲ ಅನ್ಬೇಡಿ, ಏನೆಲ್ಲ ಸ್ವಾರಸ್ಯ ಇದೆ, ಅದರೊಳಗೆ ಎಷ್ಟು ಬಗೆಯ ಕತ್ತಿಗಳು ಬರ್ತವೆ ಗೊತ್ತಾ ನಿಮಗೆ ಅಂತ ಹೇಳಿದ್ರಂತೆ.
ನಿಜ. ಅಂದರೆ ಸಾಂಸ್ಕೃತಿಕ ಅಧ್ಯಯನ ಮಾಡುವವರಿಗೆ ತುಂಬ ಸ್ವಾರಸ್ಯಕಾರಿಯಾದದ್ದು. ಕನಕದಾಸರ ಮೋಹನ ತರಂಗಿಣಿಯಲ್ಲಿ ವಿಜಯನಗರ ಕಾಲದಲ್ಲಿ ಎಂತೆಂಥ ರೀತಿಯಲ್ಲಿ ವಸಂತೋತ್ಸವ ಮಾಡ್ತಾ ಇದ್ರು ಅನ್ನುವ ವಿವರಗಳು ತುಂಬ ಬರುತ್ತವೆ. ಏನಂತ ಸೊಗಸು ಸೌಂದರ್ಯ ಅಷ್ಟಾಗಿ ಇಲ್ಲ, ಆದರೆ ಈ ರೀತಿಯಲ್ಲಿ ಪ್ರಯೋಜನಕಾರಿಯಾಗುತ್ತವೆ ಅಂತ. ಹೀಗೆ ಅಧ್ಯಯನಕ್ಕೆ ಪ್ರಯೋಜನವಾಗುವಂಥದ್ದು ತೆಲುಗಿನಲ್ಲಿ ಹಂಸವಿಂಶತಿ ಅಂತ ಒಂದು ಕಾವ್ಯ ಇದೆ. ತೆಲುಗಿನ ಜಾನಪದ ಜೀವನವನ್ನು ತೋರಿಸಿದಂತೆ ಆ ಕಾವ್ಯ ಇನ್ಯಾವ ಕಾವ್ಯವೂ ತೋರಿಸಲ್ಲ. ಅದಾದ ಮೇಲೆ ಬರತಕ್ಕಂಥದ್ದು ಮತ್ತೊಂದು ಕ್ರೀಡಾಭಿರಾಮ. ಕ್ರೀಡಾಭಿರಾಮ ತುಂಬ ಒಳ್ಳೆಯ ಕಾವ್ಯವೂ ಆಗಿದೆ. ಆದರೆ ಹಂಸವಿಂಶತಿಯಲ್ಲಿ ಕಾವ್ಯತ್ವ ಕಡಿಮೆ, ಬಹಳ ಸೊಗಸಾದಂಥ ತೆಲುಗಿನ ಜನಜೀವನ, ಬೆಳೆ ಬೆಳೆಯೋದು ಮೊದಲುಗೊಂಡು ಅದರ ಪರಿಪಾಕ ಎಂಥದ್ದು ಇತ್ಯಾದಿಗಳೆಲ್ಲ ಉಂಟು. ಇರಲಿ, ಹೀಗೆ ಇವುಗಳನ್ನು ನೋಡುವಾಗ ನಾವು ಅನೇಕ ವಿಷಯಗಳನ್ನು, ಅನೇಕ ಆಸಕ್ತಿಗಳನ್ನು ತೆರೆದಿಟ್ಟುಕೊಂಡಿದ್ದರೆ, ಅನ್ಲೆಸ್ ವಿ ಓಪನ್ ಔಟ್ ವೇರಿಯಸ್ ಚಾನಲ್ಸ್, ನಮಗೆ ಈ ಕಾವ್ಯಗಳನ್ನು ಓದುವ ಮನಸ್ಸೇ ಆಗೋಲ್ಲ, ಪುಟ ಮುಂದಕ್ಕೆ ಸಾಗುವುದೇ ಇಲ್ಲ, ದೂರ ಇಟ್ಟುಬಿಟ್ರೆ ಸಾಕಾ ಅಂತ ಅನಿಸುತ್ತದೆ. ಮತ್ತು ಸಾಂಸ್ಕೃತಿಕ ಚರಿತ್ರೆ ಒಂದು ದೇಶದ ಬೆಳವಣಿಗೆಗೆ ತುಂಬ ಪ್ರಯೋಜನಕಾರಿ. ಇವರುಗಳಿಗೆ ಏನಿಷ್ಟ ಇತ್ತು, ಏನಿಷ್ಟ ಇರಲಿಲ್ಲ, ಈ ಕಾಲಕ್ಕೂ ಆ ಕಾಲಕ್ಕೂ ಏನು ವ್ಯತ್ಯಾಸ, ಇವನ್ನೆಲ್ಲ ಗಮನಿಸಬೇಕು. ಉದಾಹರಣೆಗೆ ನೋಡಿ, ನಮ್ಮ ದೇಶದ ಜನರ ಆಹಾರ ಪದ್ಧತಿ ಹೇಗಿತ್ತು ಅಂತ ನೋಡ್ತಾ ಬಂದರೆ ನಮಗೆ ಪ್ರಾಚೀನ ಕಾವ್ಯಗಳಲ್ಲಿ ಕಾಣಿಸುವಾಗಲೂ ಈಗಲೂ ಅದದೇ ಕೆಲವು ರುಚಿಗಳು ಉಳಿದಂತೆ ತೋರುತ್ತದೆ. ಆಯುರ್ವೇದಾದಿ ಗ್ರಂಥಗಳನ್ನು ನೋಡಿದಾಗ ಸ್ವಸ್ಥವೃತ್ತದಲ್ಲಿ ಯಾವುದನ್ನು ಆರೋಗ್ಯಕಾರಿಯಾದ ಆಹಾರ ಅಂದಿದ್ದಾರೆ ಇಂದೂ ನಮ್ಮಲ್ಲಿ ಹಾಗೆ ಬಳಸ್ತಾ ಇದ್ದೀವಿ. ನವನಾಗರಿಕತೆ ಸ್ಥಿತಿ ಬಂದರೂ ಯಾರು ದಿವಸ ಮನೇಲಿ ಅಡುಗೆ ಮಾಡ್ಕೋತಾರೆ ಅವ್ರ ಮನೇಲಿ ಹೀಗೆ ಉಳಿದಿರೋದು, ಬೇರೆ ಥರ ಇಲ್ಲ. ನೋಡಿದಾಗ ಅಷ್ಟು ಅವಿಚ್ಛಿನ್ನವಾಗಿ ಬಂದಿದೆಯಲ್ಲ ಅಂತನ್ನೋದು ತಿಳಿಯುತ್ತದೆ. ದಂಡಿಯ ಗೋಮಿನಿ ವೃತ್ತಾಂತವನ್ನು ಓದಿದಾಗ ಈಗಲೂ ಹೆಚ್ಚು ಕಡಿಮೆ ನಾವು ಒಂದು ಬಾಳೆ ಎಲೆ ಆಗಲಿ ಮತ್ತೊಂದಾಗಲಿ ಅದನ್ನು ಹಾಗೇ ಬಳಸ್ತಾ ಇರೋದು, ಸುಳಿಗೇನೆ ಬೆಲೆ ಕೊಡುವಂಥದ್ದು, ಇವೆಲ್ಲ ಜನಜೀವನದಲ್ಲಿ ಹಾಸುವಕ್ಕಾಗಿರುವುದು ಅಂತ ತಿಳಿಯುತ್ತದೆ. ಅವಕ್ಕೆಲ್ಲ ಪ್ರಯೋಜನಕಾರಿ. ಇಲ್ಲಿ ಕೆಟಲಾಗ್ನಂತೆ ಹಲವು ಪದ್ಯಗಳು ಬರ್ತವೆ ಬಲೆಗಳ ಬಗ್ಗೆ. ಅಷ್ಟು ಪ್ರಾಸಬದ್ಧವಾಗಿ ಬಲೆಗಳನ್ನು ಹೆಣೆದಿದ್ದಾನಲ್ಲ ಅಂತ ಒಂದು ಬೆರಗಾಗುತ್ತದೆ. ತಡಿಕೆ ಒಲೆ, ತಟ್ಟಿ ಒಲೆ, ಹಾಸುವಲೆ, ಬೀಸುವಲೆ, ಕೊಡತಿ ಒಲೆ, ಕೋಲು ಒಲೆ, ತಳ್ಳಿ ಒಲೆ, ಬಲ್ಲಿ ಒಲೆ, ತೊಡಕು ಒಲೆ, ತೋರು ಒಲೆ, ತೊಟ್ಟಿ ಒಲೆ, ಗೂಟ ಒಲೆ, ಕಣ್ಣಿ ಒಲೆ, ಕಾಲು ಒಲೆಯ ಸಿಡಿವ ಒಲೆ, ಸಿಲುಕು ಒಲೆ, ಹಾರು ಒಲೆ, ಜಾರು ಒಲೆ, ಬಡಿಗೆ ಒಲೆ, ಚಾಚು ಒಲೆ, ಗಾಢ ಒಲೆ, ಗೂಢ ಒಲೆ, ಮಡಿಕೆ ಒಲೆ, ಮಂದಸಿನ ಒಲೆ, ಹೊರೆಗಳ ಬೇಡವೆಡೆ ನೆರೆದುದೇನೆಂಬೆನು. ಎಷ್ಟು ಬಲೆಗಳು ನೋಡಿ. ತಡಿಕೆ ಒಲೆ, ತಡಿಕೆಗಳನ್ನು ಕಟ್ಟಿ ಪ್ರಾಣಿಗಳನ್ನು ಅದರೊಳಗೆ ಬರುವಂತೆ ಮಾಡ್ತಕ್ಕಂಥದ್ದು. ತಟ್ಟಿ ಒಲೆ, ತಟ್ಟಿಗಳು ಅಂದರೆ ಬಿದಿರಿನ ಹೇಳಿಗೆಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು. ಹಾಸು ಒಲೆ, ಒಂದು ಕಡೆಗೆ ಬಲೆಯನ್ನು ಹಾಸಿರ್ತಾರೆ, ಅಲ್ಲಿ ಬಂದು ಪಕ್ಷಿಗಳು ಯಾವುದೋ ಬೀಳುತ್ತವೆ. ಬೀಸು ಒಲೆ, ಬೀಸಿ ಹಕ್ಕಿಗಳು ಇತ್ಯಾದಿಗಳನ್ನು ಹಿಡಿತಕ್ಕಂಥದ್ದು. ಕೊಡತಿ ಒಲೆ ಅಂದರೆ ಆ ಬಲೆ ಜೊತೆಗೆ ಒಂದು ದೊಣ್ಣೆಯೂ ಇರುತ್ತದೆ, ಆ ದೊಣ್ಣೆ ಏಟು ಬಿದ್ದು ಆ ಪ್ರಾಣಿ ಚೇತರಿಸ್ಕೊಳ್ಳೋದ್ರೊಳಗಾಗಿ ಬಲೆ ಸಿಕ್ಕಾಕೊಂಡಿರುತ್ತೆ. ಕೋಲು ಒಲೆ, ಕೋಲುಗಳ ಮೇಲೆ ನೆಟ್ಟು ಮಾಡತಕ್ಕಂಥದ್ದು. ತಳ್ಳಿ ಒಲೆ, ತಳ್ಳಿ ಮಾಡತಕ್ಕಂಥದ್ದು. ಬಳ್ಳಿ ಒಲೆ ಅಂತಂದರೆ ಅನೇಕ ನೂಲುಗಳು ಎಳೆ ಎಳೆಯಾಗಿರ್ತಕ್ಕಂಥವು ತೊಡರಿಸಿ ಸಿಕ್ಕಾಕೊಳ್ಳುವಂತೆ ಮಾಡತಕ್ಕಂಥದ್ದು. ಮತ್ತು ತೊಡಕು ಒಲೆ, ಕಾಲು ತೊಡಕುವಂತೆ ಮಾಡತಕ್ಕಂಥದ್ದು. ತೋರು ಒಲೆ, ಕೆಲವು ಬಟಾ ಬಯಲಾಗಿ ತೋರತಕ್ಕಂಥ ಬಲೆಗಳು. ಇನ್ನು ಕೆಲವು ಗೂಢ ಒಲೆ ಅಂತ ಮುಂದೆ ಬರುತ್ತಲ್ಲ, ಅದು ಒಂದು ಅರಿಸಮಾಸವಾದರೂ ಸರಿಯೇ. ಮತ್ತು ತೊಟ್ಟಿ ಒಲೆ, ಒಂದು ಹಳ್ಳ ಮಾಡಿ ಅದರ ಮೇಲೆ ಬಲೆ ಹಾಕಿರೋದು, ಹಳ್ಳಕ್ಕೆ ಬೀಳುವಂತೆ ಮಾಡತಕ್ಕಂಥದ್ದು. ಗೂಟ ಬಲೆ, ಗೂಟಗಳು ಹಾಕಿ ಪೆಗ್ಸ್ ಅದನ್ನು ಹಾಕಿ ಮಾಡತಕ್ಕಂಥದ್ದು. ಕಣ್ಣಿ ಒಲೆ, ದಪ್ಪ ದಪ್ಪದ ಹಗ್ಗಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಕಾಲು ಒಲೆ ಅಂತ ಕಾಲುಗಳು ಸಿಕ್ಕಾಕೊಳ್ಳೋದಕ್ಕೆ ಬೇಕಾದ ಕುಣಿಕೆಗಳನ್ನು ಹಾಕಿ ಮಾಡಿರ್ತಕ್ಕಂಥ ಬಲೆಗಳು. ಸಿಡಿವ ಒಲೆ ಅಂತ ಹೇಳ್ಬಿಟ್ಟು ಎತ್ತಿ ಹಸ್ತು ಬಿಡತಕ್ಕಂಥದ್ದು ಮೊದಲಿಗೆ. ಸಿಲುಕು ಒಲೆ, ಅವುಗಳು ಉಪಾಯವಾಗಿ ಸಿಲುಕುವಂತೆ ಮಾಡೋದು, ಸಣ್ಣ ನೂಲುಗಳಿಂದ ಮಾಡಿರ್ತಕ್ಕಂಥದ್ದು. ಹಾರು ಒಲೆ, ಹಾರಿಸಿ ಮಾಡತಕ್ಕಂಥದ್ದು. ಜಾರು ಒಲೆ, ಮೆಲ್ಲನೆ ಕೆಳಗೆ ಜಾರಿಸಿ ಪ್ರಾಣಿಗಳು ಓಡುವಾಗ ಕೆಳಗಡೆ ಜಾರಿಸಿ ಹಾಕ್ತಕ್ಕಂಥದ್ದು. ಹೀಗೆ ಈ ರೀತಿಯಲ್ಲಿ ಬಗೆ ಬಗೆಯಾದ ಬಲೆಗಳು ಅಂತ ಆ ಕವಿಯನ್ನು ಓದಿಕೊಂಡಾಗ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವರು ಇಷ್ಟು ಕೋಲಾಹಲ ಮಾಡ್ಕೊಂಡು ಹೋಗ್ತಾರೆ. ಮರಸು ಬೇಟೆ ಅಂತ ಬಹಳ ಪ್ರಖ್ಯಾತವಾದದ್ದು. ಮತ್ತು ಗೋರಿವೇಂಟೆ ಅಂತ. ಗೋರಿವೇಂಟೆ ಅಂದರೆ ಒಂದು ಕಡೆಯಿಂದ ಪ್ರಾಣಿಗಳನ್ನು ಓಡಿಸಿಕೊಂಡು ಬರ್ತಕ್ಕಂಥದ್ದು. ಮರಸು ಅಂತಂದರೆ ಒಂದು ಮಂಚಿಗೆ ಎಲ್ಲ ಕಟ್ಟಿ ಮರದ ಮೇಲೆ ಕೂತು ಧನುರ್ಬಾಣಗಳನ್ನು ಹಿಡಿದು, ಆಮೇಲೆ ಕೋವಿಗಳ ಕಾಲದಲ್ಲಿ ಬಂದಾಗ ಕೋವಿ ಇತ್ಯಾದಿಗಳನ್ನು ಹಿಡಿದು ಈಡು ಹೊಡೆಯುವಂಥದ್ದು. ಆ ಪ್ರಾಣಿಗಳಿಗೆ ಪ್ರಚೋದನೆಯಾಗಿ ವಿಶೇಷವಾಗಿ ಹಿಂಸರ ಮೃಗಗಳಿಗೆ ಮಾಡ್ತಾ ಇದ್ದಿದ್ದು ಮರಸು ಬೇಟೆ. ಆಗ ಯಾವುದೋ ಒಂದು ಮೇಕೆಯನ್ನು ಹೋತವನ್ನು ಕಟ್ಟಿರ್ತಾರೆ,
ಅದನ್ನು ತಿನ್ನೋಕ್ಕೆ ಅಂತ ಬಂದಾಗ ಆ ಪ್ರಾಣಿಯನ್ನು ಕೊಲ್ತಕ್ಕಂಥದ್ದು. ಇದು ಹೆಚ್ಚಾಗಿ ರಾತ್ರಿ ಹೊತ್ತು ಮಾಡತಕ್ಕಂಥದ್ದು. ಆ ಪ್ರಾಣಿ ಬರುವುದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮಾಡುವುದು. ಅದಲ್ಲದೆ ಗೋರಿವೆಂಟೆಯಲ್ಲಿ ಸೋಸತಕ್ಕಂಥದ್ದು, ಅದನ್ನು ಸೋಸುವೆಂಟೆ ಅಂತಲೂ ಅಂತಾರೆ. ಒಂದು ಕಡೆಯಿಂದ ಕಾಡನ್ನು ಸೋಸಿಕೊಂಡು ಬರುವುದು. ಮಾಂಸಾಹಾರಿಗಳಲ್ಲದ ಪ್ರಾಣಿಗಳನ್ನು, ಕಾಡಹಂದಿ, ಕಾಡೆಮ್ಮೆ ಇತ್ಯಾದಿಗಳನ್ನು ಮಾಡೋದಕ್ಕೆ ಹಾಗೆ. ಹಾಗಲ್ಲದೆ ಗುಂಡಿಯನ್ನಾಗೋದು ಕೆಡ್ಡ ರೀತಿಯಲ್ಲಿ ಆನೆಗಳನ್ನು ಹಿಡಿತಾ ಇದ್ರು. ಅದು ಬೇರೆ, ಅದು ಬೇಟೆ ಅಂತ ಅನಿಸ್ಕೊಳ್ತಾ ಇರಲಿಲ್ಲ. ಅವುಗಳ ಕೋಲಾಹಲದಲ್ಲಿ ನಗಾರಿ, ನೌಬತ್ತು, ತಮಟೆ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು, ರಣವಾದ್ಯಗಳನ್ನು ಇಟ್ಟುಕೊಂಡು, ಕಹಳೆ, ಕೊಂಬು, ಬೆಂಕಿ ಎಲ್ಲ ಇಟ್ಟುಕೊಂಡು ಪ್ರಾಣಿಗಳನ್ನು ಬೆದರಿಸಿ ಒಂದು ಕಡೆಗೆ ಮಾಡ್ತಾ ಇದ್ರು. ಮತ್ತು ಕೆಲವು ಕಡೆಗೆ ತಡಿಕೆಯೆಲ್ಲ ಕಟ್ಟಿರ್ತಾ ಇದ್ರು. ಅಲ್ಲಿಗೆ ಬಂದು ಇಕ್ಕಟ್ಟಾಗಬೇಕು. ಆಗ ಅದನ್ನು ಮುಚ್ಚಿ ಒಂದು ನಿಯಂತ್ರಿತವಾದ ಜಾಗಕ್ಕೆ ಬಂದಾಗ ಬೇಟೆ ಆಡುವುದು ಅಂತೆಲ್ಲ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ಇವನು ಹೇಗೆ ಮಾಡಬೇಕು ಅಂತ. ಆ ಶಬ್ದಕ್ಕೆ ಕೂರ್ಮನೆ ಒದ್ದಾಡದ ಅಂತ ಮಾಮೂಲಾದ ಕವಿ ಕಲ್ಪನೆ ಮಾಡ್ತಾನೆ. ಪೊಡವಿ ಜಡಿಯಲು ದೆಸೆಗಳು ಉಬ್ಬಸಂಬಡೆ ಫಣಿಯ ಹೆಡೆ ಕೊರಳೊಳ್ ಆಳೆ ಕೂರ್ಮನ ಬೆನ್ನ ತಗ್ಗಿಸಿ ಬಸುರೆಡೆಯ ಹೊಗೆ ಬೊಬ್ಬೆಗೊಬ್ಬರಿಸಿ ನಗರಿಯಂ ಹೊರಗೆ ಹೊರಬೀಡ ಬಿಟ್ಟು ಗುಡುಗುಡಿಸಿ ರಥವನ ಒಲವಿಂ ನುಂಕಿ ಬಲುಬೇಡವಡೆ ಕಡಗಿ ಹರಕರಿಸಿ ನಡೆಯ ಕೈಮಿಕ್ಕು ಹೇರಡವಿ ಗೋಳಿಡಲು ದಾಳಿಕ್ಕಿದಂ ನಿಜ ದೇಶದ ವನದಿಯಂ ನಿಜ ದೇಶವನ್ ನಿಜ ದೇಶ ಜನವನ್ ಅವನ ನಿಜ ದೇಶ ಜನವನು ಅವನಧಿ ಕುಮುದ ಸಕ ಅವನ್ ನಿಜ ದೇಶ ಜನವನಧಿ ಕುಮುದ ಸಕನು ನಿಜ ದೇಶ ಜನವನಧಿ ಕುಮುದ ಸಖ ಅಂದರೆ ಜನಚಂದ್ರಮಾಹ ಅಂತ. ನಿಜ ದೇಶ ಜನ ವನಧಿ ಕುಮುದ, ಜನ ಅಂತಕ್ಕಂಥ ಸಮುದ್ರಕ್ಕೆ ಇವನು ಕುಮುದ ಸಖ, ಚಂದ್ರ ಇದ್ದಂತೆ, ಜನಗಳಿಗೆ ಸಂತೋಷ ಕೊಡ್ತಕ್ಕಂಥವನು. ಆಗ ಕಮಟ ವೆಂಟಣಿಸೆ ಟೆಂಟಣಿಸೆ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಆ ರೀತಿಯ ಸೈನ್ಯ ಹೊರಡ್ತಾ ಇದ್ದಂತೆ ಆಯಿತು ಅಂತ. ಇನ್ನು ಕಾಡಿನ ವರ್ಣನೆ ಬರಬೇಕು. ಅದನ್ನು ಶುರು ಮಾಡ್ತಾನೆ. ಕಾಡಿನ ವರ್ಣನೆ ಅಂತಂದರೆ ಮೊದಲು ಮಾಡಿದ ಉಪವನದ ವರ್ಣನೆ ಅಂತ ಇರಬಾರದಲ್ಲ. ಆ ಘೋರಾರಣ್ಯದಲ್ಲಿ ಇರುವಂತಹ ಅಬ್ಬರದ ಪ್ರಾಣಿಗಳು, ಪಕ್ಷಿಗಳು, ಕೀಕಾರಣ್ಯದ ಮರ ಗಿಡಗಳು, ಅವುಗಳನ್ನು ವರ್ಣಿಸಬೇಕು. ಇಲ್ಲಿ ಶ್ಲೇಷ ವೈಭವ ಮಾಡ್ತಾರೆ. ಇದು ಕಣ್ಣಾದರೂ ಕೂಡ ರಾಘವಾಂಕಾದಿಗಳ ಕಾಲದಲ್ಲಿ ಅವರು ಕಾಣದೆ ಬೆಳೆದವರಲ್ಲ. ಆದರೆ ಅವರು ನಿಘಂಟು ನೋಡಿಕೊಂಡು ಕಾವ್ಯ ಬರಿತಾ ಇದ್ದಾರೆ. ಅದು ಬೇಸರ ತರುತ್ತದೆ. ಕನ್ನಡದ ಕಾವ್ಯಗಳಲ್ಲಿ ಕಾಡಿನ ವರ್ಣನೆ ಹೃದಯಂಗಮವಾಗಿ ಮಾಡಿದವರು ಒಬ್ಬರೇ, ಕುವೆಂಪು ಅವರು ಬಿಟ್ಟು ಇನ್ಯಾರೂ ಮಾಡಿಲ್ಲ ಅಂತನಬೇಕು. ದೇವಸಭೆಯಂತೆ ಮುನಿಸಭೆಯಂತೆ ಸರ್ವೋಪಜೀವಿಯಂದದಿ ಕೌಶಿಕಾಧಿಷ್ಠಿತಂ ಪಾಂಡವಾವಾಸದಂತೆ ಲೋಚರದಂತೆ ಬೆಳದಿಂಗಳಂತರ್ಜುನ ಆಡಂಬರಂ ಓವಿ ಸುರಸಭೆಯಂತೆ ಮದದಂತಿಯಂತೆ ಮೇಘಾವಳಿಯಂತೆ ವೃಂದಾರಕೋನ್ನತವಾಗಿ ಭಾವಿಸುವಡೆ ಅರಿದೆನಿಸಿತ ಅತಿಭೀಕರಾಕಾರದಿಂದ ಘೋರಾರಣ್ಯವು. ಕೌಶಿಕ, ಅರ್ಜುನ, ವೃಂದಾರಕ ಈ 4 ಪದಗಳಲ್ಲಿರುವ ಶ್ಲೇಷೆಯನ್ನು ಇಟ್ಟುಕೊಂಡು ಮಾಡಿದ್ದಾನೆ. ದೇವಸಭೆಯಂತೆ ಮುನಿಸಭೆಯಂತೆ ಸರ್ಪೋಪಜೀವಿಯಂದದಿ ಕೌಶಿಕಾಧಿಷ್ಠಿತಂ ಅಂತ. ದೇವಸಭೆಯಲ್ಲಿ, ಮುನಿಸಭೆಯಲ್ಲಿ ಮತ್ತೆ ಸರ್ಪ ಉಪಜೀವಿಯಾಗಿ ಯಾವುದಿರುತ್ತದೆ? ಕೌಶಿಕಾಧಿಷ್ಠಿತಂ ಕಾಡು. ಕೌಶಿಕ ಅನ್ನೋದಕ್ಕೆ ಗೂಬೆ ಅಂತ ಒಂದರ್ಥ, ಇಂದ್ರ ಅಂತ ಒಂದರ್ಥ, ಮತ್ತು ಕುಶಿಕ ಗೋತ್ರ ಸಂಭವನಾದ ವಿಶ್ವಾಮಿತ್ರ ಅಂತ ಒಂದು ಅರ್ಥ. ದೇವಸಭೆಯಂತೆ ಕೌಶಿಕಾಧಿಷ್ಠಿತ, ಮುನಿಸಭೆಯಂತೆ ಕೌಶಿಕಾಧಿಷ್ಠಿತ, ಇಂದ್ರ ಮುನೀಂದ್ರ ಇಬ್ಬರೂ ಬಂದರು. ಇನ್ನು ಸರ್ಪೋಪಜೀವಿ ಅದು ಗೂಬೆ, ಸರ್ಪ ಇಲಿ ಇತ್ಯಾದಿಗಳನ್ನು ತಿಂದು ಬದುಕುವಂಥದ್ದು ಅಂತ. ಪಾಂಡವಾವಾಸದಂತೆ ಲೋಚನದಂತೆ ಬೆಳದಿಂಗಳಂತೆ ಅರ್ಜುನಾಡಂಬರಂ. ಅರ್ಜುನ ಅನ್ನೋದಕ್ಕೆ ಬಿಳುಪು ಅಂತ ಒಂದು ಅರ್ಥ ಇದೆಯಲ್ಲ, ಅದನ್ನು ಇಟ್ಕೊಂಡು ಪಾಂಡವರ ಆವಾಸದಂತೆ ಅರ್ಜುನ ಅನ್ನುವ ವ್ಯಕ್ತಿಯಿಂದ ಕೂಡಿದ್ದು. ಮತ್ತು ಅರ್ಜುನ ಅಂತಂದರೆ ಮತ್ತಿ ಮರಕ್ಕಿರುವ ಹೆಸರು. ಕಣ್ಣಿನಲ್ಲಿ ಬಿಳುಪಿನ ಭಾಗ ಇರುತ್ತದೆ. ಕಣ್ಣು ತಿಳಿಯಾಗಿದ್ದಾಗ ಬಿಳುಪಿನ ಭಾಗ ಚೆನ್ನಾಗಿರುತ್ತದೆ. ಕಣ್ಣು ಕೆಂಪಾಗದೇ ಇದ್ದಾಗ ಆರೋಗ್ಯದ ಲಕ್ಷಣ. ಹಾಗೆ ಲೋಚನದಂತೆ ಬೆಳ್ದಿಂಗಳಂತೆ ಅರ್ಜುನ ಆಡಂಬರಂ. ಬೆಳ್ದಿಂಗಳಿನಲ್ಲಿ ಆ ಬಿಳುಪು ಇದ್ದೇ ಇರ್ತದೆ. ಈ ಮರಗಳು ಕಾಡಿನಲ್ಲಿರ್ತಕ್ಕಂಥವು ಆ ಅರ್ಜುನ ವೃಕ್ಷದಿಂದ ಕೂಡಿರುವ ಕಾಡು ಅಂತ. ಓವಿ ಸುರಸಭೆಯಂತೆ ಮದಂತಿಯಂತೆ ಮೇಘಾವಳಿಯಂತೆ ವೃಂದಾರಕೋನ್ನತವಾಗಿ. ವೃಂದಾರಕ ಅಂತಂದರೆ ದೇವತೆಗಳು ಅಂತ ಒಂದರ್ಥ. ಅಲ್ಲಿ ಸುರಸಭೆ ಬಂತು. ಮದದಂತಿಯಂತೆ ಅಂತ ಬಿಟ್ಟಿದ್ವಿ. ಆನೆಯ ವಿಶಿಷ್ಟವಾದಂತಹ ಅಂಗ ಯಾವುದಿದೆ, ಮುಖದ ಎದ್ದು ತೋರುವಂಥ ಒಂದು ಉಬ್ಬು, ಅದಕ್ಕೆ ವೃಂದಾರಕ ಅಂತ ಹೇಳ್ತಾರೆ. ಮತ್ತು ಮೇಘಾವಳಿಗಳ ಸಮೂಹಕ್ಕೆ ವೃಂದಾರಕ ಅಂತ ಕರೀತಾರೆ.
ಹೀಗಾಗಿ ವೃಂದಾರಕೋನ್ನತವಾಗಿ, ಈ ವೃಂದಾರಕ ಅಂತಂದರೆ ಮರಗಳ ಸಮೂಹ ಅಂತ ಕೂಡ ಅರ್ಥ ಉಂಟು. ಈ ಥರ ಆಗಿ ಕಾಡು ವೃಂದಾರಕೋನ್ನತವಾಗಿ ಇತ್ತು, ಮರಗಳ ಉನ್ನತಿಯನ್ನು ಕೂಡಿಕೊಂಡಿತ್ತು ಅಂತ. ಇದರಿಂದ ರಾಘವಾಂಕ ಪಂಡಿತ ಅಂತ ಗೊತ್ತಾಯ್ತೇ ಹೊರತು ಕಾಡಿನ ಚಿತ್ರ ನಮಗಾಗಲಿಲ್ಲ ಅಂತ ನಮಗನ್ನಿಸುತ್ತದೆ. ಅದೇ ಹಿಂದಿನ ಪಂಡಿತರು ಇದನ್ನು ತುಂಬ ಮೆಚ್ಚಿಕೋತಾ ಇದ್ರು, ಎಷ್ಟು ಬುದ್ಧಿಶಕ್ತಿ, ಎಷ್ಟು ಚಮತ್ಕಾರ, ಹೇಗೆಲ್ಲ ಮಾಡಿದ್ದಾನೆ ಅಂತ. ಹಿಂದೆ ಎಲ್ಲ ವರ ಪರೀಕ್ಷೆಗಾಗಿ ಈ ಥರ ಕಾವ್ಯಗಳನ್ನು ಮುಂದೆ ಇಡ್ತಾ ಇದ್ರಂತೆ. ವಧು ಪರೀಕ್ಷೆಗಾಗಿ ಸೂಜಿ ದಾರ ಪೋಣಿಸು ಅಂತಕ್ಕಂಥದ್ದು, ಮತ್ತು ಈ ಕಡೆ ಒಂದು ಬಾರಿ ನಡೆದು ಬಾ, ಆ ಕಡೆಯಿಂದ ಒಂದು ಬಾರಿ ನಡೆದು ಬಾ ಅಂತಕ್ಕಂಥದ್ದು, ಈ ಥರದ್ದು ಏನೇನೋ ಮಾಡ್ತಾ ಇದ್ರು. ವರ ಪರೀಕ್ಷೆಗೆ ಜೈಮಿನಿಯನ್ನು, ಷಡಕ್ಷರಿಯನ್ನು, ಬೇಕಾದ್ರೆ ಹರಿಶ್ಚಂದ್ರ ಕಾವ್ಯದಂಥ ಪದ್ಯಗಳನ್ನು ತಂದು ಮುಂದೆ ಇಟ್ಟಿದ್ದಕ್ಕೆ ಅರ್ಥ ಹೇಳುವಂತ. ಹಾಗಾಗಿ ಪಾಪ ಅನಿವಾರ್ಯವಾಗಿತ್ತು, ಇಟ್ ವಾಸ್ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ಫಾರ್ ದೆಮ್. ನನ್ನಂಥವನ ಪದ್ಯಗಳನ್ನು ಬೇಕಾದ್ರೆ ಇಡಬಹುದು, ಯಾರೂ ಪಾಸಾಗೋದಿಲ್ಲ, ನಂತರ ಬ್ರಹ್ಮಚಾರಿಗಳಾಗಿದ್ದು ಬಿಡ್ತಾರೆ. ಹರಿಮಯಂ 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 ಅಂತ ಒಂದು ಇಡೀ ಪದ್ಯ ಕೂಡ ಹರಿಮಯಂ ಆಗಿದ್ರೆ ರುರುಮಯಂ 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 ಅಂತೆಲ್ಲ ಅಂದರೆ ಎಲ್ಲಾಗುತ್ತದೆ, ಆಗುವಂಥದ್ದಲ್ಲ. ಆಮೇಲೆ ಶಬ್ದ ಪ್ರಪಂಚ ಇಂಥದ್ದು ಅಂತ ಹೇಳ್ತಾನೆ. ನಡೆವದನಿ, ಹರಿವದನಿ, ಕರೆವದನಿ, ಬಿಲ್ಲದನಿ, ಜೇವೊಡೆವದನಿ, ಎನಿಸುವದನಿ, ಬೈವದನಿ, ಕೂಗಿ ಬಿಡುವದನಿ, ಎರೆವದನಿ, ಮುರಿವದನಿ, ತರಿವದನಿ, ಬೇಗೆವರಿವ, ತುಡುಕುದನಿ, ತಿತ್ತಿರಿಯದನಿ, ಹರೆಯದನಿ, ಸನ್ನೆಗೊಡುವದನಿ, ಖಗಮೃಗದ ಗರ್ಜನೆಯದನಿ, ಒರಲಿ ಕಡೆವದನಿಗಳು ಬೆಳೆಯಸಿ ಬೆಳೆಯ ಘೋರಾರಣ್ಯವತಿ ಭಯಂಕರವಾದುದು. ಶಬ್ದಗಳೆಷ್ಟು ಅಂತ. ಏನಂದರೆ ನಾತಿ ನಿರ್ವಹಣೆ ಇಷಿತ ಅಂತ ಆನಂದವರ್ಧನ ಹೇಳ್ತಾನೆ. ಒಂದೇ ಪಾಯಿಂಟನ್ನು ತುಂಬ ಬೆಳೆಸಿದ್ರೆ ಬೋರ್ ಬಂದ್ಬಿಡುತ್ತೆ ಅಂತ. ಗೋಧಿಯನ್ನು ಪಾಪ್ಯುಲರೈಸ್ ಮಾಡಬೇಕು ಅಂದರೆ ಬೀಜಿಲ್ ಸ್ವಾಮಿಯವರು ಕಾಲೇಜ್ ರಂಗದಲ್ಲಿ ಬರೀತಾರೆ. ಆಗ ಅಕ್ಕಿ ಅಭಾವ ಆಗಿತ್ತು. ತಮಿಳುನಾಡಿನ ಮುಖ್ಯಮಂತ್ರಿ ಭಕ್ತವತ್ಸಲಂ ಆಗಿದ್ದಾಗ ಗೋಧಿ, ಆಗ ಪ್ರಿನ್ಸಿಪಾಲ್ರು ಗೋಧಿ ಜಪ ಮಾಡ್ತಾ ಇದ್ರು. ಪ್ರಿನ್ಸಿಪಾಲ್ರ ಹೆಂಡತಿ ಈ ಒಂದು ಗೋಧಿ ಪಾಪ್ಯುಲರೈಸೇಷನನ್ನು ಸ್ವಯಂ ಸೇವಕಿ ಆಗಿದ್ದರು. ಅವ್ರು ಬರೀತಾರೆ, ಗೋಧಿ ಅನ್ನ, ಗೋಧಿ ಸಾರು, ಗೋಧಿ ತೊವ್ವೆ, ಗೋಧಿ ಬೆಣ್ಣೆ, ಗೋಧಿ ಗೊಣ್ಣೆ ಅಂತೆಲ್ಲ ಬರೀತಾರೆ ಬೀಜಿಲ್ ಸ್ವಾಮಿಗಳು. ಹೀಗೆ ಅದನ್ನೇ ಹಾಗೆ ಬರೀತಾರೆ ಅವರು. ಎಲ್ಲವೂ ಗೋಧಿಮಯ. ಕಾಫಿಯನ್ನು ಗೋಧಿಯಿಂದ ಮಾಡ್ತಾ ಇದ್ದಂತೆ. ಗೋಧಿಯನ್ನು ಹುರಿದು ಸೀಯಿಸಿಬಿಟ್ಟಿದನು ಅದರಲ್ಲಿ ಕಾಫಿ ಮಾಡತಕ್ಕಂಥದ್ದು. ಪರಮಾತ್ಮನಿಗೆ ಪ್ರೀತಿ. ಹೀಗೆ ಈ ತರಹ ಆಗಿಬಿಟ್ರೆ ಪ್ರಯೋಜನಕ್ಕೆ ಬರೋಲ್ಲ. ಒಂದು ಹದ, ಒಂದು ಅಳತೆ ಅಂತ ಬೇಕು. ನಾನು ಪ್ರಥಮ ದಿವಸದಲ್ಲಿ ಹೇಳಿದ್ದೆ, ವಾರ್ಧಕ ಷಟ್ಪದಿಯ ದೊಡ್ಡ ಒಡಲಿಗೆ ಹೇಗೆ ಆಹಾರ ಹಾಕುವುದೇ ಕಷ್ಟ ಅಂದರೆ ದನಿಗಳೇ ಇಷ್ಟು ಅಬ್ಬರ ಮಾಡಿಬಿಟ್ರೆ ನಮಗೆ ಬೇಸರವಾಗುತ್ತದೆ. ಆದರೆ ಅದು ಒಂದು ಶಕ್ತಿ ಅಂತ, ಇಷ್ಟೆಲ್ಲ ಬಗೆಯಲ್ಲಿ ಬರುತ್ತದೆ ಅಂತ. ಮತ್ತು ಕನ್ನಡ ಭಾಷೆ, ಕನ್ನಡ ಕಾವ್ಯ ಬೆಳೆದು ಬಂದಲ್ಲಿ ಈ ಶಬ್ದ ಪುನರುಕ್ತಿ ಇದೆಯಲ್ಲ, ಅದನ್ನು ತುಂಬ ಬಳಸಿಕೊಂಡಿದ್ದಾರೆ. ವಿಪ್ಸ ಅನ್ನುವುದು ಕನ್ನಡ, ತೆಲುಗು, ತಮಿಳು ಮೊದಲಾದ ಭಾಷೆಗಳಿಗೆ ತುಂಬ ಜಾಸ್ತಿ. ಸಂಸ್ಕೃತದಲ್ಲಿ ಪುನರುಕ್ತಿ ಮಾಡಿದ್ರೆ ಕರ್ಕಶವಾಗಿ ಬಿಡುತ್ತದೆ. ನಡೆವದನಿ, ಹರಿವದನಿ, ಕರೆವದನಿ, ಬಿಲ್ಲ ಜೇವೊಡೆವದನಿ ಅಂದರೆ ಧನುಷ್ಟಂಕಾರದ ದನಿ, ಬೈವದನಿ, ಕೂಗಿ ಬೊಬ್ಬಿಡುವದನಿ, ಇರಿವದನಿ, ಮುರಿವದನಿ, ತರಿವದನಿ. ನೋಡಿ, ಇರುವ, ಮುರಿವ, ತರಿವ ಮೂರು ಬೇರೆ ಬೇರೆ ಕ್ರಿಯೆಗಳು. ಬೇಗೆ ಯುರಿವ, ತುಡುಕುದನಿ, ತಿತ್ತಿರಿಯ ದನಿ, ತಿತ್ತಿರಿ ಅಂತಂದರೆ ಅಟ್ಟಿಕೊಂಡು ಹೋಗುವಂಥದ್ದು ಅಂತ. ಸನ್ನೆಗೊಡುವ ದನಿ, ಖಗ ಮೃಗದ ಗರ್ಜನೆಯ ದನಿ, ಇವೆಲ್ಲ ದನಿಗಳು ಸೇರಿಕೊಂಡು ಬರ್ತಿತ್ತು ಅನ್ನುವಾಗ ನಮ್ಮ ವಿಭಾವನಾ ಶಕ್ತಿ ಹೆಚ್ಚಿದ್ದರೆ ಆ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತದೆ, ಆ ಶಬ್ದ ನಮ್ಮ ಕಿವಿಗೆ ಕೇಳುತ್ತದೆ. ಆ ಮಟ್ಟಕ್ಕೆ ಆ ಪದ್ಯಕ್ಕೆ ಸಾರ್ಥಕ್ಯ ಉಂಟು. ಮತ್ತು ಅವರು ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಬಾಣಭಟ್ಟನಿಂದ ತುಂಬ ಪ್ರಭಾವಿತನಾಗಿದ್ದಾನೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಆರಂಭದ ಬೇಡರ ಪಡೆಯ ಒಂದು ವರ್ಣನೆ ಬರುತ್ತದೆ. ಆಗ ಅವರು ಹೇಗೆ ಬೆನ್ನಟ್ಟಿದರು ಅಂತ ಒಂದು ದೊಡ್ಡ ಗದ್ಯಖಂಡದಲ್ಲಿ ಒಂದು ಭಾಗವಾಗಿ ಬರುತ್ತದೆ. ಹರೆದು ನಡೆ ಬಲೆಯ ಹಸರಿಸು ಹಜ್ಜೆಯಂ ನೋಡು, ಸರುಹ ಕಟ್ಟುಲುಹನ ಅಲಿಸು ಕತ್ತುರಂ ಸೋದಿ, ಸೆರೆಗೆರೆದು ಬೆಳ್ಳಾರ ಬಿಗಿ ತೋಹಿನುಳು ನಿಲ್ಲು, ತಿರಿಯಂಬ ಬಿಡು ನಾಯಿಗಳ ಕೊರಳ ಹಾಸದ ನೇಣ ಸಡಿಲವಿಡು, ಸನ್ನೆಗೈ ಮರನೇರು ಬಗೆ ಕುಣಿಗಳೊಳು ಕುನ್ನಿಯಂ ಹೊಗಿಸು, ಚರಿತವೆಂದೊಬ್ಬೊಬ್ಬರೊಬ್ಬೊಬ್ಬರಾಡು ಒಬ್ಬರದ ಬೊಬ್ಬೆ ಬಿತ್ತಡವಿಯ. ನಡೆಯುವಾಗ ಎಚ್ಚರದಲ್ಲಿ ನಡಿ, ಬಲೆನ ಹರಡು, ಪ್ರಾಣಿಗಳ ಹೆಜ್ಜೆಗಳನ್ನು ಗಮನಿಸು, ಮತ್ತು ಪ್ರಲೋಭನೆ ಮಾಡತಕ್ಕಂಥ ಪ್ರಾಣಿ ಯಾವುದಾದ್ರು ಇರುತ್ತಲ್ಲ ಅದು ಸರುಹ ಕಟ್ಟು, ಉಲಹನ ಆಳಿಸು, ಪ್ರಾಣಿಗಳು ಬರುವಂಥ ಉಲಹನ ಶಬ್ದವನ್ನು ಕೇಳು. ಮತ್ತು ಬೆಳ್ಳಾರ ಬಲೆ, ದೊಡ್ಡ ಬಲೆ, ಅದನ್ನು ಬಿಗಿ, ತೋಹಿನೊಳು ನಿಲ್ಲು ಅಂದರೆ ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಬರುವ ಎಡೆ ಉಂಟಲ್ಲ, ಅಯಕಟ್ಟಾದ ಜಾಗ, ಅಲ್ಲಿ ನಿಲ್ಲು. ಮತ್ತು
ಬಾಣವನ್ನು ಬಿಡು, ನಾಯಿಗಳ ಕೊರಳನ್ನು ಪೊಟ್ಟಿನ ಸಡ್ಲ ಮಾಡಿ ಅವನ್ನು ಬಿಡು, ನೇಣ ಸಡಲು ಬಿಡು, ಸನ್ನೆಗೈ ಮಾತಾಡಬೇಡ, ಸನ್ನೆಯಲ್ಲಿ ಮಾತಾಡು, ಮರವನ್ನು ಏರು, ಮತ್ತು ಕೆಲವು ಹಳ್ಳಗಳನ್ನು ಮಾಡಿ ಅಲ್ಲಿ ಪ್ರಾಣಿಗಳು ಬೀಳುವಂತೆ ಮಾಡ್ತಾರೆ, ಹಂದಿ ಮೊಲ ಇತ್ಯಾದಿಗಳು. ಆ ರೀತಿಯಾದ ಕುಣಿಗಳನ್ನು ನೋಡು, ಇಲ್ಲಿ ನಾಯಿಗಳನ್ನು ಅವುಗಳನ್ನು ಬೆನ್ನಟ್ಟುವುದಕ್ಕಾಗಿ ಬಿಡು. ಈ ರೀತಿ ಒಬ್ಬೊಬ್ಬರು ಮತ್ತೊಬ್ಬರನ್ನು ಎಚ್ಚರಿಸಿಕೊಂಡು ಆಡಿಕೊಂಡು ಬರ್ತಾ ಇದ್ರು ಅಂತ. ಬೇಡರು ಬಂದ ಮೇಲೆ ಪಾಪ ಅವರು ಕೊಂದ ಮೇಲೆ ಕೊಂದ ಪದಾರ್ಥವನ್ನು ಒಪ್ಪ ಮಾಡೋಕ್ಕೆ ಬೇಡತಿಯರು ಬರಬೇಕಲ್ಲ. ಇದು ತುಂಬ ಸೊಗಸಾದದ್ದು. ಕನ್ನಡದ ಕಾವ್ಯಗಳಲ್ಲಿ ಇಂಥ ಸೈಡ್ ಪಿಕ್ಚರ್ಸ್ ತುಂಬ ಬರುತ್ತದೆ. ಕರಿಸಿಳ್ದ ಕೋಣ ನೆರಗಿದ ಹಂದಿ ಸೆಳೆದ ಕೇಸರಿ ಬಗಿದ ಹುಲಿ ಹೊಯ್ದ ಕರಡಿ ಕಾರಿದ ಕಡವೆ ಅರೆತುಳಿದ ಸಾರಂಗ ವಿರಿದ ಚಿತ್ರಕನಗಿದ ಎಚ್ಚ ಖಡ್ಗೀಗಿದ ಮರೆ ಕುತ್ತಿದೇರುಗಳ ವೇದನೆಗೆ ಬಾಯ್ಬಿಟ್ಟು ನರಳು ತೊದರುವ ಕಿರಾತರನು ಮಲಗಿಸಿಕೊಂಡು ಮರದ ತನ್ನೆಳಲ ತಂಪಿನಳು ಸಾಗಿಸುವ ಶಬರಿಯರ ನೋಡುತ್ತ ನಡೆದನು. ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ, ಇನ್ನು ಬೇಕಾದಷ್ಟು ಕಾವ್ಯಗಳಲ್ಲಿ ಬೇಡರು ಮತ್ತು ಈ ಬೇಟೆಯಾಡುವವರಿಗೆ ಏನು ತೊಂದರೆ ಆದಂತೆ ಚಿತ್ರಣ ಬರೋಲ್ಲ. ಇಲ್ಲಿ ಹಾಗಲ್ಲ. ರಾಘವಾಂಕ ರಿಯಲಿಸ್ಟಿಕ್ ಪಿಕ್ಚರ್ ಕೊಡ್ತಾನೆ. ಒಂದು ಬೇಟೆಗೆ ಹೋದಾಗ ಆನೆ ಆಗಲಿ, ಹುಲಿ ಆಗಲಿ, ಸಿಂಹವಾಗಲಿ, ಚಿರತೆ ಆಗಲಿ, ಕಾಡೆಮ್ಮೆ ಆಗಲಿ, ಕಾಡು ಹಂದಿ ಆಗಲಿ, ಇವುಗಳಿಗೆ ತೊಂದರೆ ಮಾಡಿದ್ರೆ ಅವು ಈ ಪ್ರಾಣಿಗಳಿಗೆ ತಮಗೆ ತೊಂದರೆ ಮಾಡಿದ ಮಾನವರ ಮೇಲೆ ಅಟಕಾಯಿಸುತ್ತವೆ, ತೊಂದರೆ ಮಾಡುತ್ತವೆ. ಹಾಗೆ ಕರಿಸೀಳ್ದ ಆನೆ ಸೊಂಡಿನಿಂದ ಸಿಗಿದು ಹಾಕಿದ ವ್ಯಕ್ತಿಗಳನ್ನು, ಕೋಣ ಎರಗಿದ, ಹಂದಿ ಸೆಳೆದ, ಕೇಸರಿ ಬಗಿದ, ಹುಲಿ ಹೊಯ್ದ ಅಂದರೆ ಕೊಂದ, ಕರಡಿ ಕಾರಿದ ಅಂದರೆ ಉಗುರಿಂದ ಸೀಳಿದಂತಹ, ಕಡವೆ ಅರೆತುಳಿದ, ಜಿಂಕೆಗಳು ತುಳುಕೊಂಡು ಹೋದ, ಸಾರಂಗ ಕೊಂಬಿಂದ ತಿವಿದ, ಖಡ್ಗಮೃಗ ಬಂದು ಎಬ್ಬಿಸಿದ ತನ್ನ ಕೊಂಬಿಂದ. ಈ ಥರದವರ ಅರೆಬರೆ ಜೀವ ಇದ್ದವರು, ಕೆಲವು ಸಣ್ಣ ಪುಟ್ಟ ಗಾಯ ಆದವರು, ಗಂಭೀರವಾದ ಗಾಯಾಳುಗಳು, ಈ ರೀತಿಯಾದ ಬೇಡರನ್ನೆಲ್ಲ ಉಪಚಾರ ಮಾಡೋದಕ್ಕೆ ಒಳ್ಳೆ ನರ್ಸ್ಗಳ ತಂಡದಂತೆ ಬೇಡತಿಯರು ಬಂದು ಸಿದ್ಧವಾಗಿದ್ದರು ಅಂತನ್ನುವ ಚಿತ್ರಣ ಕೊಡ್ತಾನೆ. ಇದು ವಸ್ತುಸ್ಥಿತಿಯನ್ನು ಗಮನಿಸಿದ ಕವಿಗೆ ಮಾತ್ರ ಆಗುವಂಥದ್ದು. ಆಮೇಲೆ ಅದಾದ ಚಿತ್ರಣ ಆದಮೇಲೆ ಅವರು ಬೇಡರ ಕೇರಿಗಳಲ್ಲಿ ಹೆಂಗಸರು ಹೇಗಿದ್ದರು. ಓವಿ ಹೀಲಿಯ ನುಟ್ಟು ತಳಿರ ಮೇಲುದ ನುರಕೆ ತೀವಿ ಗುಂಜಾಭರಣಮಂ ತೊಟ್ಟು ಕೇದಗೆಯ ಹೂವಿನ್ ಎಸಳೋಲೆಯಂ ತಿರುಪಿ ಶಿಲೆಯೊರಳಿಕ್ಕಿ ದಂತ ದೊನಕೆಗಳನ್ನಂತೂ ಸುವ್ವಿ ನಲ್ಲನೆ ಸುವ್ವಿ ಕಾನನ ವಿಜಯ ಸುವ್ವಿ ಬಲು ಬಿಲುಗಯ್ಯ ಸುವ್ವಿ ಮೃಗಕುಲ ಮಥನ ಸುವ್ವಿ ಎಂದಲ್ಲಿಯ ಪುಳಿಂದಿಯರು ಪಾಡಿ ಚಳಿಸಿದರು ಬಿದಿರಕ್ಕಿಗಳನ್ನು. ಅವರು ನವಿಲುಗರಿಯ ಅಲಂಕಾರ ಮಾಡಿಕೊಂಡು, ಚಿಗುರುಗಳನ್ನು ಮೇಲ್ಗಡೆಗೆ ವಸ್ತ್ರವಾಗಿ ಹಾಕಿಕೊಂಡು, ಎಲೆಯ ವಸ್ತ್ರವನ್ನು ಹಾಕಿಕೊಂಡು, ಗುಲಗಂಜಿಯ ಆಭರಣವನ್ನು ತೊಟ್ಟು, ಕೇದಿಗೆಯ ಹೂವಿನ ಅಲಂಕಾರ ಮಾಡಿಕೊಂಡು, ಆ ಕೇದಿಗೆಯ ಹೂಗಳನ್ನೇ ಆ ಎಲೆಯನ್ನೇ ಕಿವಿಗೆ ಅಲಂಕಾರವಾಗಿ ಇಟ್ಟುಕೊಂಡು, ಮತ್ತು ಅವರು ಅಲ್ಲಲ್ಲಿ ಇದನ್ನು ಒರಳನ್ನು ಮಾಡಿಕೊಂಡು, ದಂತದ ಒನಕೆಗಳನ್ನು ಇಟ್ಟುಕೊಂಡು, ಸುವಿ ಹಾಡಿಕೊಂಡು ಬಿದುರಕ್ಕಿಯನ್ನು ಕುಟ್ತಾ ಇದ್ರಂತೆ. ಸುವ್ವಿ ನಲ್ಲನೆ ಸುವ್ವಿ ಕಾನನ ವಿಜಯ ಸುವ್ವಿ ಬಲು ಬಿಲುಗಯ್ಯ ಸುವ್ವಿ ಮೃಗಕುಲ ಮಥನ ಅಂತ ಗಂಡಂದ್ರ ವೀರಾವೇಶದ ಆ ಪರಾಕ್ರಮ ಕಥಾನಕಗಳನ್ನು ಹಾಡಿಕೊಂಡು ಕುಟ್ತಾ ಇದ್ರು ಅಂತ. ಇದನ್ನು ನಮ್ಮ ಮುಂದಿನ ಕವಿಗಳು, ಉದಾಹರಣೆಗೆ ನೇಮಿಚಂದ್ರನ್ ಅಂತವರು ಈ ವೇಶ್ಯಾವಾಟಿ ವರ್ಣನೆ ಮಾಡುವಾಗ, ವೇಶ್ಯೇರು ಅಲ್ಲಿ ರತ್ನದಿಂದ ಮಾಡಿದಂಥ ವನಕೆಗಳಲ್ಲಿ, ಮಾಣಿಕ್ಯದಿಂದ ಮಾಡಿದ ಒರಳುಗಳಲ್ಲಿ ಮುತ್ತನ್ನು ಹಾಕಿ ಕುಟ್ತಾ ಇದ್ರಂತೆ, ರಂಗೋಲಿ ಪುಡಿ ಮಾಡಬೇಕು ಅಂತ. ಆಗ ಅವರು ಮದನಂಗೆ ಗೆಲಮಕ್ಕೆ, ಮದನಂಗೆ ಸುಗಮಕ್ಕೆ, ಮದನಂಗೆ ನೂನಂ ಚೆಲುವಕ್ಕೆ ಅಂತ ಹೇಳಿ ತ್ರಿಪದಿಗಳು ಹಾಡಿಕೊಂಡು ಕುಣಿತಾ ಇದ್ರು, ಕುಟ್ತಾ ಇದ್ರು ಅಂತ. ಇದು ಪಾಪ ಬಡವರ ಬದುಕು, ಅದು ಶ್ರೀಮಂತರ ಬದುಕು. ಇವರು ಬಿದಿರಕ್ಕಿನ ಮುಂದಿನ ಹೊತ್ತಿಗೆ ಬೇಕಾಗಿರುವ ಅಕ್ಕಿಯಾಗಿ ಬಳಸ್ಕೊಂಡ್ರೆ ಅವರು ಮರುದಿವಸದ ಮನೆಯ ಅಂಗಳದ ರಂಗವಲ್ಲಿ ಮಾಡ್ಕೊಳ್ಳೋಕ್ಕೆ ಮುತ್ತನ್ನು ಪುಡಿ ಮಾಡ್ತಾ ಇದ್ರು ಅಂತ. ಅಂದರೆ ಯಾರು ಏನು ಮಾಡಿದ್ರು ಹಾಡೋದು ಇದೇ ಹಾಡು. ಅದು ನೋಡಿ ಅಲ್ಲಿ ಸೊಗಸು. ಮುತ್ತನ್ನೇ ಕುಟ್ಲಿ, ಬಿದರಕ್ಕಿನೇ ಕುಟ್ಲಿ, ಮರದ ಒನಕೆ ಆದರೂ, ಮಾಣಿಕ್ಯದ ಒನಕೆ ಆದರೂ ಕುಟ್ಟೋದೇನೆ, ತಟ್ಟೋದೇನೆ. ಈ ದೃಷ್ಟಿಯಿಂದ ಕಂಡಾಗ ಇವರು ಎಲ್ಲ ಎಕ್ಸ್ಟ್ರಾಪೊಲೇಟ್ ಮಾಡ್ತಾರೆ ತಮ್ಮ ನಿಜವಾದ ಬದುಕನ್ನು ಬೇರೆ ಬೇರೆ ಕಡೆಗೆ. ಅದು ಉಳಿದೇ ಉಳಿಯುತ್ತದೆ ಅಂತ ಗೊತ್ತಾಗುತ್ತದೆ. ಕೃಷ್ಣದೇವರಾಯನ ಅಮುಕ್ತ ಮಾಲ್ಯದಲ್ಲಿ ಅಂಥ ದಿವ್ಯವಾದ ವಿಲ್ಲಿಪುತ್ತೂರು ನಗರ ಅಂತೆಲ್ಲ ವರ್ಣಿಸ್ತಾನೆ. ತುಂಬ ಚೆನ್ನಾಗಿತ್ತು, ಸ್ಫಟಿಕಗಳ ಸೋಪಾನಗಳಿದ್ದುವು, ಅಚ್ಚೋದ ಕವಿ ಇತ್ತು, ಮತ್ತು ಅಲ್ಲಿ ಕನಕ ಕಮಲಗಳೇ ಇದ್ದುವು ಅಂತೆಲ್ಲ ಹೇಳಿ ಅದರ ಮೇಲೆ ಪಾಚಿ ತೇಲ್ತಾ ಇತ್ತು ಅಂತಲೂ ವರ್ಣಿಸ್ತಾನೆ.
ವಿಜಯನಗರದಲ್ಲಿ ಯಾವುದೋ ಕೊಳದಲ್ಲಿ ಪಾಚೀತಿಯಲ್ಲಿರೋದನ್ನು ಕೃಷ್ಣದೇವರಾಯ ನೋಡಿರ್ತಾನೆ, ಅದನ್ನೆಲ್ಲ ಎಕ್ಸ್ಟ್ರಾಪೊಲೇಟ್ ಮಾಡಿರ್ತಾನೆ. ಬೇರೆ ಇನ್ನೇನಾಗುತ್ತದೆ ಅಂದರೆ ಕವಿ ಎಷ್ಟು ಬೇಡ ಅಂದರೂ ತನ್ನ ಬದುಕಿನ ಅನುಭವದ ಸಾಮಗ್ರಿಯನ್ನು ಅಲ್ಲಿಗೆ ಸೇರಿಸಿರ್ತಾನೆ. ಎಷ್ಟು ಬೇಡ ಅಂದರೂ ಅದು ಕಂಡೇ ಕಂಡಿರುತ್ತೆ. ಯಾವುದೋ ಸಭೆಯಲ್ಲಿ ಒಂದಿಷ್ಟು ಜನ ವೀರಶೈವರು ಕೂತಿರೋದನ್ನು ರಾಜ್ಯಸಭೆಯಲ್ಲಿ ಕಂಡಿದ್ದು ಕುಮಾರವ್ಯಾಸ ದ್ರೌಪದಿ ಸ್ವಯಂವರಕ್ಕೆ ಲಿಂಗವಂತರು ಬುದ್ಧಲಿಂಗಿಗಳು ಎಲ್ಲ ಬಂದಿದ್ರು ಅಂತ, ಬೌದ್ಧರು ಬಂದಿದ್ರು, ಲಿಂಗಾಯತರು ಬಂದಿದ್ರು ಅಂತ. ಅವ್ರಿಗೆ ಪಾಪ ಆ ತ್ರೇತಾಯುಗ ದ್ವಾಪರಯುಗದಲ್ಲಿ ಏನಿತ್ತು ಪ್ರಮೇಯ ಇಲ್ಲ, ನಾವು ಕಂಡದ್ದು ಅಲ್ಲಿಗೆ ತಕ್ಷಣ ಬಂದುಬಿಡುತ್ತದೆ. ಎಷ್ಟು ಬೇಡ ಅಂದರೂ ಅದನ್ನು ಹೇಳ್ತೀವಿ. ಕವಿ ತನ್ನ ಕಾಲಕ್ಕೆ ವಶನಾಗಿರ್ತಾನೆ. ಅದನ್ನು ರಸವತ್ತಾಗಿ ಬಳಸಿಕೊಂಡ್ರೆ ಎಲ್ಲಿಲ್ಲದ ಸೊಗಸು ಅಂತ ನಮಗೆ ಗೊತ್ತಾಗುತ್ತದೆ. ಶ್ರೀನಾಥ ತೆಲುಗಿನ ಕಾವ್ಯದಲ್ಲಿ ಅದು ಯಾರೇ ಇರಬಹುದು, ಅವನ ನಳನೇ ಇರ್ಬೋದು, ಅವಳ ದಮಯಂತಿನೇ ಇರ್ಬೋದು, ಸಾಕ್ಷಾತ್ ಶಿವನೇ ಇರ್ಬೋದು. ಚೋಡಂಗಿ ಕಸ್ತೂರಿ ಚಕ್ಕಗಾ ತಿದ್ದುಚು ಅಂತ ಹೇಳ್ತಾನೆ. ಚೋಡಂಗಿ ಕಸ್ತೂರಿನ ಸೊಗಸಾಗಿ ತಿಲಕ ಇಟ್ಕೊಂಡಿದ್ರು ಅಂತ. ಚೋಡಂಗಿ ಕಸ್ತೂರಿ ಶ್ರೀನಾಥನ ಪರ್ಸನಲ್ ಫೇವರೇಟ್ ಕಸ್ತೂರಿ ಬ್ರ್ಯಾಂಡ್. ಅವಚಿ ತಿಪ್ಪಯ್ಯ ಶ್ರೇಷ್ಠಿ ಅಂತ ದ್ವೀಪಾಂತರ ವಾಣಿಜ್ಯ ಮಾಡ್ಕೊಂಡು ಬರ್ತಾ ಇದ್ದ. ಇವರಿಗೆ 3 ಜನರೇಷನ್ಸ್ ಫ್ರೆಂಡ್. ಇವರ ತಾತ ಕಮಲನಾಭಾಮತ್ಯ ಎಲ್ಲರೂ ಕೂಡ ಅವಚಿ ತಿಪ್ಪಯ್ಯ ಶ್ರೇಷ್ಠಿಯ ಪೂರ್ವಿಕರ ಜೊತೆ ಇದ್ದವರು. ಹಾಗಾಗಿ ಆ ಒಂದು ಚೋಡಂಗಿ ಕಸ್ತೂರಿ ಬ್ರ್ಯಾಂಡ್ ಈಗ ನಮಗೆಲ್ಲ ಚಾರ್ಲಿ ಸೆಂಟ್ ಅಂತೆ, ಇಂಟಿಮೇಟ್ ಅಂತೆ, ಈವ್ನಿಂಗ್ ಇನ್ ಪ್ಯಾರಿಸ್ ಅಂತೆ, ಈ ಥರ ಇದ್ದಂತೆ ಆ ಕಾಲದ ಬ್ರ್ಯಾಂಡ್ ಚೌಡಂಗಿ ಕಸ್ತೂರಿ. ನಳ ಆದ್ರೇನು, ದಮಯಂತಿ ಆದ್ರೇನು, ಮಹೇಶ್ವರ ಆದ್ರೇನು, ಪರಮೇಶ್ವರ ಆದ್ರೇನು, ಅವರು ಈ ಬ್ರ್ಯಾಂಡೇ ಹಾಕ್ಕೋಬೇಕು ಅಷ್ಟೇ. ಈ ರೀತಿಯಾದಂಥದ್ದು ತಪ್ಪು ಸರಿ ಅನ್ನೋದಕ್ಕಿಂತ ನಾವು ನಮ್ಮ ಕಾಲ ವಶರಾಗಿರ್ತೀವಿ. ನಮ್ಮ ಕಾಲದಿಂದ ಆಚೆಗೆ ನಾವು ಹೋಗಿ ನೋಡುವಾಗ ಇಷ್ಟು ಬೇಡ ಅಂದರೂ ಇವುಗಳ ಎಳೆಗಳು ಬಂದು ಬಿಡುತ್ತವೆ. ಈ ಕಿರಾತಿಯರು ಹಾಡಿಕೊಂಡು ಸುವ್ವಿ ಹಾಡಿಕೊಂಡು ಕುಣಿತಾ ಇದ್ರಲ್ಲ, ಕುಟ್ತಾ ಇದ್ರಲ್ಲ, ಇದನ್ನು ಶ್ರೀನಾಥ ವಿಜಯನಗರದಲ್ಲಿ ಕಂಡು ಅಲ್ಲಿ ಸುವ್ವಿಯಂಚು ನೊಕ ಒಯ್ಯಲಿ ದಂಚು ಚುನ್ನದಿ ಅಂತ ಹೇಳ್ಬಿಟ್ಟು ಒಬ್ಬಳು ಚೆನ್ನಾಗಿ ಭತ್ತ ಕುಟ್ತಾ ಇದ್ದಿದ್ದನ್ನು ಹೇಳ್ತಾನೆ ಸುವ್ವಿ ಹಾಡಿಕೊಂಡು. ಇಷ್ಟ್ಯಾಕೆ ಸುವ್ವಿನ ಶಬ್ದ ಬಳಸಿಲ್ವಾಗಲಿ ನಮ್ಮ ಇಮ್ಮಡಿ ಪುಲಿಕೇಶಿಯ ಸೊಸೆ ವಿಜ್ಜಿಕಾದೇವಿ, ವಿಜಯಾಂಬಿಕೆ, ವಿದ್ಯಾ ಅಂತಲೂ ಕರೀತಾರಲ್ಲ, ಅವಳು ಒನಕೆ ಕುಟ್ಟುವ ಬಗ್ಗೆ ಒಂದು ಪದ್ಯ ಬರೀತಾಳೆ. ವಿಲಾಸ ಮಸರನುಲಸನ್ ಮುಸಲಲೋಲದೊ ಕಂದಲಿ ಪರಸ್ಪರ ಪರಿಸ್ಖಲತ್ ವಲಯ ನಿಸ್ವನೋದ್ಬಂಧುರಾಹ ಜಯಂತಿ ಕಲಹುಂಕೃತಿ ಪ್ರಸಭ ಕಂಪಿತೋ ರಸ್ತಲಾಹ ತೃಟದ್ಗಮಕ ಸಂಕುಲ ಕಲಮಕಂಡನೀ ಗೀತಯ ಅಂತ. ಆ ಒನಕೆ ಕುಟ್ಟಿ ಕೈ ಮೇಲೆ ಕೆಳಗೆ ಹೋಗಿ ನುಣುಪಾಗಿದೆ. ವಿಲಾಸ ಮಸರಣೋಲ್ಲಸನ್ ಮುಸಲಲೋಲ ದೊಕ್ಕಂದಲಿ. ತೋಳುಗಳು ಒಳ್ಳೆ ಬಳ್ಳಿ ತೋಳುಗಳು ಒನಕೆಯ ಮೇಲೆ ಕೆಳಗೆ ಓಡಾಡಿ ತಲೆಮಾರಿಂದ ಕುಟ್ಟಿ ಒನಕೆ ನುಣುಪಾಗಿ ಪಾಲಿಶ್ಡ್ ಆಗಿದೆ. ಮತ್ತೆ ಪರಸ್ಪರ ಪರಿಸ್ಖಲತ್ ವಲಯ ನಿಸ್ವನೋದ್ ಬಂಧುರಾಹ. ಕೈ ತುಂಬ ಬಳೆಗಳಿವೆ, ಒಂದಕ್ಕೆ ಒಂದು ತಟ್ಟುಕೊಂಡು ಇಂಪಾದ ಶಬ್ದ ಬರ್ತಾ ಇದೆ. ಮತ್ತೆ ಅಂತೆಲ್ಲ ಹಾಡಿಕೊಂಡು ಕುಟ್ಟುವಾಗ ಮೇಲೆ ಕೆತ್ತಿ ಕೆಳಕ್ಕೆ ಬಿಡುವಾಗ ಭಾರ ಇದೆಯಲ್ಲ ಏದುಸರಿ ಬಂದು ತೃಟದ್ಗಮಕ ಸಂಕುಲಾಹ ಕಂಪಿತೋ ರಸ್ತಲಾಹ. ಎದೆ ನಡುಗ್ತಾ ಇದ್ದೆ, ಉಸಿರುಗಟ್ಟಿ ಆ ಹಾಡಿನ ಗಮಕ ತುಂಡಾಗ್ತಾ ಇದೆ. ಆದರೂ ಕೂಡ ಬಂಧುರಾಹ ಕಲಮಕಂಡನಿ ಗೀತಯ. ಆ ಒಂದು ಧಾನ್ಯ ಕುಟ್ಟುವ ಹಾಡು ಏನಿದೆ ಒನಕೆವಾಡು ಅಂತ. ಈ ಒನಕೆವಾಡನ್ನು ನಮ್ಮ ಕನ್ನಡದ ಮಹಾರಾಜರಲ್ಲಿ ಒಬ್ಬನಾಗಿದ್ದ ಪ್ರಸಿದ್ಧ ದುರ್ವಿನೀತ ಮಾಧವವರ್ಮ ಕೊಂಗಣಿವರ್ಮ ಅವನು ರಚನೆ ಮಾಡಿದ್ದ ಅಂತ ಹೇಳ್ತಾರೆ. ಶಿವಮಾರ ಅಂತ ಒಬ್ಬ, ಅವನು ಗಜಾಷ್ಟಕ ಅಂತ ಮಾಡಿದ್ದ ಅಂತ. ಇವೆಲ್ಲ ತ್ರಿಪದಿ ಇತ್ಯಾದಿಗಳಲ್ಲಿ ಮಾಡಿದಂಥ ಕೃತಿಗಳು ಅಂತ ಗೊತ್ತಾಗುತ್ತವೆ. ಯಾವ್ಯಾವ ತಾಳದಲ್ಲಿ ಬೇಕಾದರೂ ಹಾಡ್ಕೊಳ್ಬೋದಲ್ಲ. ಈ ಥರದ್ದನ್ನು ಅಜರಾಮರ ಮಾಡಿದ್ದಾರೆ ಕಾವ್ಯಗಳಲ್ಲಿ. ನಾವು ಯಾವುದನ್ನು ಗಮನಿಸಲಾರವೋ ಅದನ್ನು ಎಟರ್ನಿಟಿಗೆ ತಂದು ಕೊಡ್ತೀವಲ್ಲ. ಐ ಥಿಂಕ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಅಂತ, ಅದು ಕಾವ್ಯ. ಈ ಥರದ್ದಲ್ಲಲ್ಲಿ ಸೊಗಸು ಕಾಣಿಸುತ್ತದೆ. ಮತ್ತು ಮೀನುಗಳ ಬೇಟೆಯನ್ನು ಆಡಿದ್ರು ಅಂತ ಹೇಳ್ತಾನೆ. ಅಲ್ಲಿ ಒಂದು ಕೆಟಲಾಗನ್ನು ಕೊಡ್ತಾನೆ. 2-3 ಪದ್ಯ ಬರುತ್ತದೆ. ಒಂದು ಪದ್ಯ ನೋಡಿ. ಬಿಳಿಚ ಚಿಪ್ಪಲು ಮಲಗು ಹೆಮ್ಮಲಗು ಬಿಳಿಯಾನೆ ಮಳಗಿ ಕೂಡಲು ಚಕ್ರ ಗೆಂಡೆ ಯಾವೆಗನವಿಲು ಇಳಿಯಂಬು ಕುರದಲೆಗ ಹೆಮ್ಮೀನು ಕೆಮ್ಮೀನು ಮುಕ್ಕಣ್ಣನ ಆರೆ ನಿರಿಲು ಕುಳಿಚು ಸೂಜಿಗನಗಲು ಹೆಲ್ಲರುಂ ಬಂಕುರು ಹಳಲೆ ಕಪ್ಪೆಗಳೊರಲೆ ಬೋಟೆ ಗಿರಲುಗಳೆಂಬ ಹೊಳೆವಳಿಯ ಮೀನ್ಗಳಂ ತಿವಿಸುತಿಹ ಬೇಡರಂ ನೋಡಿದಂ ಭೂಪಾಲನು. ಯಾವ ಮೀನು ಏನು ಅಂತ ನನ್ನನ್ನು ಕೇಳಬೇಡಿ, ಯಾವ ವ್ಯಾಖ್ಯಾನಕಾರನೂ ಹೇಳಿಲ್ಲ. ಎಷ್ಟು ಬಗೆಯ ಮೀನುಗಳು. ಈ ಮೀನುಗಳು ದೊಡ್ಡ ದೊಡ್ಡ ಮೀನುಗಳನ್ನು ಬೇಟೆಗಾರರು ಚುಚ್ಚಿ ಬೇಟೆ ಆಡ್ತಾ ಇದ್ರು. ಕೈನಲ್ಲಿ ಮೊನಚಾದ ಒಂದು ಶೂಲದಂಥ ಆಯುಧವನ್ನು ಇಟ್ಟುಕೊಂಡು ಗುರಿಯಿಟ್ಟು ಅದನ್ನು ಹೊಡೆದು ಚುಚ್ಚಿ ಮೇಲೆ ಕೆತ್ತಾ ಇದ್ರು. ಆ ತರಹ. ಹಾಗೆ ಮೀನುಗಳಂ ತಿವಿಸುತಿಹ ಅಂತ. ಸಣ್ಣ ಮೀನುಗಳಿಗೆ ಬಲೆ, ದೊಡ್ಡ ಮೀನುಗಳಿಗೆ ಈ ತಿವಿತ. ವಸ್ತುತಃ
ಈ ಬಡಿಶ ಅಂತ ಅಂತಾರಲ್ಲ, ಗಾಳ. ಗಾಳ ಒಂದು ಸಣ್ಣ ಮೀನುಗಳನ್ನು ಹಿಡಿಯುವ ಕೊಕ್ಕೆ, ಆದರೆ ಇದು ಶೂಲ. ಇವೆರಡನ್ನೂ ಇಟ್ಟುಕೊಂಡು ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಕನ್ನಡದಲ್ಲಿ ವಿಜ್ಞಾನ ಬೆಳೆದಿತ್ತ ಅಂತಂದರೆ ಈ ರೀತಿಯಾದ ಪರಿಶೀಲನೆಯಿಂದ ಬೆಳೆದಿತ್ತು. ಜಾನಪದ ವಿಜ್ಞಾನ ಅಂದರೆ ಈ ಥರದ್ದೇನೆ. ಅವರು ತಮಗೆ ಗೊತ್ತಾಗುವಂತೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಸಸ್ಯಗಳನ್ನು ವಿಭಾಗ ಮಾಡಿಕೊಂಡಿದ್ರು, ಹೆಸರು ಇಟ್ಟುಕೊಂಡಿದ್ರು. ಅದರಿಂದಲೇ ಈ ಜಾನಪದರ ಮೂಲಕವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ಅಂತಹ ಕಾಳಿದಾಸನ ರಘುವಂಶದಲ್ಲಿ ನಾಮಧೇಯಾನಿ ಪೃಚ್ಛಂತವು ಮಾರ್ಗಶಾಖಿನಾಮ್ ಅಂತ ಬರುತ್ತಲ್ಲ, ನಾಮಧೇಯಾನಿ ಪೃಚ್ಛಂತವು ಪಾರ್ಶ್ವಸ್ಥಾನ್ ಮಾರ್ಗಶಾಖಿನಾಮ್ ಅಂತ, ಪಕ್ಕದಲ್ಲಿರ್ತಕ್ಕಂಥ ಮಾರ್ಗಶಾಖಿನಾಮ್ ಹಾದಿಯ ಮರಗಳ ಹೆಸರುಗಳನ್ನು ನಾಮಧೇಯಾನಿ ಪೃಚ್ಛಂತವು ಜಗ್ಮತು. ಅವರಿಬ್ಬರು ಹೋಗ್ತಾರೆ, ಸುದಕ್ಷಿಣೆ ಮತ್ತು ದಿಲೀಪ. ದಾರಿಯಲ್ಲಿ ಮರಗಿಡಗಳ ಹೆಸರುಗಳನ್ನು ಕೇಳಿದ್ರಂತೆ. ಯಾಕೆಂತಂದರೆ ಅವ್ರಿಗೆ ಗೊತ್ತಾಗೋಲ್ಲ ಯಾವುದೋ ಮರ ಯಾವುದೋ ಪಕ್ಷಿ ಅಂತೀವಿ, ಆ ತರಹ. ಹೀಗೆ ಜ್ಞಾನ ಶಾಖೆಗಳು ಬೆಳೆದಿದ್ದುವು. ಒಂದೇ ಭಾಷೆ ಬದುಕಿನ ಎಲ್ಲ ಅಂಗಗಳಲ್ಲೂ ಬೆಳೆದಾಗ ಅನಿವಾರ್ಯವಾಗಿ ಅದು ಶಾಸ್ತ್ರ ಭಾಷೆಯೂ ಆಗುತ್ತದೆ, ಕಾವ್ಯ ಭಾಷೆಯೂ ಆಗುತ್ತದೆ, ದೈನಂದಿನ ವ್ಯವಹಾರ ಭಾಷೆಯೂ ಆಗುತ್ತದೆ. ಹಾಗಲ್ಲದೆ ಇವುಗಳಿಗೆ ಪೃಥಕ್ಕರಣ ಬಂದರೆ ಸ್ಪೆಷಲೈಸ್ ಆಗಿಬಿಡುತ್ತವೆ ಕೆಲವು ಭಾಷೆಗಳು, ಮಿಕ್ಕಂತೆ ಸೊರಗಿ ಬಿಡುತ್ತದೆ. ಸಂಸ್ಕೃತವನ್ನು ಭಾವನೆಯನ್ನು ತೋರ್ಪಡಿಸುವ ಕಾವ್ಯವಾಗಿ ಬಳಸುವುದಕ್ಕೆ ಎಷ್ಟು ಯುಕ್ತವಾದ ಭಾಷೆ ಆಗುತ್ತದೆಯೋ, ಈ ದೈನಂದಿನ ಜೀವನದ ಘಟನೆಗಳನ್ನು ಹೇಳೋದಕ್ಕೆ ಅಷ್ಟು ಒದಗಿ ಬರೋಲ್ಲ. ಕಾರಣ ಅದು ನಿತ್ಯ ವ್ಯವಹಾರದಲ್ಲಿ ಇಲ್ಲವಾದ್ದರಿಂದ. ನಿತ್ಯ ವ್ಯವಹಾರದಲ್ಲಿ ಇದ್ದದನ್ನು ಎಷ್ಟು ಚೆನ್ನಾಗಿ ಕನ್ನಡ ಹೇಳಿದ್ರು ವಿಜ್ಞಾನವನ್ನು ಹೇಳುವಲ್ಲಿ ಬಾಯಿ ಹಿಡಿಯುತ್ತೆ. ಯಾಕೆಂದರೆ ಆ ಭಾಷೆಗಳಲ್ಲಿ ಈಗ ವಿಜ್ಞಾನ ಬೆಳೀತಾ ಇಲ್ಲವಾದ್ದರಿಂದ. ಆದರೆ ರಾಘವಾಂಕನ ಕಾಲದಲ್ಲಿ ಅದು ಅಷ್ಟರ ಮಟ್ಟಿಗೆ ಸರಿಯಾಗಿತ್ತು. ಆ ಕಾಲದ ವಿಜ್ಞಾನ ಹಿಂದಿನದೇ ಹೌದು, ಆ ಕಾಲಕ್ಕೆ ಅದು ಸ್ವಯಂಪೂರ್ಣವಾಗಿತ್ತು. ಇದನ್ನು ನೋಡಿ ನಾವು ಓಹೋ ಅವರು ತುಂಬ ಬೆಳೆದಿದ್ರು ಅಂತ ಅಂದ್ಕೋಬೇಕಿಲ್ಲ. ಅವ್ರ ಕಾಲಕ್ಕೆ ಎಷ್ಟು ಬೇಕೋ ಅವ್ರು ಬೆಳೆದಿದ್ರು, ನಾವು ನಮ್ಮ ಕಾಲಕ್ಕೆ ಬೆಳೆದಿಲ್ಲ. ಅದನ್ನು ಹಿಡಿದ್ರೆ ನಾವು ಬೆಳೆಯೋಲ್ಲ. ಆದರೆ ಅವರು ಬೆಳೆದಿರಲಿಲ್ಲ ಅಂತ ಅನ್ನುವುದು ತಪ್ಪು. ಆದರೆ ಆ ಬೆಳವಣಿಗೆ ಆ ಕಾಲಕ್ಕೆ ಅಂತ ಅನ್ನಬೇಕು. ಈ ಪೃಥಕ್ಕರಣ ನಮಗೆ ಬೇಕು. ಆಮೇಲೆ ಬೇರೆ ಬೇರೆ ಪ್ರಾಣಿಗಳನ್ನು ಬೇಟೆ ಆಡಿಕೊಂಡು ಬರ್ತಾರೆ. ಅದನ್ನು ಕವಿ ಹೇಳ್ತಾನೆ, ಮೃತ್ಯು ಬಗಿದುಳಿದಂತೆ ಬೇಡರಟ್ಟುಳಿಗೊಂಡು ಒಳಗಿರ್ದು ಬಳಿಕೆರ್ದು ತಮ್ಮ ಹೆತ್ತ ತಾಯಿಗಳನ್ನು ಅರಸುತ್ತಲಿತ್ತಲಿತ್ತಲು ಪರಿದು ಬಾಯಿ ಬಿಡುವ ಮೃಗಶಿಶುಗಳ ಸುತ್ತಿ ಕಿರುಮರಿಗಾಣ ದೊರಲಿ ಕೆಕ್ಕಳಿಸಿ ಕೊರಳೆತ್ತಿ ಹುಂಕರಿಸಿ ಗಿಡುಗಳಳು ಹೊಕ್ಕು ಬಳಲುತ್ತೊರಲು ತಿರ್ಪ ಬಾಣತಿ ಮೃಗವ ನೋಡುತ್ತ ಬರುತ್ತಿದ್ದ ನವನೀಶನು. ಒಂದು ಬಾಣಂತಿ ಜಿಂಕೆಯನ್ನು ನೋಡಿದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಇವನು ಬಾಣಂತಿ ದುಂಬಿಯನ್ನೇ ಬಿಟ್ಟಿಲ್ಲ, ಇನ್ನು ಬಾಣಂತಿ ಜಿಂಕೆಯನ್ನು ಬಿಡ್ತಾನ. ಮೃತ್ಯು ಬಗೆದುಳಿದಂತೆ ಬೇಡರ್ ಅಟ್ಟುಳಿಗಳೋಳು, ಮೃತ್ಯು ಕೊಂದು ಬಿಟ್ಟಂತೆ, ಮೃತ್ಯು ಬಾಯಿಗೆ ಹಾಕ್ಕೊಂಡು ಬಿಟ್ಟಂತೆ ತನ್ನನ್ನು ಬಿಟ್ಟಿದೆ. ಆ ಒಂದು ಗೋರಿಬೇಂಟೆಯಲ್ಲಿ ತಪ್ಪಿಸಿಕೊಂಡಿದೆ. ಕುತ್ತರೋಳ ಅಡಗಿದ್ದು ಒಂದು ಕಡೆ ಯಾರಿಗೂ ಕಾಣದಂತೆ ಅಡಗಿದ್ದು ಬಳಿಕೆದ್ದು ತಮ್ಮ ಹೆತ್ತ ತಾಯಿಗಳನ್ನು ಅರಸುತ್ತಲಿತ್ತಲು. ಮರಿಗಳು ಪಾಪ ತಮ್ಮ ತಾಯಿಗಳನ್ನು ಅರಸ್ತಾ ಇದ್ರಂತೆ, ತಾಯಂದಿರನ್ನು. ಯಾಕೆಂದರೆ ಗುಂಪಿಂದ ಬೇರೆಯಾಗಿವೆ, ಎಳೆ ಕಾಲುಗಳು, ಬೇಗ ಓಡೋಕ್ಕಾಗೋಲ್ಲ, ದಿಕ್ಕೆಟ್ಟಿವೆ, ಎಲ್ಲೋ ಅಡಗಿವೆ, ಪೊದೆಗಳಲ್ಲಿ ಅಡಗಿವೆ, ಕಾಣಿಸಿಲ್ಲ ಚಿಕ್ಕವಾದ್ದರಿಂದ. ಈಗ ಬಚಾವಾದವಿ ಅಂತಂದುಕೊಂಡು ತಾಯಂದಿರನ್ನು ಹುಡುಕ್ತಾ ಇವೆ. ಬಾಯಿ ಬಿಡುವ ಮೃಗಶಿಶುಗಳನ್ನು ಸುತ್ತಿ ಕಿರುಮರಿಗಾಣದೆ ಒರಲಿ, ಅಯ್ಯೋ ತನ್ನ ಚಿಕ್ಕ ಮರಿ ಕಾಣಿಸ್ಲಿಲ್ವಲ್ಲ ಅಂತ ಒರಲಿ ಕೊರಳೆತ್ತಿ ಹುಂಕರಿಸಿ ಗಿಡುಗಳಳು ಹೊಕ್ಕು, ಗಿಡ ಪೊದೆನಲ್ಲಿ ಹೊಕ್ಕು ಬಳಲುತ್ತ ಒರಲುತ್ತಿರ್ಪ ಬಾಣತಿ ಮೃಗ. ತಾಯಿ ಬಾಣಂತಿ ಅನ್ನೋದ್ರಿಂದಲೇ ಆ ಮರಿ ಇನ್ನೂ ಚಿಕ್ಕದು ಅಂತ ಗೊತ್ತಾಗುತ್ತದೆ. ಅದರ ನಾಭಿನಾಳವೂ ಇನ್ನೂ ಒಣಗಿ ಬಿದ್ದಿಲ್ಲ. ಆ ಥರದ ಮರಿಗಳನ್ನು ಹುಡುಕ್ತಾ ಇರುವಂಥ ತಾಯಂದಿರನ್ನು ನೋಡ್ದ ಅಂತ. ಅಂತಹ ಬೇಟೆಯ ವೈಭವದ ಮಧ್ಯದಲ್ಲಿ, ಅಬ್ಬರದ ಮಧ್ಯದಲ್ಲಿ ಈ ಸಣ್ಣ ಭಾವನಾತ್ಮಕವಾದ ವಿಷಯಕ್ಕೂ ಅವಕಾಶ ಕೊಡ್ತಾರಲ್ಲ, ಇದು ದೊಡ್ಡ ಕವಿಯ ಲಕ್ಷಣ ಅಂತ ಅನಿಸುತ್ತದೆ. ಒಂದು ಕಾಳಿದಾಸನ ರಘುವಂಶದಲ್ಲಿ 9ನೇ ಸರ್ಗದಲ್ಲಿ ಒಂದು ಸುಂದರವಾದ ಚಿತ್ರ ಬರುತ್ತದೆ. ದಶರಥ ಬೇಟೆ ಆಡೋಕ್ಕೆ ಹೋದವನು ಅಲ್ಲಿ ಬರ್ತಾ ಇದ್ದಾಗ ಒಂದು ನವಿಲು ಹಾರಿ ಬರುತ್ತದೆ. ಆ ನವಿಲನ್ನು ಬಾಣ ಹೊಡೆಯುವ ಅಳವಿನಲ್ಲಿದ್ದಾಗಲೂ ಬಿಟ್ಟುಬಿಡ್ತಾನೆ. ಯಾಕೆ ಅಂದರೆ ಹಾರಿ ಬರುವ ನವಿಲು ಶಯ್ಯೆಯಲ್ಲಿ ಹೂಗಳನ್ನು ಮುಡಿಕೊಂಡ ಹೆಂಡತಿ ತಲೆಗೂದಲನ್ನು ಕೆದರಿಕೊಂಡಾಗಲೂ ಅಲ್ಲಲ್ಲಿ ಹೂಗಳು ಇರುತ್ತವಲ್ಲ, ಆ ರೀತಿ ಇದ್ದ ಹೆಂಡತಿಯ ಚಿತ್ರಣ ಅವನಿಗೆ ನೆನಪಾಯ್ತಂತೆ. ನವಿಲಿನ ಗರಿಯ ಮೇಲೆ ಆ ಸುಂದರವಾದಂಥ ಕಣ್ಣುಗಳಿರ್ತವಲ್ಲ, ಅವು ಹೂಗಳಂತೆ ಇದ್ದು ಕೆದರಿದ ಗರಿಗಳು ಕೆದರಿಕೊಂಡ ಪತ್ನಿಯ ಪ್ರಿಯೆಯ ಮುಡಿಯಂತೆ ತೋರಿ ಆ ಥರ ಕಾಣಿಸ್ತಾ ಇದೆ ಅಂತ ಅದನ್ನು ಬಿಟ್ಟುಬಿಟ್ಟಂತೆ. ಹಾಗೆ ಮತ್ತೊಂದು ಜಿಂಕೆ ಮರಿ
ಜಿಂಕೆ, ಹೆಣ್ಣು ಜಿಂಕೆ ತನ್ನ ಕಣ್ಣಲ್ಲಿ ತುಂಬ ಪ್ರಾರ್ಥನೀಯವಾಗಿ ತೋರಿದ್ರಿಂದ ಅದನ್ನು ಬಿಟ್ಟಿದ್ದು ಅಂತ. ನಮ್ಮಲ್ಲಿ ವಸ್ತುತಃ ಬೇಟೆಯನ್ನು ಕುರಿತು ಧರ್ಮಶಾಸ್ತ್ರಗಳು ಹೇಳುವಾಗ ತಾಯಿ ಪ್ರಾಣಿಗಳನ್ನು, ಅಂದರೆ ಅವು ಇನ್ನೂ ಹೆತ್ತು ಹಾಲು ಕುಡಿಸುವಂಥ ಸ್ಥಿತಿಯಲ್ಲಿ ಇದ್ದಾಗ, ಹಾಲು ಕುಡಿಯುವ ಮರಿಗಳು ಇದ್ದಾಗ ಅವನ್ನು ಕೊಲ್ಲಬಾರದು. ಮತ್ತು ಅವುಗಳ ಒಂದು ಮೈಥುನ ಕಾಲ, ಬ್ರೀಡಿಂಗ್ ಸೀಸನ್ ಅಂತೀವಲ್ಲ, ಆ ಒಂದು ಬೆದೆಗಾಲದಲ್ಲಿ ಕೊಲ್ಲಬಾರದು ಅಂತ, ಬೆದೆಯಲ್ಲಿರುವ ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ. ಆಮೇಲೆ ಗರ್ಭಿಣಿಯಾದ ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ. ಈ ಥರ ಎಲ್ಲ ನಿಯಮಗಳು ಉಂಟು. ಹಾಗಲ್ಲದೆ ಕೆಲವು ಗಂಡು ಪ್ರಾಣಿಗಳನ್ನು ಕೊಲ್ಲಬಾರದು ಅಂತಿದೆ. ಉದಾಹರಣೆಗೆ ಮಂಗಟ್ಟೆ ಹಕ್ಕಿ ಅಂತ ನಾವು ಹೇಳ್ತೀವಿ. ಅದೇ ಈಗ ಪ್ರಸಿದ್ಧವಾಗಿರ್ತಕ್ಕಂಥ ಹಾರ್ನ್ ಬಿಲ್ ಅಂತ ಕರಿತೀವಲ್ಲ, ಆ ಹಕ್ಕಿ. ಅಲ್ಲಿ ಗಂಡು ಹಕ್ಕಿ ಹೆಣ್ಣನ್ನು ಸೇರಿದಂತೆ ಮರಿಗಳಿಗೆ ಕುಟುಕು ಕೊಡುತ್ತದೆ. ಅದು ಗೂಡನ್ನು ಮಾಡಿ ಆ ಗೂಡೊಳಗೆ ಹೆಣ್ಣು ಹಕ್ಕಿನೇ ಇಡುತ್ತೆ. ಆ ಹೆಣ್ಣಕ್ಕಿಗೆ ಒಳಗಡೆ ಗೂಡಿನ ಒಳಗೆ ಗರಿಯೆಲ್ಲ ಉದುರೋಗುತ್ತೆ. ಅದು ಒಂದು ಮಾಂಸದ ಮುದ್ದೆಯಂತೆ ತನ್ನ ಮರಿಗಳ ಜೊತೆಗಿರ್ತದೆ, ಮೊಟ್ಟೆಯನ್ನು ಕಾವು ಕೊಡ್ತಾ ಇರ್ತದೆ. ಆಗ ಗೂಡಿನ ಎಲ್ಲ ಭಾಗಕ್ಕೂ ಮಣ್ಣನ್ನು ಮೆತ್ತಿ ಒಂದು ಸಣ್ಣ ಭಾಗ ಮಾತ್ರ ಬಿಡುತ್ತದೆ. ಆ ಪಕ್ಷಿ ತಾನು ಕೊಕ್ಕನ್ನು ಚಾಚೋದಕ್ಕೆ ಬೇಕಾದಷ್ಟು, ಮಂಗಟ್ಟೆ ಹಕ್ಕಿ ಹಾರ್ನ್ ಬಿಲ್ನ ಕೊಕ್ಕು ತುಂಬ ದೊಡ್ಡದು. ಆಗ ಆ ಗಂಡು ಎಲ್ಲ ಕಡೆಗೂ ಓಡಾಡಿ ತಾನು ಕುಟುಕನ್ನು ತಂದು ಹೆಣ್ಣಿಗೆ ಕೊಟ್ಟು ಅದು ಒಳಗಿರುವ ಮರಿಗಳಿಗೆ ಕೊಡಬೇಕು. ಆ ಗಂಡು ಹಕ್ಕಿನ ಬೇಟೆ ಆಡಿದ್ರೆ ಇಡೀ ಕುಲವೇ ನಾಶ ಆಗುತ್ತದೆ, ಇಡೀ ಕುಟುಂಬವೇ ಹೋಗುತ್ತದೆ. ಈ ದೃಷ್ಟಿಯಿಂದಾಗಿ ಆಗ ಗಂಡು ಹಕ್ಕಿನ ಬೇಟೆ ಆಡಬಾರದು. ಈ ಥರದ್ದೆಲ್ಲ ಇಷ್ಟೊಂದಿದೆ. ಆನೆಯನ್ನು ಬೇಟೆ ಆಡಿ ಕೊಲ್ಲಬಾರದು, ಹೀಗೆಲ್ಲ ಮಾಡಿದ್ದಾರೆ. ಅದು ನಮಗೆ ತಿಳಿಯುತ್ತದೆ. ಈ ಬೇಟೆಯನ್ನು ಕುರಿತು ಮಾಡುವಾಗ ಭೋಜ ಪ್ರಬಂಧದಲ್ಲಿ ಒಂದು ಸ್ವಾರಸ್ಯಕಾರಿಯಾದ ಸಂದರ್ಭ ಬರುತ್ತದೆ. ಒಮ್ಮೆ ಭೋಜರಾಜ ಬೇಟೆಗೆ ಹೋಗಿದ್ದಾಗ ಒಂದು ಜಿಂಕೆ ಎದುರು ಕಾಣಿಸುತ್ತೆ, ಹೂಡ್ತಾನೆ. ಗಂಡು ಜಿಂಕೆ, ದೊಡ್ಡ ಜಿಂಕೆ. ಅದಕ್ಕೆ ಬಾಣ ಹೂಡಿದಾಗ ಅದು ಓಡೋಗದೆ ಅಲ್ಲೇ ನಿಂತುಕೊಳ್ಳುತ್ತೆ. ಇದೇನಿದು ವಿಚೋದ್ಯ ಅಂತ ಅಂದುಕೊಂಡಾಗ ಅವಳು ಒಬ್ಬ ಬೇಡತಿ ಬರ್ತಾಳೆ. ಬಂದವಳು ಒಡನೆಯೇ ಒಂದು ಪದ್ಯವನ್ನು ಹೇಳ್ತಾಳೆ. ಏನು ತಾತ್ಪರ್ಯ ಅಂತಂದರೆ, ನಿನ್ನ ನೋಡಿದ ತಕ್ಷಣ ನೀನು ನನಗೂ ಬಾಣ ಬಿಡು, ಇನ್ನೊಂದು ಹೆಣ್ಣು ಜಿಂಕೆಗೂ ಬಾಣ ಬಿಡು, ನಾವಿಬ್ಬರು ಸೇರ್ತೀವಿ ಅಂತ ಹೇಳ್ತು ಅಂತ. ಅದಕ್ಕಾಗದು ಕಾದಿದೆ. ಅಂದರೆ ನೀನು ಮನ್ಮಥ, ಅದರಿಂದ ನೀನು ನನಗೂ ಬಾಣ ಬಿಟ್ಟರೆ ತೊಂದರೆ ಇಲ್ಲ, ಇನ್ನೊಂದು ಹೆಣ್ಣು ಜಿಂಕೆಗೆ ಬಿಟ್ಟರೆ ಮತ್ತೂ ಒಳ್ಳೆಯದು ಅಂತ. ಅದಕ್ಕಾಗದು ಕಾದಿದೆ ನಿನ್ನ ಬಾಣಕ್ಕಾಗಿ ಅಂತ. ಅಂದರೆ ಪರ್ಯಾಯವಾಗಿ ನೀನು ಮನ್ಮಥಾಕಾರ ಸುಂದರ ಅಂತ. ಆಮೇಲೆ ಇದು ಹೇಗೆ ನಿನಗೆ ಸಾಧ್ಯವಾಯಿತು, ಇಷ್ಟು ಒಳ್ಳೆ ಕವಿತ್ವವನ್ನು ಸಂಸ್ಕೃತದಲ್ಲಿ ಹೇಳ್ತೀಯಲ್ಲ ಅಂತ ಕೇಳಿದ್ರೆ, ನಿನ್ನನ್ನು ನೋಡಿದ ಮೇಲೆ ಬರದೇ ಇರುತ್ತ್ಯಾ ಅದು ಅಂತ. ಅಂದರೆ ಭೋಜರಾಜನ ಮುಖ ನೋಡಿದ್ರೇ ಪದ್ಯ ಉಕ್ಕಿ ಬರ್ತಾ ಇತ್ತು ಅನ್ನುವಂಥದ್ದು. ಕಡೆಗೆ ಅವಳನ್ನು ಮದುವೆ ಆಗ್ತಾನೆ ಅಂತ ಬರ್ತದೆ. ಹೀಗೆ ಆ ಬೇಟೆಯೊಳಗಿನ ಸೌಂದರ್ಯಗಳು ಎಷ್ಟೋ ಇರುತ್ತವೆ. ಗೋರಿವೆಂಟೆ, ಪಳಹರವೆಂಟೆ, ಪಡವೆಂಟೆ, ವಿದ್ಯಾಧರರ ವೆಂಟೆ, ಚಿತ್ರವೆಂಟೆ, ಅಂಟುಜಲ ವೆಂಟೆ, ತೋಹಿನ ವೆಂಟೆ, ಘನಸೋಹು ವೆಂಟೆಗಳೆನಿಪ್ಪ ಹೆಸರಂ ಹೊತ್ತು ಮರೆಯುತ್ತಿಪ್ಪೆಂಟು ತರದ ಉಚಿತ ವೆಂಟೆಯನಾಡಿದಂ ಹರಿಶ್ಚಂದ್ರ ವಸುಧಾಧೀಶನು ಅಂತ ಅದನ್ನು ಹೇಳ್ತಾನೆ. ಇಷ್ಟೆಲ್ಲ ಬೇಟೆ ಆಡಿಕೊಂಡು ಅವನು ಹಂಪೆಗೆ ಬಂದುಬಿಡ್ತಾನೆ, ಕಿಷ್ಕಿಂಧಾಚಲಕ್ಕೆ. ಹೇಮಕೂಟ, ಮತಂಗ, ಮಾಲ್ಯವಂತ ಮೊದಲಾದ ಪರ್ವತಗಳು ಇರುವಂಥ ಪ್ರಾಂತ್ಯಕ್ಕೆ ಬರ್ತಾನೆ. ನನ್ನ ಜಾಗಕ್ಕೆ ಬರಲಿ ಅಂತ. ಕಾಳಿದಾಸನಂತವನು ಮೋಡವನ್ನು ತನ್ನೂರಿಗೆ ಬರಲಿ ಅಂತ ಹೇಳ್ತಾನಲ್ಲ. ಪಂಪ ಅರ್ಜುನನನ್ನು ಬನವಾಸಿ ಕರೆಸ್ಕೊಂಡು ಬಂದು ಮರಿ ದುಂಬಿಯಾಗಿ, ಕೋಗಿಲೆಯಾಗಿ, ಎಲ್ಲವೂ ಆಗಿ ಅಲ್ಲಿ ಹುಟ್ಟಬೇಕು, ಏನಾದರೂ ಪರವಾಗಿಲ್ಲ, ಒಟ್ಟಂತೂ ಆರಂಕುಶ ಮಿಟ್ಟುಡಂ ನೆನವುದೆನ್ನ ಮನಂ ಬನವಾಸಿ ದೇಶಂ ಅಂತ ಬಹಳ ವಿಸ್ತೃತವಾಗಿ ತಾಯ್ನಾಡಿನ, ತಾಯ್ನೆಲದ ವರ್ಣನೆಯನ್ನು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಆ ಪ್ರೀತಿ ಅನ್ನುವುದು ಇದ್ದೇ ಇರುತ್ತದೆ. ಯಾಕೆ ಅಂದರೆ ಅವರ ಭಾವಕೋಶ ಅಲ್ಲಿ ಜಾಗೃತವಾಗಿರುತ್ತದೆ. ಅಲ್ಲಿಗೆ ಬಂದರೆ ತುಂಬ ದೊಡ್ಡ ಅನುಕೂಲ ಅವರಿಗೆ. ಆ ಭಾಷೆ ಗೊತ್ತು, ನೆಲ ಗೊತ್ತು, ನೀರು ಗೊತ್ತು, ಜನಜೀವನ ಗೊತ್ತು. ಭೈರಪ್ಪನವರು ಅನೇಕ ವೈವಿಧ್ಯಮಯವಾದ ವಸ್ತುಗಳನ್ನು ಹಿಡಿದು ಕಾದಂಬರಿಗಳನ್ನು ಬರೆದಿದ್ದಾರೆ. ಆದರೆ ಅವರ ಹೆಚ್ಚಿನ ಕಾದಂಬರಿಗಳ ವ್ಯಕ್ತಿಗಳು ಬರುವುದು ಅವರ ತೆಂಗಿನ ಸೀಮೆಯಿಂದ. ಚನ್ನರಾಯಪಟ್ಟಣ, ತಿಪಟೂರು, ತುಮಕೂರು, ಅರಸೀಕೆರೆ, ಒಂಚೂರು ಹಾಸನದ ರೀತಿ. ಹಾಸನದಿಂದ ಆಚೆಗೆ ಹೋದರೆ ಮಲೆನಾಡು ಬಂದುಬಿಡುತ್ತೆ. ಅವರು ಹಾಸನ ಜಿಲ್ಲೆಯವರೇ ಆದರೂ ಅರಸೀಕೆರೆ ಮೊದಲಾದಂಥ ಬಯಲುಸೀಮೆಯ ತೆಂಗಿನ ಸೀಮೆಗೆ ನಿಕಟವಾಗಿರ್ತಕ್ಕಂಥದ್ದು ಆ ಭಾಷೆಯೆಲ್ಲ. ಅದಕ್ಕೆ ಅಲ್ಲಿಗೆ ತಂದು ಬಿಡ್ತಾರೆ. ಯಾವ ನಾಯಕನಾಗಲಿ ಕಡೆಗೆ ಮಹಾಭಾರತದ ಭಾಷೆ ಕೂಡ ಅರಸೀಕೆರೆ ಭಾಷೆನೇ ಆಗಿರುತ್ತೆ ಪರ್ವದಲ್ಲಿ. ನೀನು ನೋಡುಲ್ಲ, ಮಾಡುಲ್ಲ, ನಗುಲ್ಲ ಅಂತ ಆ ಹೊಯ್ಸಳ ಕರ್ನಾಟಕರ ಅರಸೀಕೆರೆ ಪ್ರಾಂತದವ್ರದ್ದು ಮಾತು ಅಷ್ಟೇಯ ಇಷ್ಟೇಯ ಅದೇಯ ಬಂದುಬಿಡುತ್ತವೆ. ಅದು ಅನುಕೂಲ. ಪಾಪ ನಮ್ಮ ಅನಕೃಷ್ಣರಾಯರು ಹಳ್ಳಿಯ ಬದುಕನ್ನು ಹೆಚ್ಚಾಗಿ ಕಂಡವರಲ್ಲ, ಬೆಂಗಳೂರಿನವರು. ಅದಕ್ಕೆ ಎಂಥ ಹಳ್ಳಿಯಿಂದ ಶುರು ಮಾಡಿದ್ರು ಕೂಡ ಕಾದಂಬರಿಯನ್ನು 8-10 ಪೇಜಿಗೆ ಅದು ಬೆಂಗಳೂರಿಗೆ ಬಂದು ಮುಟ್ಟಬೇಕು, ಇಲ್ಲ ಮೈಸೂರಿಗೆ ಬಂದಿರಬೇಕು. ಹೇಗೋ ಮಾಡಿ ಬೆಂಗಳೂರಿಗೆ ತಂದು ಬಿಡಬೇಕು.
ಇದು ಪ್ರತಿಯೊಬ್ಬ ಕವಿಗೂ ಇರತಕ್ಕಂಥದ್ದು. ನಾವು ಗೆಳೆಯರು ಕೆಲವರು ಆಶು ಕವಿತಾ ಗೋಷ್ಠಿಯನ್ನು ಮಾಡಿಕೊಳ್ತೀವಲ್ಲ, ಮಾಡಿಕೊಳ್ಳುವಾಗ ನಮ್ಮ ಶಂಕರ ಏನೇ ಆಗಲಿ, ಯಾವ ವಸ್ತುವನ್ನೇ ಕೊಡಲಿ, ಅದು ಸಂಸ್ಕೃತದ ಕವಿ ಸಮಯದ ಒಳಗೆ ಬಂದುಬಿಡಬೇಕು, ಹಂಗೆ ಎಳ್ಕೊಂಡು ಬಿಡಬೇಕು. ಹಾಗೆ ಹೀಗೆ ಮಾಡಿ ಗರ ಹಾಕಿ ಕಡೆಗೆ ನಮ್ಮ ವಲಯಕ್ಕೆ ನಾವು ತಂದುಕೊಂಡು ಬಿಡಬೇಕು, ಆಗಲೇ ಸರಿಯಾದದ್ದು. ಶ್ರೀಹರ್ಷ ನೈಷಧಕಾರ ಅವನು ಖಂಡನ ಖಂಡಕಾದ್ಯದಲ್ಲಿ ಹೇಳ್ತಾನಲ್ಲ, ಯಾವ ವಾದವನ್ನು ಗೆಲ್ಲೋದಕ್ಕೆ ಒಂದು 16 ಪಾಯಿಂಟ್ಸ್ ಅಂತ ಇವೆ. ಅಷ್ಟು ಪಾಯಿಂಟ್ಸ್ ಒಳಗೆ ನೀವು ಯಾರನ್ನೂ ಗೆಲ್ಲಬಲ್ರಿ. ಗೆಲ್ಲೋಕ್ಕಾಗಲ್ವಾ, ಅಟ್ಲೀಸ್ಟ್ ನಿಮ್ಮ ವಾದದೊಳಕ್ಕೆ ಅವ್ರ ಪಾಯಿಂಟ್ಸನ್ನು ಎಳ್ಕೊಂಡು ಬಿಡ್ತೀರ ಈ 16 ಅಂಶಗಳಿಂದ, ಆಮೇಲೆ ನಿಮ್ಮದೇ ಆಗುತ್ತದೆ ಜಯ, ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು. ಆ ರೀತಿಯಾಗಿ ಒಬ್ಬೊಬ್ಬರಿಗೂ ಒಂದು ಸ್ಟ್ರಾಂಗ್ ಫೋರ್ಟೆ ಅಂತನ್ನುವುದು ಇರುತ್ತದಲ್ಲ, ಅದು ಬಹಳ ಮುಖ್ಯ. ಹೀಗೆ ಆ ಬೇಟೆಗಳ ವೈವಿಧ್ಯವನ್ನು ಇದನ್ನು ನೋಡ್ತಾ ಇದ್ದರೆ ಅಲ್ಲಿಗೆ ಪ್ರಾಣಿಗಳನ್ನು ಸೆಳೆಕೊಂಡು ಬೇಟೆ ಆಡ್ತಕ್ಕಂಥ ಗೋರಿವೇಂಟೆಯಿಂದ ಮೊದಲುಗೊಂಡು, ಅದು ಗೋರಿವೇಂಟೆ ಅಂತಾರೆ, ವಿದ್ಯಾಧರರ ವೇಂಟೆ, ಚಿತ್ರವೇಂಟೆ ಅಂತ ಯಾವ ಡಿಕ್ಷನರಿಗಳಲ್ಲೂ ಕಾಣಿಸುವಂಥವಲ್ಲ, ಅದನ್ನೆಲ್ಲ ಕವಿ ಮಾಡಿಕೊಂಡು ಬಂದ. ಮತ್ತೆ ಮಾಡಿಸಿಕೊಂಡು ಬಂದು ಕಿಷ್ಕಿಂಧ ಪ್ರಾಂತಕ್ಕೆ, ಅಂದರೆ ತನ್ನ ತವರಿಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಅಲ್ಲಿ ತನ್ನ ಇಷ್ಟದೈವ ಪಂಪಾಪತಿ ವಿರೂಪಾಕ್ಷನನ್ನು ಕಾಣಿಸ್ತಾನೆ. ಬಳಸಿದೆಳಲತೆಯ ತಂಪಿಂಗೆ ಕಂಪಿಂಗೆ ಕೆಂದಳಿರಿಂಗೆ ಕರ್ಣಿಕೆಗಳೆಸವ ಕುಸುಮಕ್ಕೆ ನವ್ಯ ಘಳಕ್ಕೆ ಫಳಕೆ ತುಂಬಿಕೆ ಗಿಳಿಗೆ ಕೋಗಿಲೆಗೆ ಕುಣಿವ ನವಿಲಿಂಗೆ ಹಂಸೆಯ ನಿಖರಕ್ಕೆ ಪುಳಿನಕ್ಕೆ ತಂಗಾಳಿಗೆಸವ ದೀಹದ ಮೃಗಾವಳಿಗೆ ಬೆರಗಾಗುತ್ತ ನಡೆತರುತ್ತರರೆ ಕಣ್ಣಳವಿಯಲ್ಲಿ ಕಂಡ ನಪ್ರತಿಮ ಯತಿರಾಯ ಪಶುಪತಿ ಶಿವನ ನುತಪ್ರಭೆಯನು. ಅಲ್ಲಿ ತುಂಬ ಸುಂದರವಾದ ಪರಿಸರ ತೋರ್ಕೊಳ್ಳುತ್ತದೆ. ಆಗ ಬಳಸಿದ ಎಳಲತೆಯ ತಂಪಿಂಗೆ ಕಂಪಿಂಗೆ ಅಂತ ಪ್ರಾಸಾನುಪ್ರಾಸಗಳಿಂದ ಶುರು ಮಾಡಿ ಬಿಟ್ಟುಬಿಡ್ತಾನೆ. ಹಾಗೇನೆ ಮುಂದೆ ಅದನ್ನು ತರದೇ ಇದ್ದಿದ್ದು ಪ್ರಕ್ರಮಭಂಗ ಅಂತ ಒಂದು ಕಾವ್ಯ ದೋಷ ಆಗುತ್ತದೆ. ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಬೆಳೆಸಬೇಕು, ಇಲ್ಲದೇ ಇದ್ದರೆ ಅದು ಸರಿಯಾಗುವಂಥದ್ದಲ್ಲ. ಹೀಗಾಗಿ ಭವ್ಯವಾಗಿ ಒಂದು ಸಾಲನ್ನು ಶುರು ಮಾಡಿಬಿಡ್ಬೋದು, ಮುಂದಿನ ಸಾಲಗಳದ್ದು ಅದಕ್ಕಿಂತ ಚೆನ್ನಾಗಿ ಬೆಳೆಸಬೇಕಲ್ಲ, ಅದಕ್ಕೋಸ್ಕರ ಭವ್ಯವಾಗಿ ಶುರು ಮಾಡಿದ ಸಾಲನ್ನು ಕೊನೆಗೆ ಇಟ್ಕೊಂಡು ಬಿಡೋದ ಮೇಲೆ ಕ್ಲೈಮ್ಯಾಕ್ಸಿನ ಮೊದಲನೇ ಬಂದುಬಿಟ್ರೆ ಕಷ್ಟ, ಅದಕ್ಕಿಂತ ಉತ್ತಮವಾಗಿರೋ ತರೋದು ಹೇಗೆ? ಅಲ್ಲಿ ಶಿವನನ್ನು ಕಾಣ್ತಾನೆ. ಮತ್ತೆ ತನ್ನ ಗುರುವಿನ ಆಶ್ರಮ ಅದು, ಅಲ್ಲಿಯೇ ವಸಿಷ್ಠನೂ ಇದ್ದಾನೆ. ಸುಖದೊಳಿಪ್ಪ ಪಂಪಾಕ್ಷೇತ್ರವಿದು ಅಂತ ಗೊತ್ತಾಗುತ್ತದೆ. ಆ ಮುನಿನಾಥ ವಸಿಷ್ಠ ಅವನು ಎಲ್ಲಿಯೋ ಸರಸ್ವತಿ ನದಿ ತೀರದಲ್ಲಿ ಆಶ್ರಮ ಮಾಡಿಕೊಂಡಿದ್ದವನು ಈಗ ತುಂಗಭದ್ರಾ ತೀರಕ್ಕೆ ಬಂದುಬಿಟ್ಟಿದ್ದಾನೆ. ತಿಳಿಗುಳನ ಬಳಸಿ ನಳನಳಿಸಿ ಬೆಳೆದೆಳಮಾವುಗಳ ತಳದ ಮಲ್ಲಿಕಾ ಮಂಟಪದ ತಣ್ಣೆಳದ ತೆಳುಗಾಳಿಯೊಳು ಪುಣ್ಯವಪ್ಪ ಪುಳಿನ ಸ್ಥಳದ ಮೇಲಶೋಕೆಯ ತರುವಿನ ತಳಿರ ತುಂಗಲ ಗದ್ದುಗೆಯೊಳೋಲ ಗಂಗೊಟ್ಟು ಬಳಸಿದ ಹಿಂದೆ ಎಡಬಲದೊಳಿಪ್ಪ ಮುನಿಗಳ ಕೂಡೆ ನಲವಿನಿಂ ನುಡಿವ ಪಶುಪತಿಯಂತಿರ್ದ ಮುನಿನಾಥ ಕಣ್ಗೆಸದಿರ್ದನು. ಎಲ್ಲವೂ ಪ್ರಸನ್ನವಾದ ಸುಮನೋಹರವಾದ ಪರಿಸರ, ತಿಳಿಯಾದ ಕೊಳ ಮತ್ತು ಬೆಳೆದ ಇಮ್ಮಾವು, ಮಲ್ಲಿಗೆಯ ಮಂಟಪ ಅಂದರೆ ಚಪ್ಪರ, ತಂಗಾಳಿ, ತೆಳುಗಾಳಿ, ತಂಪು ನೆಳಲು, ಪುಣ್ಯವಾದಂಥ ಪರಿಸರ, ಅಶೋಕ ವೃಕ್ಷದ ಹೂಗಳು ಚಿಗುರುಗಳು ಎಲ್ಲ ಸುಂದರವಾದಂಥ ಪ್ರಾಂತ. ಅಲ್ಲಿ ಮುನಿವರ್ಗದ ನಡುವೆ ಅವನು ಪಶುಪತಿಯಂತೆ ಕೂತಿದ್ದಾನೆ ಅಂತ ಹೇಳಿ ಕೇಳಿ ಶಿವಭಕ್ತ ಇವನು. ಹಾಗಾಗಿ ಎಲ್ಲೆಲ್ಲೂ ಶಿವನ ವೈಭವ, ಅಂದರೆ ವಿಷ್ಣುದ್ವೇಷಿ ಅಲ್ಲ. ಮತ್ತು ಇವನು ಜಂಗಮಲಿಂಗ ಮಾತ್ರ ಅಂತಲ್ಲ, ಸ್ಥಾವರಲಿಂಗವನ್ನು ಪೂಜೆ ಮಾಡ್ತಕ್ಕಂಥವನು. ಇನ್ನು ಮುಂದಿನ ಆ ವಸಿಷ್ಠನ ವರ್ಣನೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಉತ್ಪ್ರೇಕ್ಷೆಗಳಿಂದ ಮಾಡಿದ್ದಾನೆ. ಉತ್ಪ್ರೇಕ್ಷಾ ದಾಕ್ಷಿಣಾತ್ಯಾನಾಮ್ ಅಂತ ಬಾಣನ ಮಾತು ಹರ್ಷಚರಿತದ ಆರಂಭದಲ್ಲಿ ಹೇಳ್ತಾನೆ. ಒಂದೊಂದು ಪ್ರಾಂತದವರೆಗೆ ಒಂದೊಂದು ಒಲಿದ ಅಲಂಕಾರಗಳ ರೀತಿ ಅಂತ. ಉತ್ಪ್ರೇಕ್ಷೆ ಸಾಮಾನ್ಯ ಅಲಂಕಾರದ ಜೀವಾಳ ಅಂತ ಹೇಳಬೇಕು. ನೀತಿ ಬಲದುದೋ ಶಾಂತಿ ರೂಪಾಯಿತು ಸದ್ಗುಣವ್ರಾತವೇ ಮುನಿಯಾಯಿತು ಮುಕ್ತಿ ಜಡೆವತ್ತುದೋ ಭೂತ ದಯೆ ವಲ್ಕಲಾಂಚಲವನ ಅಂತುದೋ ಪುಣ್ಯವೆರಸಿ ಬಸಿತವನುಟ್ಟುದೋ ಇಟ್ಟುದೋ ನೂತನ ಶ್ರುತ್ಯರ್ಥ ನುಡಿಗಲುತುದೋ ಘನಸ್ವಾತಂತ್ರ್ಯ ವೃತ್ತಿ ಬೋಧಿಸತೊಡಗಿತೋ ಎಂಬ ಚಾತುರ್ಯದಿಂದಿರ್ದ ಮುನಿನಾಥನಂ ಕಂಡು ಹರ್ಷದಿಂ ಭೂನಾಥನು. ಅವನು ಸಂತೋಷ ಪಡ್ತಾನೆ. ನೀತಿಯೇ ಬಲಿತು ಹೋಯ್ತಾ, ಶಾಂತಿಯೇ ಸಾಕಾರವಾಯ್ತಾ, ಸದ್ಗುಣವೇ ಮುನೀಶ್ವರತ್ವವನ್ನು ಪಡೆಯಿತಾ, ಮುಕ್ತಿಯೇ ಜಟಾಜೂಟಧಾರಿಯಾಯಿತಾ, ಭೂತದಯೆ ಮತ್ತು ಪ್ರಾಣಿ ಅನುಕಂಪ ಇದು ವಲ್ಕಲವನ್ನು ನಾರುಮಡಿಯನ್ನು ಹುಟ್ಟದ, ಪುಣ್ಯವೇ ಭಸ್ಮರಾಜಿಯನ್ನು ತಳೆಯುತ್ತಾ, ಅಭಿನವವಾದ ವೇದಾರ್ಥವೇ ಈಗ ಮಾತಾಡ್ತಾ ಇದೆಯಾ, ಆತ್ಮಸ್ವಾತಂತ್ರ್ಯ ಯಾವುದುಂಟು ಇದು ಸ್ವರಾಜ್ಯ. ನಮಗೆ ಈಗೆಲ್ಲ ದಕ್ಕಿದ್ದು ಸ್ವರಾಜ್ಯ, ದಕ್ಕಬೇಕಾದದ್ದು ಸ್ವರಾಜ್ಯ ಅಂತ. ಸ್ವರಾಟ್ ಅಂದರೆ ಆತ್ಮವಂತರ ನೆಲೆ, ಅದು ಬಂದಾಗ ಸ್ವರಾಜ್ಯ ಅಂತ ಕರೀತಾರೆ.
ಹಾಗೆ ಆ ಸ್ವಾತಂತ್ರ್ಯ ವೃತ್ತಿಯೇ ವೇದಾಂತ ಬೋಧನೆಯನ್ನು ಮಾಡ್ತಾ ಇದೆಯಾ ಎಂಬಂತೆ ಋಷೀಶ್ವರ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡವನು ಉಭಯ ಕುಶಲ ಪ್ರಶ್ನೆಯೆಲ್ಲ ಬಳಿಕ ಎಚ್ಚರವನ್ನು ಕೊಡ್ತಾನೆ. ಹೇಳಿದ್ನಲ್ಲ ವಿಶ್ವಾಮಿತ್ರ, ನನ್ನಾಣೆಯಾಗಿಯೂ ನೀನು ಹರಿಶ್ಚಂದ್ರನನ್ನು ಎಚ್ಚರಿಸಬೇಕು ಅಂತ. ಸಾಮಾನ್ಯವಾಗಿ ಪ್ರಾಣಿಗಳನ್ನು ಕೊಲ್ಲಬೇಕಾದರೆ ಅನುಜ್ಞೆ ಪಡೆಯಬೇಕಂತೆ ಅವುಗಳಿಂದ. ಪಾಪ ಅದಕ್ಕೇನು ಮಾಡ್ತಾರೆ, ಅನುಜ್ಞೆಯನ್ನು ಬಾಯಿಂದ ಕೊಡುತ್ತೀಯ, ಕೈಯಿಂದ ಕೊಡುತ್ತೀಯ, ಅದರ ಮೇಲೆ ನೀರು ಹಾಕ್ತಾರೆ, ತಲೆ ಕೊಡುತ್ತಾ, ಒಪ್ಕೊಂಡಿದೆ, ತಲೆ ಆಡಿಸಿದೆ, ಅದಕ್ಕೆ ಕತ್ತರಿಸು ಅಂತ. ಅಂದರೆ ಇದು ಯಾವ ಥರ ಚಾತುರ್ಯ ನೋಡಿ, ಕಮ್ಯುನಿಸ್ಟರ ಚಾತುರ್ಯ ಅಂತ ಅದು ನೆನಪಾಗುತ್ತದೆ. ಬೆಕ್ಕಿಗೆ ಮೆಣಸಿನ ಪುಡಿ ತಿನ್ನಿಸೋದು ಅಂತ, ಅದಕ್ಕೆ ಬಾಯಿಗೆ ನೇರವಾಗಿ ತಿನ್ನಿಸೋಣ ಅಂದರೆ ಅದು ಕ್ರೌರ್ಯ ಆಗುತ್ತದೆ. ಹಾಗಿದ್ರೆ ಗೊತ್ತಾಗದಂತೆ ಬಿಸ್ಕಟ್ಟು ಮತ್ತೊಂದು ಮಾಡಿ ತಿನ್ನಿಸೋಣ ಅಂದರೆ ಅದು ವಂಚನೆ ಆಗುತ್ತದೆ ಅಂತ. ಮತ್ತು ಹೇಗೆ ಅಂದರೆ ಅದಾಗಿ ತಿನ್ನುವಂತೆ ಮಾಡಬೇಕು. ಹೇಗೆ ಮಾಡುವುದು? ಅದಾಗಿ ನೆಕ್ಕಬೇಕು ಅಂತ. ಅದಕ್ಕಿದೇ ದಾರಿ ಅಂತ ಕಮ್ಯುನಿಸ್ಟ್ ಹೇಳ್ತಾರೆ. ಬಾಲಕ್ಕೆ ಗಾಯ ಮಾಡಿ ಮೆಣಸು ಪುಡಿಯನ್ನು ಲೇಪಿಸಿ, ಆಗ ಅದು ಬಾಯಿಂದಲೇ ಸವರಿಕೊಳ್ಳುತ್ತದೆ, ತಾನಾಗಿ ತಿನ್ನುತ್ತದೆ ಅಂತ. ಗಾಯವೊಂದು, ಅದಕ್ಕೆ ಮೆಣಸು ಹಾಕೋದೊಂದು, ಅದು ಹಿಂಸೆಯಲ್ಲ. ಸ್ಟಾಲಿನ್ನು, ಲೆನಿನ್ನು, ಮಾರ್ಕ್ಸು, ಈಗ ಎಲ್ಲರದು ಅದೇ ದಾರಿ ಅಂತ ಗೊತ್ತಾಗುತ್ತದೆ. ವಿಶ್ವಾಮಿತ್ರ ಹಾಗೆ ಹೇಳಿದ್ದಾನೆ, ಸೂಚನೆ ಕೊಡಬೇಕು ಅಂತ. ಸೂಚನೆಯನ್ನು ವಸಿಷ್ಠ ಪಾಪ ಕೊಡ್ತಾನೆ. ಎನ್ನ ಒಲುವೊಡೆ ಕುಲಾಚಾರಮಂ ಬಿಡದಿರ್ಪಡುನ್ನತಿಕೆ ಬೇಹುಡತ್ತ ಅಪಕೀರ್ತಿ ಕೆಡಹದಿಡೆ ನನ್ನಿಯುಳಿವೊಡೆ ಮಗನೆ ಹೋಗದಿರು ಮರೆದು ವಿಶ್ವಾಮಿತ್ರನ ಆಶ್ರಮಕ್ಕೆ. ನನ್ನಿ ಉಳಿವೊಡೆ, ನಿನಗೆ ಸತ್ಯ ಇರಬೇಕು ಅಂದರೆ ಮಗನೇ ಹೋಗದಿರು ಮರೆದು ವಿಶ್ವಾಮಿತ್ರ ಆಶ್ರಮಕ್ಕೆ, ಮರೆತು ಆಶ್ರಮಕ್ಕೆ ಹೋಗಬೇಡ. ಗನ್ನದಿಂ ಮರಹಿಕ್ಕಿ ಕೊಂಡೊಯ್ದು ಬಳಿಕ ಮುನಿ ಬನ್ನ ಬಡಸಿಯೇ ಕಾಡಿದಪ. ಗನ್ನ, ವಂಚನೆಯಿಂದ ನಿನ್ನನ್ನು ಹಿಡಿದು ಅಷ್ಟಮಿಲ್ ಹಿಡಿದು ಪಂಚಮಿಲ್ ಹಾಕ್ತಾನೆ. ಬನ್ನ ಬಡಸಿಯೇ ಒದ್ದಾಡಿಸಿ ಕಾಡಿದಪನ್ ಅರಿದಿರು, ತಿಳ್ಕೊಂಡಿರು ಎಂದು ಪೇಳ್ದಿನ್ನೊಂದು ಚೋದ್ಯಮಂ ನೋಡು ಬಾ ಎಂದು ತಂದನು ವಿರೂಪಾಕ್ಷ ನಡೆಗೆ. ಮೊದಲು ಪರಮಾತ್ಮನ ದರ್ಶನ ಮಾಡುವಂಥ ವಿರೂಪಾಕ್ಷನನ್ನು ಕಾಣಿಸಿಕೊಡ್ತಾನೆ ಅಂತ ಅಲ್ಲಿಗೆ ಆ ಸಂಧಿಯನ್ನು ಬೀಳ್ಗೊಟ್ಟು 6ನೇ ಸಂಧಿಗೆ ನಾವು ಬರ್ತೀವಿ. ಇವನು ಇನ್ನೂ ಬೇಟೆಯನ್ನು ಮುಗಿಸಿಲ್ಲ. ತುಂಬ ಹಿಂಸರಕಾರಿಯಾದಂಥ ಕಾಡು ಹಂದಿಗಳಿವೆ, ಭಯಂಕರವಾಗಿವೆ, ಅವುಗಳನ್ನು ಬೇಟೆ ಆಡಬೇಕು ಅಂತ ಅಂದುಕೋತಾನೆ. ಕಿರಾತಾರ್ಜುನೀಯದ ಆ ಮೂಕಾಸುರ ಹೇಗೆ ಬರ್ತಾನೆ ಅದು ಇಲ್ಲಿ ಇವನಿಗೆ ಒಂದಿಷ್ಟು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ಅನಿಸುತ್ತದೆ ರಾಘವಾಂಕನಿಗೆ. ಭಾರವಿ ಬರೆದಂಥ ಆ ಕಾಡೇ ಬೊಬ್ಬಿಡುವಂತೆ ತೋರುವ ಕಾಡುಹಂದಿಯ ವರ್ಣನೆಯನ್ನು ಭಾರವಿ ಮಾಡ್ತಾನೆ. ಆ ಒಂದು ಸ್ಫೂರ್ತಿಯಿಂದ ಇವನು ಮಾಡಿರಬೇಕು. ಅದು ಮಾತ್ರವಲ್ಲ, ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಹಂದಿಯ ಬೇಟೆ ತುಂಬ ದೊಡ್ಡ ಬೇಟೆಯಾಗಿತ್ತು ಕಾಡು ಹಂದಿ. ನಾವು ಕಾಡುಹಂದಿನ ಊರಹಂದಿ ತರಹ ಅಂತ ಅಂದುಕೊಂಡಿದ್ದೀವಿ. ಅದೊಂದು ಮರಿ ಆನೆಯಂತೆ, ಮರಿ ಖಡ್ಗಮೃಗದಂತೆ ಅಂತ. ಅಷ್ಟು ಉಗ್ರವಾದದ್ದು, ತೀಕ್ಷ್ಣವಾದದ್ದು, ಭಯಂಕರವಾದದ್ದು, ಸಮೂಹದಿಂದಲೂ ದಾಳಿ ಮಾಡುತ್ತದೆ. ಅದರ ಪ್ರತಿರೋಧ ಶಕ್ತಿ ತುಂಬ ತೀವ್ರ. ನಮ್ಮ ಅನೇಕ ವೀರಗಲ್ಲುಗಳನ್ನು ನೋಡಿ, ವೀರಗಲ್ಲಿನಲ್ಲಿ ಕಾಡುಹಂದಿಯ ಬೇಟೆ ಆಡಿಸತ್ತಂಥದ್ದು, ಅದಕ್ಕಾಗಿ ವೀರಗಲ್ಲು ಮಾಡಿದ್ದು ಸುಮಾರು ಕಡೆ ಕಾಣಿಸ್ತಕ್ಕಂಥದ್ದು. ಚಿರತೆ, ಹುಲಿ, ನಮ್ಮ ಕಡೆ ಸಿಂಹ ಇಲ್ಲ, ಚಿರತೆ, ಹುಲಿ, ಕಾಡುಹಂದಿ, ಇದಕ್ಕೆ ಹೆಚ್ಚು ಸಿಕ್ಕು ಸತ್ತವರು, ಇದನ್ನು ಬೇಟೆ ಆಡಿದವರೇ ಮಹಾವೀರರು ಅಂತ. ಇದು ನಮ್ಮಲ್ಲಿ ಮಾತ್ರವಲ್ಲ, ಗ್ರೀಕರಲ್ಲಿ ಉಂಟು. ಮಿಲಿಗರ್ ಅಂತ ಒಬ್ಬ ಮಹಾವೀರ ಬರ್ತಾನೆ. ಆ ಪ್ರಾಚೀನ ಗ್ರೀಕರಲ್ಲಿ ಟ್ರಾಯ್ ಯುದ್ಧಕ್ಕಿಂತ ಮುಂಚೆ ಪ್ರಸಿದ್ಧರಾದವರು ಅಂತಂದರೆ ಪರ್ಸಿಯಸ್, ಬಲರಫನ್ನು, ಮಿಲಿಗರ್ರು, ಥೀಸಿಯೂಸು, ಮತ್ತು ಪ್ರಸಿದ್ಧನಾದಂಥ ಹೆರಾಕ್ಲೆಸ್, ಇಂಥವರು, ಜೇಸನ್ ಇತ್ಯಾದಿಗಳು, ಈ 6 ಜನ ಮಹಾಪ್ರಸಿದ್ಧರು. ಅದರೊಳಗೆ ಮಿಲಿಗರ್ ಅಂತಕ್ಕಂಥವನು ಒಂದು ಉಗ್ರವಾದ ಹಂದಿಯ ಬೇಟೆಗೆ ದೊಡ್ಡ ಸೈನ್ಯವನ್ನು, ವೀರ ಯುವಕರನ್ನ ಸಂಘಟನೆ ಮಾಡಿ ಹೋದ. ಆಗ ಅಟಲಾಂಟ ಅಂತಕ್ಕಂಥವಳು ಒಬ್ಬಳು ಅವನಿಗೆ ಗೆಳತಿಯೋ ಆದಳು. ಅವಳು ಒಬ್ಬ ಮಹಾವೀರಾಗ್ರಣಿ ಆಕೆ. ಅವಳ ಕಥೆಯು ಬಹಳ ಸ್ವಾರಸ್ಯಕಾರಿಯಾಗಿದೆ, ಅದು ಬೇರೆ ಸಂಗತಿ. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಿದ್ದರೆ ಈ ಹಂದಿಯ ಬೇಟೆ ಅನ್ನುವುದು ದೊಡ್ಡ ವಿಷಯವಾಗಿತ್ತು. ಆ ವಿಷಯ ಇಟ್ಕೊಂಡು ನೋಡಬೇಕು ನಾವು. ಆಗ ಈ ಹಂದಿ ಬೇಟೆಗೆ ಅಷ್ಟು ಬೆಲೆ ಕೊಟ್ಟರು ಅಂತ ಪಂದಿವೇಂಟೆ ಅಂತ ಪಂಪ ವಿಸ್ತರಿಸಿ ಬರೀತಾನೆ ವಿಕ್ರಮಾರ್ಜುನ ವಿಜಯದಲ್ಲಿ. ಕುಮಾರವ್ಯಾಸ ಕೂಡ ಅದನ್ನು ಬರೀತಾನೆ. ಇಲ್ಲಿ ಆ ಹಂದಿ ಬರುತ್ತದೆ. ಅದು ಹೇಗಿತ್ತು ಅಂತ ಅನ್ನೋದನ್ನು ಅತಿಶಯೋಕ್ತಿಗಳಿಂದ ವರ್ಣಿಸ್ತಾನೆ, ಉತ್ಪ್ರೇಕ್ಷೆಗಳಿಂದ. ಸಿಡಿಲ ಕಿಡಿಯಂತೆಸೆವ ಕಣ್ಣು ಬ್ರಹ್ಮಾಸ್ತ್ರದ ಎರಡುಡಿಯ ಎರಕಿದ ತೆರೆದ ದಾಡೆ ವಜ್ರದ ಚಿಪ್ಪನ್ ಇಡುಕಿದರೆ ನಿಪ್ಪ ಕಿವಿ ಬಲನ ನೇಗಿಲ ಪೋಲ್ವ ತುಂಡ ಮೃತ್ಯುವಿನ ಕೈಯ ನಿಡಿಯ ನಾರಾಚದಗೆ ಎನಿಪ ಮೈ ರೋಮತತಿ ಕಡೆಗೆ ಕಾಲನ ಕೋಣನ್ ಅರರೆ ವಾರಾಹ ಮುಖವು ಅಡರದಿರೆ ನಿಪ್ಪೊಡಲು ಮೆರವ ಸೂಕರನ್ ಇಂತು ಕಂಡರಂತಾ ಬೇಡರು.
ಸಿಡಿಲ ಕಿಡಿಯ ಹಾಗಿರುವ ಕಣ್ಣು, ಬ್ರಹ್ಮಾಸ್ತ್ರ ಎರಡಾಗಿ ಸೀಳಿಕೊಂಡಂತೆ ತೋರುವ ದಾಡೆ, ವಜ್ರದ ಚಿಪ್ಪುಗಳ ಹಾಗೆ ತೋರ್ತಕ್ಕಂತಹ ಕಿವಿಗಳು ಮತ್ತು ಅಂದರೆ ಬಲರಾಮನ ನೇಗಿಲಿನ ಹಾಗೆ ಕಾಣ್ತಕ್ಕಂತಹ ಮೂಗು, ಮೃತ್ಯುವಿನ ಕೈಯ ನಾರಾಚದ ಹಾಗೆ ಇರ್ತಕ್ಕಂತಹ ಮೈ ಮೇಲಿರ್ತಕ್ಕಂಥ ರೋಮ. ನಾರಾಚ ಅಂದರೆ ಚಿಕ್ಕ ಚಿಕ್ಕ ಲೋಹದ ಬಾಣಗಳು, ಮೃತ್ಯುವಿನ ಕೈಲಿರ್ತಕ್ಕಂಥ ನಾರಾಚಗಳ ಹಾಗೆ ಮೈ ಮೇಲೆ ಎದ್ದಿರ್ತಕ್ಕಂಥ ರೋಮಗಳು. ಹೀಗೆ ಕಾಲನ ಕೋಣವೇ ಈ ವರಾಹವಾಯಿತಾ ಅನ್ನುವಂತೆ ಬರ್ತಾ ಇದೆ ಅಂತ. ಕಾಲನ ಕೋಣ ಅಂತಾಗಲೆಲ್ಲ ಕುಮಾರವ್ಯಾಸನ ಖಳನು ಕಾಲನ ಕೋಣ ತುಳಿದಂತಿಳೆಯೋಳೊರಗಿದೆ ಅಂತ ಕಾಲನ ಕೋಣ ಒಂದು ರೂಪಕವಾಗಿ ನಮಗೆ ಕಾಣಿಸುತ್ತದೆ. ಆಮೇಲೆ ಕೊಬ್ಬಿದೆಬ್ಬೆನ್ನ ಭರದಿಂ ಬೆಟ್ಟವ ನಡರುತ ಒಬ್ಬುಳಿಯ ನೋಡದು ಗುಡುಗುಡಿಸಿ ಕುಡಿದ ಆಡೆಯಂ ನಿಬ್ಬರದಿ ಮಸೆದು ಕೊರಡಂ ಹೊಯ್ದು ಮಂದಗತಿಯಂ ಸೊಕ್ಕೆ ಮಲೆತುಕೊಳುತ್ತ ಅಬ್ಬರವ ಕೇಳಿಯಾಲಿಸುತ್ತ ಸೊಪ್ಪಂ ಬೆದಕು ತಿಬ್ಬದಿಯ ಮಾಡಿ ತೃಣಮಂ ಶಕುನಮಂ ನೋಡಿ ಹೆಬ್ಬಂದಿ ವಿಪಿನದೊಳು ನಿಂದುದ ಶಬರರಿಗೆ ಮೃತ್ಯುತಾನೆಂಬಂದದಿಂ ಅಂತ ಹೆಚ್ಚು ಅನುರಣನ ಶಬ್ದಗಳಿಂದ, ಓಷ್ಟ ವರ್ಣಗಳ ಪುನರುಕ್ತಿಯಿಂದ, ದ್ವಿತ್ವಾಕ್ಷರಗಳಿಂದ ಕೊಬ್ಬಿದಿಬ್ಬೆನ್ನ ಒಬ್ಬುತೊಬ್ಬಳಿಯನು ನಿಬ್ಬರದಿ ಮಸೆದು ಅಬ್ಬರವ ಇಬ್ಬದಿಗೆ ಹೆಬ್ಬಂದಿ ಅಂತೆಲ್ಲ ಮಾಡಿ ಬಾಯಿ ತುಂಬ ಕಿವಿ ಜಕ್ಕುಲಿಸುವಂತೆ ಶಬ್ದಗಳನ್ನು ಪ್ರಯೋಗ ಮಾಡಿ ಆ ಭಯಂಕರವಾದ ಹಂದಿ ಭರದಿಂದ ಬೆಟ್ಟವನ್ನು ಏರುತ್ತದೆ. ಗುಡುಗುಡಿಸಿ ಸೂಸೂಕಾರ ಶಬ್ದ ಮಾಡಿಕೊಂಡು ತನ್ನ ಕೋರೆಯನ್ನು ಚಾಚಿಕೊಂಡು ನುಗ್ಗಿ ಬರುತ್ತದೆ. ಮತ್ತೆ ಕೆಲವೊಮ್ಮೆ ನಿಧಾನವಾಗಿ ಬರುತ್ತದೆ, ಮತ್ತೆ ಕೆಲವೊಮ್ಮೆ ನುಗ್ಗುತ್ತದೆ, ಮತ್ತೆ ಕೆಲವೊಮ್ಮೆ ಸೊಪ್ಪನ್ನು ತಿಂದುಕೊಂಡು ಬರುತ್ತದೆ. ಇನ್ನೊಂದು ಕಡೆ ಹುಲ್ಲಿನ ಕೆಳಗಿರ್ತಕ್ಕಂಥ ಭದ್ರಮಸ್ತ ಹೊನ್ನಾರಿ ಗಡ್ಡೆಗಳನ್ನು ತಿಂದುಕೊಂಡು ಬರುತ್ತದೆ. ಹೀಗೆ ಆ ಕಾಡಿನ ಹಂದಿ ಬರ್ತಾ ಇತ್ತು ಅಂತ ಕವಿ ವರ್ಣಿಸ್ತಾನೆ. ಅದನ್ನು ಕಂಡು ಇವರಿಗೆ ಭಯವಾಗಿ ಆ ಶಬರರಿಗೆ ಕೂಡ ಅಂಜಿಕೆಯಾಗಿ ನಾಲಿಗೆ ಹೊರಳಲಾಗದೆ ಹೋಗುತ್ತದೆ. ಎಲ್ಲೆಲ್ಲೇ ಹಂದಿ ವಾವಾದುದು ಬೆ ಅಂತ ಆ ರೀತಿಯಾಗಿ ಪದ್ಯವನ್ನು ಆರಂಭ ಮಾಡಿ ಉಲಿದು ನಾಯಿಗಳು ಬೆರೆಸಿ ಮುಕ್ಕಲುಕ್ಕಲು ಮೆಲ್ಲ ನೊಲೆದುಬ್ಬಿ ಪುಟನೆಗದು ಗಜರಿ ಗರ್ಜಿಸಿ ಪುಳಿಂದರ ಮೇಲೆ ಬವರಿದಿರುಗಿ ಅಂತ ಆ ಹಂದಿಯನ್ನು ಕುರಿತು ಬೆದರಿ ಬಾಯಿ ನಾಲಿಗೆ ಹೊರಳಾಡದೆ ಅವರು ಸರಿಯಾಗಿ ಉಚ್ಚರಿಸಲಾಗದೆ ಹಂದಿ ಬ ಅಂತೆಲ್ಲ ಹೇಳ್ತಕ್ಕಂಥ ಮಾತುಗಳನ್ನು ತರ್ತಾನಲ್ಲ. ಇದು ಒಳ್ಳೆಯ ಕವಿ ಪ್ರೌಢೋಕ್ತಿ, ಕವಿನಿಬದ್ಧ ಪ್ರೌಢೋಕ್ತಿ. ಜಗನ್ನಾಥ ಪಂಡಿತ ಪಪಪತಾಮಿ ಹಹಾ ಬುವೆ ಅಂತ ಒಂದು ಪದ್ಯವನ್ನು ಹೇಳ್ತಾನೆ. ಪಪಪತಾಮಿ ಅಂತನ್ನುವಲ್ಲಿ ಬೀಳ್ತೀನಿ ಅಂತ ಧೃತವಲಂಬಿತ ಛಂದಸ್ಸು. ಪಪಪತಾಮಿ ಹಹಾ ಬುಬಿ ಅಂತ ರೇ ರೇ ರೇವತಿ ಕಿಂಚ ಕಿಂಚ ಚುಚುಶುಂಬ ಅಂತ ರಾಜಶೇಖರನ ಪದ್ಯ ನೋಡಿದಾಗ ಬಲರಾಮ ಮದ್ಯಪಾನ ಮಾಡಿ ಹೇಗೆ ಮಾತಾಡ್ತಾನೆ ಅನ್ನೋದನ್ನು ವೈತಾಳಿಕ ಹೇಳ್ತಾನೆ. ಆ ರೇವತಿನ ರೇ ರೇ ರೇವತಿ ಅಂತ, ಕಿಂ 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 ಚುಚುಚುಂಬ ಅಂತ, ನನ್ನನ್ನು ಚುಂಬಿಸ್ತೀಯಾ ಇಲ್ವಾ ಅಂತ ಹಿಂಗೆ ಕೇಳ್ತಕ್ಕಂಥದ್ದು ಈಗಿರುವ ಬಲರಾಮ ದ್ರೌಪದಿಯ ಸ್ವಯಂವರಕ್ಕೆ ಬಂದಿದ್ದಾನೆ ಅಂತ ಬಾಲಭಾರತದಲ್ಲಿ ಹೇಳುವಂಥದ್ದು. ಸೊಗಸು ಅದೊಂದು ರೀತಿ ಮೊದಲಿಗೆ ಮಾಡಿದಾಗ ಬಹಳ ಚೆನ್ನಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡ್ತದೆ. ಆಮೇಲೆ ಆ ಹಂದಿಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾರೆ. ಹಳ್ಳದೊತ್ತಿನ ಹೋದರ ಹೊಸಮಳೆಯ ರೊಪ್ಪದಿಂಗಳಿಡುವ ನಾಯಿ ಸುತ್ತಲೂ ಪರಿಯೆ ಗಾಳಿ ಬಿಡಿದಳ್ಳ ಕಂಗೊಂಡು ಹೊಗಲಾರ್ಭಟೆಯ ಎಡಬಲದ ಆರೀವುತ ಸುಳ್ಳೆದ್ದ ಬಾಲ ಸಿಗುರೆದ್ದ ರೋಮಂ ಕೆದರಿ ಮೆಳ್ಳಿಸುವ ಕಣ್ಣು ದಾಡೆಗಳಿಂದ ಕಿಡಿಯುದಿರೆ ಹಿಳ್ಳೊಡೆದು ಹಿಂದು ಮರಳ್ದು ಎಕ್ಕಲಂ ಬೀದಿ ಬರೆದುದು ಬೆಂಟೆ ಕಾರರೊಳಗೆ. ಒಂದೇ ಒಂದು ಸಂಸ್ಕೃತ ಪದವೂ ಇಲ್ಲ, ಧಾರಾಳವಾಗಿ ಅಪ್ಪಟ ಕನ್ನಡ ಪದಗಳಿಂದ ಪದ್ಯ ಬರೀತಾನೆ. ಇದು ಒಂದು ಸಿದ್ಧಿ. ಪದ್ಯದಲ್ಲಿ ತಾತ್ಪರ್ಯ ವಿಶೇಷವೇನೂ ಇಲ್ಲ. ಹಳ್ಳದೊತ್ತಿನ ಹೊದರ ಹೊಸ ಮೆಳೆಯ ರೊಪ್ಪದಿಂಗಳಿಡುವ ನಾಯಿ. ಆ ಹಳ್ಳದ ಒತ್ತಿನ ಪೊದರುಗಳಿಂದ, ಬಿದಿರುಗಳ ಮಳೆಯ ತುಂಬಿನಿಂದ ಆ ಕಡೆಯಿಂದ ಈ ಕಡೆ ನಾಯಿ ಬೆನ್ನಟ್ಟಿ ಬರ್ತಾ ಇದ್ರೆ, ಆ ಕಡೆ ಹಂದಿ ಓಡ್ತಾ ಇದೆ, ಸುತ್ತಲೂ ಪರಿಯ ನಾಯಿಗಳು ಬರ್ತಾ ಇದ್ರೆ ಗಾಳಿ ಬಿಡಿದ ಹಳ್ಳ ಕಂಗೊಂಡು ಆ ಗಾಳಿಯ ವಾಸನೆಯನ್ನು ಹಿಡ್ಕೊಂಡು ಹಂದಿ ಮಾನವರೆಲ್ಲಿದ್ದಾರೆ ಅಂತ ತಿಳ್ಕೊಂಡು ಅದರಿಂದ ಹತ್ತಿರವೋ ದೂರವೋ ಹೋಗಬೇಕಲ್ಲ, ಅವ್ರನ್ನ ಅಟಕಾಯಿಸೋದಾದ್ರೆ ಹತ್ತಿರ ಇಲ್ಲದೆ ದೂರ. ನಾಯಿಗಳು ಕೂಡ ಅದರ ವಾಸನೆ ಹಿಡಿದು ಹೋಗ್ತಾ ಇದ್ದಾರೆ. ಸುಳ್ಳೆದ್ದ ಬಾಲ ಅಂದರೆ ಸುರುಳಿ ಸುತ್ತುಕೊಂಡ ಬಾಲ, ತುಂಬ ಚೆನ್ನಾಗಿದೆ ನೋಡಿ. ಹಂದಿಯ ಬಾಲ ಚಿಕ್ಕದು, ಅದು ಓಡುವಾಗ ಸುರುಳಿ ಸುತ್ತುಕೊಂಡು ಓಡುತ್ತೆ. ಅದು ಇಳಿಜಾರಾಗಿ ಸುಮ್ಮನೆ ನೀಳಕ್ಕೆ ಬಿಡೋದಿಲ್ಲ. ಹಸುಗಳು ಅಂದರೆ ವಿಶೇಷವಾಗಿ ಗೂಳಿಗಳು ಹೋರಾಡುವಾಗ ಬಾಲವನ್ನು ಮೇಲಕ್ಕೆ ಎತ್ತುಕೊಳ್ಳುತ್ತವೆ, ಬಾಲ ನಿಗುರಿಸಿ ಹೋರಾಡುತ್ತವೆ. ಅದನ್ನೆಲ್ಲ ಪ್ರಾಣಿ ಸ್ವಭಾವವನ್ನು ಗಮನಿಸಿಕೊಂಡಿದ್ದರೆ ಗೊತ್ತಾಗುತ್ತದೆ. ಒಂದು ಚಿತ್ರ ಮತ್ತೊಂದು ಬರೆಯುವಾಗ ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇರಬೇಕು, ಇಲ್ಲದೇ ಇದ್ದರೆ ಕಷ್ಟವಾಗುತ್ತದೆ. ಪರಿಸರದ ಜ್ಞಾನ ಬೇಕಲ್ಲ.
ಆ ಸುಳ್ಳೆದ್ದ ಬಾಲ, ಸಿಗುರೆದ್ದ ರೋಮ, ಮೈ ರೋಮಾಂಚಿತವಾಗಿದೆ. ಹಾಗಾಗಿ ನಿಗುರು ನಿಂತ ರೋಮ, ಕೆದರೆ ಮೆಳ್ಳಿಸುವ ಕಣ್ಣು, ಆ ಕಡೆ ಈ ಕಡೆ ನೋಡ್ಕೊಳ್ತಾ ಇರೋದ್ರಿಂದ ಕಣ್ಣು ಮೆಳ್ಳಗಣ್ಣಾದಂತೆ ತೋರ್ತಾ ಇದೆ. ದಾಡೆಯಿಂದ ಕಿಡಿಯುದರೆ ಹಿಳ್ಳೊಡೆದು, ತನ್ನ ಹಿಂಡೊಡೆದುಕೊಂಡು ಅದು ಬೀದಿ ಬರೋದು, ಎಲ್ಲ ಕಡೆ ಓಡಾಡಿಕೊಂಡು ಬರ್ತಾ ಇದೆ. ಬೇಟೆಗಾರರು ಅದನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಸ್ವಭಾವೋಕ್ತಿ ಚಿತ್ರಣವನ್ನು ಕೊಡ್ತಾನೆ. ಆಮೇಲೆ ಕಡುಗಲಿ ಹಿರಣ್ಯಾಕ್ಷನೆಂಬ ರಕ್ಕಸನ ಬೆನ್ನಡಗಿನಂದು ಉದಿದ ವಾರಾಹನೋ ಪುರಹರಂಪೊಡೆಯೆ ತೋಳ್ ಪರಿದ ಭೀಕರ ಗಜಾಸುರನು. ಅದು ಆದಿವರಾಹನು ಅಥವಾ ಮಹಾದೇವ ಯಾವ ಗಜಾಸುರನಿಗೆ ಅನುಗ್ರಹ ಮಾಡಿ ಅವನ ಎದೆ ಒಡೆದುಕೊಂಡು ಬಂದನಲ್ಲ, ಆ ಗಜಾಸುರನು. ಕಡುಕೈದು ದುರ್ಗಿ ನಿರ್ಘಾತನಂಗಯ್ಯೆ ಕೋಡುಡಿದ ಮಹಿಷಾಸುರನು, ದುರ್ಗೆ ಮೆಟ್ಟಿದ ಮಹಿಷಾಸುರನೋ ಎಂಬಂತೆ ಸೊಕ್ಕಿದೆಕ್ಕಲನೊಂದು ಕಂಡೆ ನರಸ ಚಿತ್ತೈಸೆಂದನು. ಇಂಥ ಹಂದಿ ಬರ್ತಾ ಇದೆ ಅಂತ ರಾಜನಿಗೆ ಅಂದರೆ ಹರಿಶ್ಚಂದ್ರನಿಗೆ ಹೇಳ್ತಾನೆ. ಆಗ ಅವನು ಹಂದಿಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಆ ಬೆನ್ನಟ್ಟಿಕೊಂಡು ಹೋಗುವ ಚಿತ್ರಣ ತುಂಬ ಚೆನ್ನಾಗಿದೆ. ಗೊರಳ ಗರುಳವನ ಅರಳ ಸರಳಂಗೆ ಮುನಿವಂತೆ ಇರುಳ ತಿರುಳಿನ ಹೊರಳಿಗಾ ತರಳಿ ಕೆರಳುವಂತೆ. ಟಂಗ್ ಟ್ವಿಸ್ಟರ್ಸ್ ನೋಡಿ. ಸರಳ ತೆರಳಿಕೆಗೆ ಮರಳಿತು ಕರುಳ ಸುರಳಿಯೋಳು ಹೊರಳುತ್ತ ಬೀಳುತ್ತಲೂ ಹುರುಳುರುಳಿ ಉದರ ಒಡೆದು ಸರಳುರ್ಚೆ ನರಳುತ್ತ ತೊರಳೆಯ ಅರಳಸಲು ಮೂಗನ ಅರಳಿಸಚ್ಚೆಂಬ ಹೊತ್ತುರುಳುವ ಕಂಬನಿಯಿಂದ ತರಳ ಚಿತ್ತದ ಹಂದೆ ಮರಳಿ ಕಾನನ ಕೈದಿತು. ಅವನು ಬಾಣ ಬಿಟ್ಟ. ಆ ಬಾಣ ಬಿಟ್ಟ ರಭಸಕ್ಕೆ ಅದರ ಕರಳೆ ಈಚೆಗೆ ಬಂದಿದೆ, ಆದರೂ ಆ ಬಾಣವನ್ನು ಹೊತ್ತುಕೊಂಡು ಓಡ್ತಾ ಇದೆ. ಗೊರಳನ್ ಅರಳ ಸರಳಂಗೆ ಮುನಿವಂತೆ. ಗೊರಳ ಅಂದರೆ ಶ್ರೀಕಂಠ, ಅವನು ಅರಳ ಸರಳ ಪುಷ್ಪಬಾಣ ಮನ್ಮಥನಿಗೆ ಮುನಿವಂತೆ. ಇವನು ಬೆನ್ನಟ್ಟಿಕೊಂಡು ಬರ್ತಾ ಇದ್ದರೆ ಇರುಳ ತಿರುಳಿನ ಹೊರಳಿಗ ಆ ತರಣಿ ಕೆರಳುವಂತೆ. ಕತ್ತಲೆಯನ್ನು ಕಂಡು ಸೂರ್ಯ ಕೆರಳುವ ಹಾಗೆ ಆ ಬಾಣ ಹೋಗಿ ಅದನ್ನು ತಾಕಿದೆ. ಸರಳ ತೆರಳಿಕೆಗೆ ಮರಳಿತು ಕರುಳ ಸುರಳಿಯೋಳು ಹೊರಳುತ್ತಾ ಬೀಳುತ್ತಲು. ಆ ಬಾಣ ಒಳಗೆ ಚುಚ್ಚಿಕೊಂಡು ಹೊರಕ್ಕೆ ಕರಳು ಬರ್ತಾ ಇದೆ. ಆಗ ಆ ಸರಳುರ್ಚೆ ಆ ಬಾಣವನ್ನು ಉದುರಿಸಿಕೊಂಡು ನರಳುತ್ತಾ ಅದು ಪಾಪ ಮೂಗ ನರಳಿಸುತ್ತಾ ಹೊತ್ತುರುಳುವ ಕಂಬನಿಯಿಂದ ಕಣ್ಣೀರು ಬರ್ತಾ ಇದೆ. ಅದಕ್ಕೆ ನೋವು ತಾಳಕ್ಕಾಗ್ತಾ ಇಲ್ಲ, ಆದರೂ ಸಿಗಬಾರ್ದು, ಹೆಂಗೋ ಬಚಾವಾದೇನು ಬದುಕೇನು ಓಡ್ತಾ ಇದೆ. ಹಂದಿ ಮರಳಿ ಕಾನನ ಕೈದಿತ್ತು. ದಟ್ಟವಾದ ಕಾಡಿಗೆ ಹೋಗಿದೆ. ಇವನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಆಗ ಧರೆಯೊಳಗೆ ಬೇಗದಿಂ ಹರಿಣನತ್ಯಧಿಕವಾ ಹರಿಣನಿಂ ಮರುತನು ದಂಡವಾ ಹರಿಣನಿಂ ಆರುತಂ ಮರುತನಿಂ ಸರಳಧಿಕ ತೀವ್ರತಾ ಹರಿಣನಿಂ ಮರುತನಿಂ ಸರಳಿನಿಂದವರ ದೃಷ್ಟಿ ಅಧಿಕವಾ ಹರಿಣನಿಂ ಮರುತನಿಂ ಸರಳಿನಿಂ ದೃಷ್ಟಿಯಂ ಮನ ಉಗ್ರ ಸತ್ವವಾ ಹರಿಣನಿಂ ಮರುತನಿಂ ಸರಳಿನಿಂ ದೃಷ್ಟಿಯಂ ಮನದಿಂ ರಥಾಶ್ವ ಮಿಗಿಲು. ಇದು ಒಂಥರ ಹಿಂದಿಂದನ್ನು ಸೇರಿಸ್ಕೊಂಡು ಮುಂದೆ ಹೋಗಬೇಕಾಗಿದ್ದು ಕ್ಯಾರಿ ಓವರ್ ಬಿಸ್ನೆಸ್ಸು. ವೇಗಕ್ಕೆ ಈ ಭೂಮಿಯಲ್ಲಿ ತುಂಬ ವೇಗವಾಗಿ ಓಡುವಂಥದ್ದು ಹರಿಣ. ಆ ಹರಿಣನಿಂದ ಮರುತ ಗಾಳಿ, ಆ ಹರಿಣನಿಂ ಮರುತನಿಂ ಸರಳು ಬಾಣ ಅಧಿಕ ವೇಗವಾಗಿ ಹೋಗುತ್ತದೆ. ಹರಿಣನಿಂ ಮರುತನಿಂ ಸರಳಿನಿಂ ವರದೃಷ್ಟಿ ಅಧಿಕ ವೇಗ. ಕಣ್ಣಿನ ನೋಟ ಬಾಣಕ್ಕಿಂತ ವೇಗ. ಅದು ಹೇಳುವಾಗ ಹಿಂದಿಂದಷ್ಟು ಸೇರಿಸ್ಕೊಂಡು ಹೇಳಬೇಕು. ಮತ್ತೆ ಹರಿಣನಿಂ ಮರುತನಿಂ ಸರಳಿನಿಂ ದೃಷ್ಟಿಯಂ ಮನ ಉಗ್ರ ಸತ್ವವು. ಮನಸ್ಸು ಇವೆಲ್ಲಕ್ಕಿಂತ, ಜಿಂಕೆಗಿಂತ ಗಾಳಿಗಿಂತ ಬಾಣಕ್ಕಿಂತ ದೃಷ್ಟಿಗಿಂತ ಮನಸ್ಸು ಬೇಗ. ಈ ಜಿಂಕೆಗಿಂತ ಗಾಳಿಗಿಂತ ಬಾಣಕ್ಕಿಂತ ದೃಷ್ಟಿಗಿಂತ ಮನಸ್ಸಿಗಿಂತ ಹರಿಶ್ಚಂದ್ರ ರಥಾಶ್ವ ವೇಗವಾಗಿ ಓಡ್ತಾ ಇದೆ. ಅಂದರೆ ಒಂದು ಸಣ್ಣ ಚಮತ್ಕಾರ ಹಿಂದೆಂದು ತೆಗೆದುಕೊಂಡು ಬಂದು ಪರಿಣಾಮ ಮಾಡತಕ್ಕಂಥದ್ದು. ಇದು ಯಾವ ಪೂರ್ವ ಕವಿಗಳಲ್ಲೂ ನಾನು ನೋಡಿಲ್ಲ. ಇದಕ್ಕೆಂಥ ಅಲಂಕಾರ ಅಂತ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಕ್ತ ಪದ ಗ್ರಸ್ತ ಅಲ್ಲ, ಅಮುಕ್ತ ಪದ ತ್ರಸ್ತ. ಬಿಟ್ಟ ಪದಗಳನ್ನೆಲ್ಲ ಸೇರಿಸ್ಕೊಂಡು ಓಡಿ ಬರಬೇಕು. ಹಿಂದೆ ಎಲ್ಲ ನಾವು ಸಂಸ್ಕೃತ ಸಂಭಾಷಣೆಯನ್ನು ಕುದುರಿಸ್ಕೊಳ್ಬೇಕು ಅನ್ನುವಾಗ ಸುಮಾರು 35-40 ವರ್ಷಗಳ ಹಿಂದಿನ 35 ವರ್ಷದ ಹಿಂದಿನ ಮಾತು. ಅಂದರೆ 80ನೇ ಇಸ್ವಿನಲ್ಲಿ ಸಾಪ್ತಾಹಿಕ ಮಿಲನ ಅಂತ ವಾರವೂ ಸೇರ್ತಾ ಇದ್ವಿ. ಆಗ ಸಂಸ್ಕೃತ ಸಂಭಾಷಣೆ ಆಗಬೇಕು ಅಂತ ಬೇರೆ ಬೇರೆ ಕ್ರೀಡೆಗಳು. ಅದರೊಳಗೆ ಒಂದು ಕ್ರೀಡೆ ಏನಂತಂದರೆ ಎಲ್ಲರೂ ಪ್ರಸಿದ್ಧ ಕವಿಗಳ, ಮಹಾಪುರುಷರ, ಹೂಗಳ ಈ ಥರದ್ದೇನೋ ಹೆಸರುಗಳು ಹೇಳ್ಕೊಂಡು ಹೋಗಬೇಕು. ಹಿಂದಿನದವನ್ನ ಸೇರಿಸ್ಕೊಂಡು ಬರಬೇಕು ಅಂತ. ಒಂದು 10 ಜನ ಇದ್ದರೆ 10ನೇ ಅವನಿಗೆ 10 ಹೆಸರು ಹೇಳಿಬಿಟ್ಟು 11ನೇ ಹೇಳಬೇಕಾಗುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡು ಯಾರು ಆನುಪೂರ್ವಿಯನ್ನು ಬಿಡ್ತಾರೋ ಅವರು ಹೊರಗೆ, ಈ ಥರ ಮಾಡ್ಕೊಂಡು ಬರ್ತಕ್ಕಂಥದ್ದು. ಇದು ಒಳ್ಳೆಯ ಧಾರಣಕ್ಕೆ ಒಳ್ಳೆಯ ಎಕ್ಸರ್ಸೈಸ್ ಆಗುತ್ತದೆ ಅಂತ ನನಗನ್ನಿಸ್ತಾ ಇತ್ತು. ಈ ರೀತಿಯಾಗಿ ಇಷ್ಟಿಷ್ಟು ಚಮತ್ಕಾರಗಳು, ಇವುಗಳನ್ನು ಮೈಗೂಡಿಸಿಕೊಂಡು ಹೋಗ್ತಕ್ಕಂಥದ್ದಕ್ಕೆ ಪ್ರಾಚೀನ ಕಾವ್ಯ ಎಷ್ಟು ಅವಕಾಶವನ್ನು ಕೊಡ್ತದಲ್ಲ, ಅದು ಸೊಗಸು ಅನಿಸುತ್ತದೆ. ಆಗ ಅವನು ವಿಶ್ವಾಮಿತ್ರಾಶ್ರಮಕ್ಕೆ ಕಾಲಿಟ್ಟು ಬಿಡ್ತಾನೆ. ಅದನ್ನು ಕವಿ ಹೇಳ್ತಾನೆ. ವಿಶ್ವಾಮಿತ್ರಾಶ್ರಮ ಕಾಣಿಸ್ಕೊಳ್ತದೆ.
ಇದು ಬಾಣಾದಿಗಳಲ್ಲಿ ಕಾಣಿಸಿಕೊಂಡ ಆಶ್ರಮದ ವರ್ಣನೆಯೇ ಯಥಾತಥ. ಕಂದಮೂಲಂಗಿಳ್ವ ಪೂಗೊಯ್ವ ಕೃಷ್ಣ ಅಜಿನಂದೆಳೆವ ರುದ್ರಾಕ್ಷೆ ಗೋವ ವಸನ ವಲ್ಕಲ ವೃಂದಮಂ ತೊಳೆವ ಮಿಸುಪಾದಾರಮಂ ಬಿಗಿವ ಮೌಂಜಿ ಮೇಖಲೆ ಕಟ್ಟುವ ಪುಂದಿ ಬಸುತವನಿಡುವ ಯಜ್ಞೋಪವೀತಮಂ ಬಂಧಿಸುವ ಜಡೆಗೆ ಸುಂಕಿಡುವ ಸಮಿತಂ ತಪ್ಪ ಹೆಂದದ ಮುನೀಶ್ವರ ಕುಮಾರನಂ ಕಂಡು ಕೈಮುಗಿದಂ ಹರಿಶ್ಚಂದ್ರನು. ಆ ಜಾಬಾಲಿ ಆಶ್ರಮದಲ್ಲಿ ಬರುವ ವರ್ಣನೆ ಏನಿದೆ ಅದರ ಒಂದು ತುಣುಕೆಂಬಂತೆ ಕಾಣುತ್ತದೆ. ಆಶ್ರಮದಲ್ಲಿ ಕಂದಮೂಲಗಳನ್ನು ಅಗಿತಾರೆ, ಹೂ ಕುಯ್ತಾರೆ, ಕೃಷ್ಣಾಜಿನವನ್ನು ಹದ ಮಾಡ್ತಾರೆ, ರುದ್ರಾಕ್ಷೆಯನ್ನು ಹಸನು ಮಾಡ್ಕೋತಾರೆ, ನಾರು ಬಟ್ಟೆಯನ್ನು ಒಗೀತಾರೆ ಮತ್ತು ಮೌಂಜಿ ಮೇಖಲ ಯಜ್ಞೋಪೀತಾದಿಗಳನ್ನೆಲ್ಲ ನಿರ್ಮಾಣ ಮಾಡ್ತಾರೆ, ಭಸ್ಮವನ್ನು ಸಜ್ಜುಗೊಳಿಸ್ತಾರೆ, ಜಟಾ ಬಂಧನ ಮಾಡ್ತಾರೆ, ಸಮಿತ್ತನ್ನು ತರುತ್ತಾರೆ. ಹೀಗೆಲ್ಲ ಮಾಡುವ ಮುನಿಕುಮಾರರು, ಈ ಚಟುವಟಿಕೆಯನ್ನೆಲ್ಲ ಮಾಡುವವರು ಅವರೇ ತಾನೆ, ಅವರು ಬಂದಿದ್ರು ಅಂತ. ವಿದಿತವೆನೆ ವೇದಘೋಷದ ಪುರಾಣ ಪ್ರಸಂಗದ ತರ್ಕತಂತ್ರ ಸಂವಾದಾಗಮ ವಿಚಾರದ ಸದೋಪನಿಷದರ್ಥ ಶ್ರವಣದಾಸ್ತವ ಸ್ತೋತ್ರ ಪಠನ ಪ್ರಕರದ ಮೃದುವಾಕ್ಯ ಲಕ್ಷಣಾಲಾಪದ ಶಿವಾರ್ಚನಾಂಗದ ಘಂಟಿಕಾರವದ ನಿತ್ಯ ಹೋಮ ಸ್ವಧಾ ಸಾಹಿತ್ಯದ ಘನ ಸ್ವಾಹಾಂತ್ಯದ ಅಖಿಲ ಸಂಭ್ರಮಕ್ಕೆ ಬೆರಗಾದನು ಹರಿಶ್ಚಂದ್ರಂ. ಅಲ್ಲೇನೇ ನಡೆಯುತ್ತೆ ಅಂತ. ವಾಚ್ಯಮಾನ ವಿವಿಧ ಪುಸ್ತಕಂ ಉದ್ದೇಶ್ಯಮಾನ ಶ್ರಾದ್ದಕಲ್ಪಂ ಉಪಚರ್ಯಮಾಣ ಅತಿಥಿವರ್ಗಂ ಆಬದ್ಯಮಾನ ಯಜ್ಞವಿದ್ಯಂ ಅಂತ ಇದೆಲ್ಲ ಹೇಳ್ಕೊಂಡು ಬರ್ತಾನೆ ಬಾಣ. ಆ ರೀತಿಯಾದದ್ದು ಈ ವೇದಘೋಷ. ಮತ್ತೊಂದು ಇವುಗಳ ಚಟುವಟಿಕೆಗಳು ಏನು ಅಂತ ಸ್ವಭಾವೋಕ್ತಿಯಾಗಿ ಕೊಟ್ಟಿರತಕ್ಕಂಥದ್ದು. ಇದೊಂದು ಕೆಟ್ಲಾಗ್ ಥರ ತೋರುತ್ತೆ. ಆದರೆ ಆಶ್ರಮವನ್ನು ಬಲ್ಲವರಿಗೆ ಇದೊಂದು ಸ್ವಾರಸ್ಯ, ಬಾರದೇ ಇದ್ದವರಿಗೆ ಅದೊಂದು ಮಾಹಿತಿ. ಕಾಳಿದಾಸಾದಿಗಳಾದರೆ ಹಾಗಲ್ಲದೆ ಇನ್ನೂ ಸ್ವಾರಸ್ಯ ಮಾಡ್ತಾರೆ, ಸೂಕ್ಷ್ಮಗಳನ್ನು ತೋರಿಸ್ತಾರೆ. ಅಂದರೆ ಮೃಗಾಧ್ಯಾಸಿತ ವೇದಿ, ಜಿಂಕೆ ಬೆಚ್ಚಗಿರಬೇಕು ಅಂತ ಯಜ್ಞವೇದಿಯ ಪಕ್ಕ ಮಲ್ಕೊಂಡಿರ್ತಕ್ಕಂಥದ್ದು. ಮತ್ತು ಮನೆ ಬಾಗಿಲಿಗೆ ಋಷಿಪತ್ನಿಯರ ಮುಟಜದ್ವಾರದಲ್ಲಿ ನೀವಾರ ಧಾನ್ಯಗಳನ್ನು ಒಣಗಿಸೋದಕ್ಕೆ ಅಂತ ಹರವಿದ್ದರೆ ತಮ್ಮ ಭಾಗದ ಬಲಿಯನ್ನು ತಗೊಂಡೊರ್ತು ಹೋಗೋಲ್ಲ ಅಂತ ಅಲ್ಲಿಯೇ ಮಲ್ಕೊಂಡಿರ್ತಕ್ಕಂಥವು. ಮತ್ತು ಒಣಗಿಸಿದ ಧಾನ್ಯವನ್ನೆಲ್ಲ ರಾಶಿ ಮಾಡಿದರೆ ಆ ರಾಶಿ ಮೇಲೆ ಹೋಗಿ ಮಲಗಿರುವಂಥ ಜಿಂಕೆ. ಮುನಿಕುಮಾರರು ಗೂಡಿನಲ್ಲಿ ಬೆಳೀತಕ್ಕಂಥ ಪಕ್ಷಿಗಳ ಮರಿಗಳಿಗೆ ಮೃದುವಾಗಿರಬೇಕು ಅಂತ ಆ ಒಂದು ಬೂರ್ಗದ ಹತ್ತಿಯನ್ನು ಇಟ್ಟಿರ್ತಕ್ಕಂಥ ಚಿತ್ರಣ, ಇದನ್ನೆಲ್ಲ ಕುಮಾರದಾಸ ಕೊಡ್ತಾನೆ ತನ್ನ ಕಾವ್ಯದಲ್ಲಿ. ಇಂಥದ್ದೆಲ್ಲ ತುಂಬ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಹಾಗಿರುವ ಚಿತ್ರಗಳನ್ನು ನೋಡಿದಾಗ ಇದು ಸ್ವಲ್ಪ ಕೆಟ್ಲಾಗಿನ ಥರವೇನೋ ಅಂತ ಅನಿಸುತ್ತದೆ. ಅದನ್ನು ನೋಡ್ತಿದ್ದಂತೆ ಅವನಿಗೆ ಗೊತ್ತಾಗ್ಬಿಡ್ತದೆ, ಓ ವಿಗಡ ವಿಶ್ವಾಮಿತ್ರ ಮುನಿಯ ಬನವೆನೆ ಸುಖಂ ಸುಗಿದು ಒಡೆದಂತೆ ಹಾವಗಿದು ಬಿಟ್ಟಂತೆ ಬಗೆ ಬೆದರಿ ಗುರುವಾಜ್ಞೆಗೆಟ್ಟು ದಿನ್ನೇಗೈವೆನೆಂದನು ಹರಿಶ್ಚಂದ್ರನು. ಯಾರ್ದಿದು ಆಶ್ರಮ ಸುಂದರವಾಗಿದೆ ಅಂತ ಕೇಳ್ತಾನೆ. ನಗುತ ನಲಿಯುತ್ತ ಹಾಡುತ್ತ ಆನಂದ ಒಗೆಯುತ್ತಿರಲೊಬ್ಬ ಮುನಿಯಂ ಕಂಡು ಇದಾವನ ಆಶ್ರಮವೆಂದು ಬೆಸಗೊಂಡಡೆ ವಿಗಡ ವಿಶ್ವಾಮಿತ್ರನ ಆಶ್ರಮ. ಇದೆಷ್ಟು ಸುಂದರವಾದದ್ದು ಆಶ್ರಮ ಅಂದರೆ, ಇದು ವಿಶ್ವಾಮಿತ್ರನ ಆಶ್ರಮ ಅಂದರೆ ಶಾಕ್ ಹೊಡೆದಂಗಾಯಿತು, ಹಾವು ಕಚ್ಚಿದಂಗಾಯಿತು, ಬೆಚ್ಚಿ ಬಿದ್ದ ಅವನು. ಇದೇನು ಈ ಆಶ್ರಮವಾ, ನಾನು ಗುರು ಎಚ್ಚರಿಸಿದ್ನಲ್ಲ. ಪಳವೆನಗೆ ಗುರುವಾಜ್ಞೆಯಿಸಲೀಯದ ನನಗೆ ಮುಳಿದವರ ಮುಖದೊಳಹುದೆನಿಸುದುಳಿದಂತೆ ನಿಷ್ಫಲವಾವುದಿನ್ನಾದೊಡಂ ಹೋದೊಡಂ ಕೇಡ ಆಗದಿರದು ನಿಶ್ಚಯವೆಂದನು. ಅಯ್ಯೋ, ಇನ್ನು ಕೇಡ ಆಗಿಯೇ ಆಗುತ್ತದಲ್ಲ ಅಂತಂದುಕೊಂಡು ಚಿಂತೆ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಮುಂದೆ ಆಗುವ ಕೇಡು ಚಂಡಾಲ ಕನ್ಯಕಾ ಪ್ರಸಂಗವನ್ನು ಮುಂದೆ ಯಾವಾಗಲಾದರೂ ನೋಡೋಣ. ನಮಸ್ಕಾರ, ಧನ್ಯವಾದ.